ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್, ವಿಜಯ್ ಭವ ಯೂಟ್ಯೂಬ್ ಚಾನಲ್ ಕೋಆರ್ಡಿನೇಟರ್ ಇದ್ದೀನಿ. ಕಾಲೇಜ್ ಶಿಕ್ಷಣ ಇಲಾಖೆಯ ವತಿಯಿಂದ UPSC 2019ರಲ್ಲಿ ಯಶಸ್ಸು ಕಂಡಂತವರ ಜೊತೆ ನನ್ನ ಯಶಸ್ಸಿನ ಕತೆ ಎಂಬ ಸರಣಿಯನ್ನು ಆರಂಭ ಮಾಡಿದ್ದೀವಿ. ಇವತ್ತು ತಮ್ಮ ಯಶಸ್ಸಿನ ಕಥೆಯನ್ನು ಹೇಳಲು ನಮ್ಮ ಜೊತೆ ಜಾಯ್ನ್ ಆಗಿರುವಂಥದ್ದು ಅಭಿಷೇಕ್ ಗೌಡ MJ, ಆಲ್ ಇಂಡಿಯಾ ರ್ಯಾಂಕ್ 278. ಅವರಿಗೆ ನಮ್ಮ ಚಾನಲ್ಗೆ ತುಂಬುರದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಅಭಿಷೇಕ್ ಗೌಡ ಅವರು ಮಂಡ್ಯ ಜಿಲ್ಲೆಯವರು. ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಮಂಡ್ಯ ಜಿಲ್ಲೆಯ SLC ಟಾಪರ್, ಮಂಡ್ಯ ಜಿಲ್ಲೆಯ PUC ಟಾಪರ್ ಆ್ಯಂಡ್ ಅವರ ಮೆಡಿಕಲ್ನಲ್ಲೂ ಕೂಡ MVJ ಮೆಡಿಕಲ್ ಕಾಲೇಜ್ ಹೊಸಕೋಟೆ, ಅಲ್ಲೂ ಕೂಡ ಕಾಲೇಜ್ನ ಟಾಪರ್ ಆಗಿರ್ತಾರೆ. ಆ ಟಾಪರ್ ಅನ್ನೋ ಪದ ಅವರಿಗೆ ಅಂಟ್ಕೊಂಡಿದೆ, ಹಾಗಾಗಿ UPSCನಲ್ಲೂ ಕೂಡ ಅವರು ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ನಮಗೆ ಸಂತೋಷ, ಕನ್ನಡದ ಹೆಮ್ಮೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ತುಂಬ ನಾನೇ ಮಾತಾಡೋದು ಪ್ರಯೋಜನ ಇಲ್ಲ, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು 4 ಮಾತುಗಳನ್ನು ಹೇಳ್ಬೋದಾ? ಎಸ್ ಸರ್, ನನ್ನ ಹೆಸರು ಅಭಿಷೇಕ್ ಗೌಡ MJ. ನಾನು ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಮಾರಗೌಡನಹಳ್ಳಿ ಎಂಬ ಗ್ರಾಮದಿಂದ ಬಂದಿದ್ದು. ದಿನಾಂಕ 10-12-1992ರಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಾರಗೌಡನಹಳ್ಳಿಯಲ್ಲಿ ಜನಿಸಿದ ಡಾಕ್ಟರ್ ಅಭಿಷೇಕ್ ಗೌಡ ಅವರದ್ದು ಕೃಷಿಕ ಕುಟುಂಬ. ತಂದೆ ಜವರಾಯಿ ಗೌಡ, ತಾಯಿ ಜಯಮ್ಮ ಅವರ 4 ಮಕ್ಕಳಲ್ಲಿ ಕಿರಿಯವರಾದ ಇವರು ಹುಟ್ಟೂರಿನ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಪಡೆದು ಇಂದು ಹಳ್ಳಿಯ ಮಕ್ಕಳು ದಿಲ್ಲಿ ಮುಟ್ಟಬಹುದು ಎಂಬ ಆಡುಮಾತಿನಂತೆ ಕನ್ನಡ ಮಾಧ್ಯಮದಲ್ಲಿ ಓದಿ ಯಶಸ್ವಿಯಾಗಿದ್ದಾರೆ. ಬಾಲ್ಯದಿಂದಲೇ ಓದುವ ಆಸಕ್ತಿಯ ಜೊತೆಗೆ ಶಾಲೆಯಲ್ಲಿನ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಂತಹ ಇವರ ಪ್ರತಿಭೆಯನ್ನ ಗುರುತಿಸಿ ಅವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರೋತ್ಸಾಹವನ್ನ ನೀಡಿದ್ದಾರೆ. ಈಗ ನನ್ನ ಮಗ ಅಭಿಷೇಕ್ ಗೌಡ IASನಲ್ಲಿ ಇದರಲ್ಲಿ 278ನೇ ರ್ಯಾಂಕ್ ತೆಗೆದಾರೆ. 278ನೇ ರ್ಯಾಂಕ್ ಬಂದು ಕರ್ನಾಟಕದಲ್ಲಿ 6ನೇ ರ್ಯಾಂಕ್ ಏನು ಬಂದು ಅನೌನ್ಸ್ ಆಗಿದೆ. ನಮಗೆ ತುಂಬ ಖುಷಿಯಾಗಿದೆ. ಅವನ ಪರಿಶ್ರಮ ಮತ್ತು ಅವನಿಗೆ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಗುರುಗಳ ಒಂದು ಪರಿಶ್ರಮನೂ ಕೂಡ ಇತ್ತು. ಆಟ ಮತ್ತು ಪಾಠ ಎರಡರಲ್ಲೂ ಮುಂದಿದ್ದಂಥ ಅಭಿಷೇಕ್ ಗೌಡ SSLC ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಗೆ ಮೊದಲಿಗರಾಗಿ ಉತ್ತೀರ್ಣರಾಗ್ತಾರೆ. ನಂತರ ಅವರು ತಮ್ಮ PUC ಶಿಕ್ಷಣಕ್ಕಾಗಿ ಕೊಮ್ಮೇರಹಳ್ಳಿಯಲ್ಲಿ ಇರತಕ್ಕಂತಹ ವಿಶ್ವಮಾನವ ಕಾಲೇಜನ್ನ ಸೇರಿ ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸವನ್ನ ಮಾಡಿ ದ್ವಿತೀಯ PUC ಪರೀಕ್ಷೆಯಲ್ಲಿಯೂ ಕೂಡ ಮಂಡ್ಯ ಜಿಲ್ಲೆಗೆ ಮೊದಲಿಗರಾಗಿ ಉತ್ತೀರ್ಣರಾಗ್ತಾರೆ. ನಂತರ ವೈದ್ಯಕೀಯ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡ ಅಭಿಷೇಕ್ ಗೌಡ ಅವರು MBBSಗಾಗಿ MVJ ಮೆಡಿಕಲ್ ಕಾಲೇಜ್ ಗಿರಿನಗರವನ್ನ ಸೇರ್ತಾರೆ. ಅಲ್ಲಿಂದ ಮುಂದೆ MVJ ಮೆಡಿಕಲ್ ಕಾಲೇಜ್ ಹೊಸಕೋಟೆಯಲ್ಲಿ ಡೇ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಾ IAS ಪರೀಕ್ಷೆಗೆ ತಯಾರಿ ನಡೆಸಿ ಇದೀಗ 3ನೇ ಪ್ರಯತ್ನದಲ್ಲಿ 278ನೇ ರ್ಯಾಂಕ್ ಪಡೆಯುವ ಮೂಲಕ ಒಂದು ದೊಡ್ಡ ಯಶಸ್ಸನ್ನ ಪಡೆದು ಸಾಧನೆ ಮಾಡಿದ್ದಾರೆ. ನಿರಂತರ ಕಲಿಕೆ, ದಿನಕ್ಕೆ 13 ಗಂಟೆಗಳ ಅಭ್ಯಾಸ, ಕುತೂಹಲ ಭರಿತ ವ್ಯಕ್ತಿತ್ವ, ಶ್ರದ್ಧೆ ಇಂದು ಅಭಿಷೇಕ್ ಗೌಡ ಅವರನ್ನು IASನಂತಹ ದೊಡ್ಡ ಹುದ್ದೆಯೆಡೆಗೆ ಕರೆದೊಯ್ದಿದೆ. ಅವರ ಆದರ್ಶಗಳು, ಅವರ ಕನಸುಗಳು ಇವತ್ತು ಅವರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಮನಸ್ಸು ಮಾಡಿದರೆ ಯಾವುದೇ ಕಷ್ಟಕರವಾದಂತಹ ಸವಾಲಾದಂತಹ ದುಸ್ಥಿತಿಯ ನಡುವೆಯೂ ಅವುಗಳೆಲ್ಲವನ್ನ ಮೆಟ್ಟಿ ನಿಂತು ಗುರಿಯೆಡೆಗೆ ಸಾಗಬಹುದು ಎನ್ನುವುದನ್ನು ಅಭಿಷೇಕ್ ಗೌಡ ಸಾಧಿಸಿ ತೋರಿಸಿದ್ದಾರೆ. ಈ ಮಂಡ್ಯ ಜಿಲ್ಲೆಯ ಯುವ ಪ್ರತಿಭೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ಓದಿದ್ದೆಲ್ಲ ಪ್ರಾಥಮಿಕ ಶಿಕ್ಷಣ ಎಲ್ಲ ಆಗಿದ್ದು ಹಲಗೂರು ಹೋಬಳಿಯಲ್ಲಿ ಸ್ವಾಮಿ ವಿವೇಕಾನಂದ ಕಾನ್ವೆಂಟ್ ಹಾಗೂ SG ಕಾನ್ವೆಂಟ್ ಎಂಬಲ್ಲಿ 7ನೇ ತರಗತಿವರೆಗೆ ಅಲ್ಲಿ ಅಭ್ಯಾಸ ಮಾಡಿದೆ. ನಂತರ ಪ್ರೌಢ ಶಿಕ್ಷಣ ಅಂದರೆ 8th-ಇಂದ 10th ವರೆಗೂ ನಾನು ಓದಿದ್ದು ನಮ್ಮ ಗ್ರಾಮದಲ್ಲೇ ಸರ್ಕಾರಿ ಪ್ರೌಢಶಾಲೆ. ಅಲ್ಲಿ ಅದು ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿ ನನಗೆ ದೊರೆತಂಥ ಶಿಕ್ಷಕರು ತುಂಬ ಸಹಾಯ ಮಾಡಿದ್ರು. ಈಗ UPSC ಎಂಬ ಒಂದು ಎಕ್ಸಾಮ್ ಇದೆ ಅಂತ ನನಗೆ ಅಲ್ಲೇ ಒಂದು ಬೀಜವನ್ನು ಬಿತ್ತಿದ್ದು ನನ್ನ ಹೈಸ್ಕೂಲ್ ಶಿಕ್ಷಕರು. ಸೊ ಈ ಕ್ಷಣದಲ್ಲಿ ಅವ್ರನ್ನ ನೆನ್ಪು ಮಾಡಕ್ಕೆ. ಸರ್ಕಾರಿ ಪ್ರೌಢಶಾಲೆ ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮದಲ್ಲಿ 10th. ಮೊದಲು 1 to 7th ಐ ಥಿಂಕ್ ಇಂಗ್ಲಿಷ್ ಮೀಡಿಯಂ ಅನ್ಸುತ್ತೆ. ಇಲ್ಲ ಸರ್, 1 to 5th ವರೆಗೂ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. 6th ಮತ್ತೆ 7th ಮಾತ್ರ ಇಂಗ್ಲಿಷ್ ಮಾಧ್ಯಮದಲ್ಲಿ. ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಸ್ವಿಚ್ ಅಲ್ಲಿಗೆ ನಮ್ಮ ಹೈಸ್ಕೂಲ್ ಶಿಕ್ಷಣವನ್ನ ನೀವು ಕನ್ನಡ ಮಾಧ್ಯಮದಲ್ಲಿ ಪಡಿತೀರಾ? ಹೈಸ್ಕೂಲಲ್ಲಿ ತುಂಬಾ ಜನ ಶಿಕ್ಷಕರು ಇರ್ತಾರೆ. ಐ ಥಿಂಕ್ ಪರ್ಟಿಕ್ಯುಲರ್ಲಿ ಯಾರೋ ಒಬ್ರು ನಿಮ್ಮನ್ನ ಸ್ಪೆಷಲಿ UPSC ಮೋಟಿವ್ ಮಾಡಿದ್ದಾರೆ ಅಂತ ಅನ್ಕೋಬಹುದು.
ಸರ್ ನಾನು 3 ಶಿಕ್ಷಕರನ್ನ ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. MP ಸರ್, KMB ಸರ್ ಮತ್ತೆ ಸಂಪತ್ ಸರ್ ಅಂದ್ಬಿಟ್ಟು ಗಣಿತ ಶಿಕ್ಷಕರು ಹಾಗೂ ಕನ್ನಡ ಶಿಕ್ಷಕರು. ಅವರು ಇಲ್ಲಿವರೆಗೂ ಈ ಸಕ್ಸಸ್ ಆಗೋವರೆಗೂ ಪುಟ್ಟಸ್ವಾಮಿ ಸರ್ ಅಂತ ಗಣಿತ ಶಿಕ್ಷಕರು, KM ಬಸವರಾಜು ಸರ್ ಅಂತ ಅವರು ಗಣಿತ ಹಾಗೂ ವಿಜ್ಞಾನ ಶಿಕ್ಷಕರು, ಹಾಗೂ ಸಂಪತ್ ಸರ್ ಅಂತ ಅವರು ಕನ್ನಡ ಶಿಕ್ಷಕರು. ಅವರು ಬರೀ ಪ್ರೌಢಶಾಲೆಯಲ್ಲಿ ಮಾತ್ರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ಇಲ್ಲಿವರೆಗೂ ನನ್ನ ಸಕ್ಸಸ್ ಪಡೆಯವರೆಗೂ ನನ್ನ ಜೊತೆಯಲ್ಲೇ ನಿಂತು ಒಂದು ಗಾದೆ ಮಾತಿದೆ, ಗುರಿ ಮುಂದೆ ಗುರು ಹಿಂದೆ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ಸೊ ಅದು ನನ್ನ ವಿಷಯದಲ್ಲಿ ಅಕ್ಷರ ಸಹ ಸತ್ಯ. ಪ್ರೌಢಶಾಲೆಯ ನಮ್ಮ ಸರ್ಕಾರಿ ಶಿಕ್ಷಕರು ಇಷ್ಟು ನೆರವು ನೀಡಿದ್ದಾರೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಿಂದ ಏನು ಅಚೀವ್ ಮಾಡಕ್ಕಾಗಲ್ಲ, CBSE ಹೋಗ್ಬೇಕು, ICSE ಹೋಗ್ಬೇಕು ಅನ್ನೋ ಆಟಿಟ್ಯೂಡ್ ಇರೋ ನಡುವೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ, ಉತ್ತಮ ಶಾಲೆಗಳು ಇವೆ. ಅದನ್ನ ಬೆಳಕಿಗೆ ತರುವಂತ ಕೆಲಸಗಳನ್ನ ನಾವು ಈ ತರ ವ್ಯಕ್ತಿಗಳನ್ನ ಸಂದರ್ಶಿಸುವ ಮೂಲಕ ಮಾಡ್ತಾ ಇದೀವಿ. ತುಂಬಾ ಸಂತೋಷ ಆಯ್ತು ಸರ್. ಅಂದ್ರೆ ನಿಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣ ಎಲ್ಲ ಗ್ರಾಮೀಣ ಹಂತದಲ್ಲಿ, ಹೋಬಳಿ ಹಂತದಲ್ಲಿ ನಡೀತು, ಯಾವುದೇ ಟೌನ್ಗೆ ಎಂಟ್ರಿ ಆಗ್ಲಿಲ್ಲ ನೀವು. ಹೌದು ಸರ್. PUC ಶಿಕ್ಷಣ ಇಲ್ಲ ಸರ್. ಸರ್ SSLC ನಲ್ಲಿ ಒಳ್ಳೆ ಅಂಕಗಳು ಬಂದಿದ್ರಿಂದ PUC-ಯನ್ನ SSLC ಮಂಡ್ಯ ಜಿಲ್ಲೆ ಟಾಪರ್ ಅಂತ. ಹೌದು ಸರ್. ಅಂದ್ರೆ ಸರ್ಕಾರಿ ಶಾಲೆಯೊಂದು ಜಿಲ್ಲೆಗೆ ಟಾಪ್ ಆಗಿತ್ತು. ಹೌದು ಸರ್. ತುಂಬಾ ಹೆಮ್ಮೆ ಪಡುವಂತ ವಿಷಯ. ಯಾವ್ದು ಸರ್ ಪರ್ಟಿಕ್ಯುಲರ್ ಶಾಲೆ? ಸರ್ಕಾರಿ ಹಿರಿಯ ಪ್ರೌಢಶಾಲೆ ಮಾರಗೌಡನಹಳ್ಳಿ. ಓ ನೈಸ್. ಅದು ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ಪ್ರೌಢಶಾಲೆ ಆಗಿ ಹೊರಹೊಮ್ಮಿದೆ. ಪ್ರತಿ ವರ್ಷ ಕೂಡ 100% ರಿಸಲ್ಟ್ ಬರ್ತಿದೆ ಸರ್ ಅಲ್ಲಿ. ಸೊ ಆ ಶಾಲೆಯಲ್ಲಿ ಓದಿದ್ದೀನಿ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಅದರ ನಂತರ ನಾನು ವಿಶ್ವಮಾನವ BGS PU ಕಾಲೇಜ್ ಮಂಡ್ಯ ಕೊಮ್ಮೇರಳ್ಳಿ ಮಂಡ್ಯದಲ್ಲಿ PUC ಶಿಕ್ಷಣವನ್ನ ಮಾಡಿದ್ದು. ಮಂಡ್ಯದ ಅದು ಹೆಡ್ ಕ್ವಾರ್ಟರ್ ಅಲ್ಲಿ ಬರುತ್ತಾ? ಕೊಮ್ಮೇರಳ್ಳಿ ವಿಲೇಜ್ ಬರುತ್ತೆ, ಅಂದ್ರೆ ರೆಸಿಡೆನ್ಷಿಯಲ್ ಕಾಲೇಜು. ಸೊ ಹೈಸ್ಕೂಲ್ ನಲ್ಲಿ ಒಳ್ಳೆ ಅಂಕಗಳು ಬಂದಿದ್ರಿಂದ ಅಲ್ಲಿ ಫ್ರೀ ಸೀಟ್ ಸಿಕ್ತು ನನಗೆ. ಸೊ ಅಲ್ಲಿ ಓದಿ ಅಲ್ಲಿ ಕೂಡ ಒಳ್ಳೆ ಶಿಕ್ಷಕರು, ಒಳ್ಳೆ ಉಪನ್ಯಾಸಕರು ನನಗೆ ದೊರೆತಿದ್ದರಿಂದ ಅಲ್ಲೂ ಕೂಡ ಒಳ್ಳೆ ಅಂಕಗಳನ್ನ ಗಳಿಸಕ್ಕೆ ಸಾಧ್ಯ ಆಗಿ ಅಲ್ಲೂ ಮಂಡ್ಯ ಡಿಸ್ಟಿಕ್ ಟಾಪರ್ ಆದೆ ಸರ್. ನಂತರ PCMB. ಎಸ್ ಸರ್. ನಂತರ CET ನಲ್ಲೂ ಕೂಡ ಒಳ್ಳೆ ರ್ಯಾಂಕ್ ಬಂದಿದ್ರಿಂದ ನನಗೆ MBBS ಸೀಟ್ ದೊರೆಯಿತು. MVJ ಮೆಡಿಕಲ್ ಕಾಲೇಜ್ ಹೊಸಕೋಟೆ ಬೆಂಗಳೂರಿನಲ್ಲಿ ನಾನು MBBS ನ ಮುಗಿಸ್ದೆ. ಇದ್ರ ಜೊತೆಗೆ ನಾನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ತಂದೆ ರೈತ, ಜವರಾಯಗೌಡ ಅಂದ್ಬಿಟ್ಟು. ನನ್ನ ತಾಯಿ ಜಯಮ್ಮ ಸರ್. ನನ್ನ ತಾಯಿ ಜಯಮ್ಮ ಅವರು ಗೃಹಿಣಿ. ನನಗೆ 2 ಅಕ್ಕಂದಿರು, ಸುನೀತಾ ಹಾಗೂ ಅನಿತಾ, ಹಾಗೂ ಒಬ್ಬ ಅಣ್ಣ ಮಂಜೇಶ್ ಅಂತ. ಇವರು ನನ್ನ ಇಲ್ಲಿವರೆಗೂ ನನ್ನ ಜರ್ನಿಯಲ್ಲಿ ಪ್ರತಿ ಹಂತದಲ್ಲೂ ನಾನು ಏನ್ ಮಾಡ್ತೀನಿ, ನನ್ನ ಓದಿನಲ್ಲಿ ಅಥವಾ ನನ್ನ ಏರುಪೇರುಗಳಲ್ಲಿ ಸದಾ ನನ್ನ ಜೊತೆಯಲ್ಲಿ ಬಂದಿದ್ದಾರೆ. ಸೊ ಈ ಸಂದರ್ಭ ಉಪಯೋಗಿಸ್ಕೊಂಡು ನಾನು ಅವರಿಗೆ ಧನ್ಯವಾದ. ಹಾಗಾದ್ರೆ ಉಳಿದ 3 ಜನ ಅವರೇನೇನು ಮಾಡಿದ್ದಾರೆ ಅಂತ ನಮಗೆ ಕುತೂಹಲ ಇದೆ. ಸರ್, ಮೊದಲನೇ ಅಕ್ಕ ಅವರು ಡಿಗ್ರಿ ಕಂಪ್ಲೀಟ್ ಮಾಡಿದ್ರು, ಬಟ್ ಮದುವೆಯಾಗಿ ಗೃಹಿಣಿ ಆಗಿದ್ದಾರೆ. ಎರಡನೇ ಅಕ್ಕ ಅವರು ಕೂಡ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿ ಈಗ ಅಬಕಾರಿ ಇಲಾಖೆಯಲ್ಲಿ ನಿರೀಕ್ಷಕರಾಗಿ, ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅಣ್ಣ ಕೂಡ ಇದು ಕರೀತಾರೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಪ್ರಮೋಷನ್ ಮೂಲಕ ಈಗ ನಿರೀಕ್ಷಕರಾಗಿದ್ದಾರೆ. ಹೌದು ಸರ್. ನಂತರ ಈಗ ನಮ್ಮ ಅಣ್ಣ ಮಂಜೇಶ್ ಅಂತ ಅವರು ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲೇ. ಸರ್, ಮನೆಯಲ್ಲಿ ಮೊದಲಿಂದನೂ ಈ ತರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ಗೆ ಓದ್ತಿರೋ ಒಂದು ಎನ್ವಿರಾನ್ಮೆಂಟ್ ಇದ್ದಿದ್ರಿಂದ ನನಗೆ ಇದರ ಅರಿವು ಮುಂಚೆಯಿಂದನೇ ಇತ್ತು. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇದು ನನಗೆ UPSC ಅಲ್ಲಿ ಸಾಧನೆ ಮಾಡೋಕ್ಕೆ ಒಂದು ಪ್ರೇರೇಪಣೆ ಅಂತ ಹೇಳ್ಬೋದು. ಮತ್ತು ಜೊತೆಗೆ ನನ್ನ ಫ್ಯಾಮಿಲಿಯಲ್ಲಿ ಇದ್ದಂಥ ನನ್ನ ಭಾವಂದಿರು, ಅತ್ತಿಗೆ ಎಲ್ಲರೂ ಕೂಡ ತುಂಬಾ ಸಹಾಯನ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಎಷ್ಟು ಎಕರೆ ಜಮೀನಿದೆ ಕುತೂಹಲ ಕೇಳೋದಾದ್ರೆ? ಸರ್, 2 ಎಕರೆ ಜಮೀನಿದೆ. ಕೇವಲ 2 ಎಕರೆ ಜಮೀನು ಅಂದ್ರೆ ತುಂಬಾ ಸಣ್ಣ ಹಿಡುವಳಿದಾರರು. ಹೌದು ಸರ್. ಮತ್ತೆ ಅಪ್ಪ ಈ ತರ ಮಕ್ಕಳಿಗೆಲ್ಲ ಇಷ್ಟು ಎಜುಕೇಶನ್ ಕೊಡೋಕೆ ತುಂಬಾ ಬರ್ಡನ್ ಆಗಿದೆ ಅಂತ ನಾನು ಅನ್ಕೋಬಹುದಾ? ಖಂಡಿತ ಸರ್. ಮಧ್ಯಮ ವರ್ಗದ ಗ್ರಾಮೀಣ ಕುಟುಂಬದಿಂದ ಬಂದಿದ್ದು, ಬಟ್ ಓದೋ ವಿಷಯದಲ್ಲಿ ಬಂದ್ರೆ ಅಪ್ಪ ಕೂಡ ಅವರು ಡಿಗ್ರಿ ಆ ವರ್ಷದಲ್ಲೇ ಡಿಗ್ರಿ ಕಂಪ್ಲೀಟ್ ಮಾಡಿದ್ರಿಂದ ಎಜುಕೇಶನ್ ಇಂಪಾರ್ಟೆಂಟ್ ಅಥವಾ ಶಿಕ್ಷಣದ ಪ್ರಾಮುಖ್ಯತೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದ ಅವರು ಎಷ್ಟೇ ಕಷ್ಟ ಆದ್ರೂ ಕೂಡ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡ್ಸೋದ್ರಲ್ಲಿ ಹಿಂದೆ ಬೀಳಲಿಲ್ಲ. ಅದೆಷ್ಟೇ ಕಷ್ಟ ಆಗಿದ್ರು ಕೂಡ ಓದೋದಕ್ಕೆ ಸಹಾಯ ಇದ್ದೇ ಇತ್ತು. ಸೊ ಅದು ನಮ್ಮ ಎಲ್ಲರ ಈ ಸಾಧನೆಗಳಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಸೊ ಅವ್ರಿಗೂ ಕೂಡ ನಾನು ತುಂಬಾ ನೋಡಿದಾಗ ಇದೆ ಅನ್ಸೋದು, ಬಹಳ ಹುಡುಗರು ನಾವು ಬಡತನ ಇದೆ, ಅದಿದೆ ಇದಿದೆ ಅಂತಾರೆ. ಇವತ್ತಿನ ಕಾಲದಲ್ಲಿ ನನಗೆ ಬಡತನ ಒಂದು ಹರ್ಡಲ್ ಆಗಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಮನೆಯಲ್ಲಿ ಡೆಡಿಕೇಶನ್ ಬೇಕು, ಮನೆಯವರ ಡೆಡಿಕೇಶನ್ ಸ್ವಲ್ಪ ನೀಡಿದೆ, ಜೊತೆಗೆ ಆ ವಿದ್ಯಾರ್ಥಿ ಎಂತೂಸಿಯಾಸಮ್ ಒಂದ್ ಸ್ವಲ್ಪ ಡೆಡಿಕೇಶನ್ ತಗೊಂಡ್ರೆ ಬಡತನ ಒಂದು ಅಡೆತಡೆ ನಮಗೆ ಒಂದು ಹರ್ಡಲ್ ಆಗಿದೆ ಅನ್ಸಲ್ಲ ಅಲ್ವಾ ಸರ್?
ಖಂಡಿತ ಸರ್, ಆ ಬಡತನವೇ ನನಗೆ ಒಂದು ಓದೋದಕ್ಕೆ ಸ್ಫೂರ್ತಿ ಆಗ್ತಿತ್ತು ಸರ್. ಯಾಕಂದ್ರೆ ನನ್ಗೆ ಇನ್ನೂ ನೆನಪಿದೆ, ನನ್ನ ತಾಯಿ ಒಂದು ಮಾತು ಹೇಳ್ತಿದ್ರು, ಬೇರೆಯವ್ರು ಈಗ ಒಳ್ಳೆ ಒಳ್ಳೆ ಜಮೀನ್ ಇಟ್ಟಿರೋರು ಅಥವಾ ಶ್ರೀಮಂತರು ಮಕ್ಕಳು ಜೊತೆಗೆ ನೀನು ಕಾಂಪೀಟ್ ಮಾಡಬೇಕು ಅಥವಾ ಅವರ ಲೆವೆಲ್ಗೆ ಬೆಳಿಬೇಕು ಅಂತಂದ್ರೆ ಶಿಕ್ಷಣ ಒಂದೇ ಮಾಧ್ಯಮ. ಶಿಕ್ಷಣ ಒಂದು ಯಾರು ಕೂಡ ಒಂದು ದೋಚಲಾಗದಂತ ಸ್ವತ್ತು ಅಂತ ಪದೇ ಪದೇ ಹೇಳ್ತಿದ್ರು. ಅದು ತಲೆಯಲ್ಲಿ ಕೂತ್ಬಿಟ್ಟಿತ್ತು ಸರ್. ಸೊ ಅದಕ್ಕೆ ಅದನ್ನೊಂದು ಚಾಲೆಂಜಿಗೆ ತಗೊಂಡು ಎಜುಕೇಶನ್ಗೆ ಜಾಸ್ತಿ ಫೋಕಸ್ ಮಾಡಿ ಎಲ್ಲರೂ ಒಂದು ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಆಯ್ತು ಸರ್. ಶಿಕ್ಷಣ ಮತ್ತು ಟ್ಯಾಲೆಂಟ್ ಯಾರನ್ನ ಏನ್ ಬೇಕಾದ್ರೂ ಮಾಡತ್ತೆ. ಖಂಡಿತ. ಈ ಏನು ಮೇಲು ಕೀಳು ಪ್ರಕೃತಿ ದತ್ತವಾಗಿ ಬಂದಿದೆ, ಬಡವ ಶ್ರೀಮಂತ ಇದೆ, ಅದನ್ನೆಲ್ಲವನ್ನು ನಿವಾರಿಸಬೇಕು ಅಂದ್ರೆ ನಾವು ಶಿಕ್ಷಣದ ಮೂಲಕ ಸಾಧ್ಯ. ಫೋರ್ಬ್ಸ್ ಲಿಸ್ಟ್ ನೋಡ್ತಾ ಇರ್ತೀನಿ ಸರ್ ನಾನು, ಈ ಶ್ರೀಮಂತರ ಪಟ್ಟಿ ಬಿಡ್ತಾರಲ್ಲ, ಅಲ್ಲಿ ಟಾಪ್ 10 ಒಳಗಡೆ ಎಲ್ಲ 0ದಿಂದ ಬಂದವರು ತುಂಬಾ ಜನ ಇರ್ತಾರೆ. ಹೌದು ಸರ್. ಅಲ್ಲಿಗೆ ಶ್ರೀಮಂತಿಕೆ ಅನ್ನೋದು ವಂಶ ಪರಂಪರಾಗತ ಬರುತ್ತೆ ಅನ್ನೋದು ಹಿಂದಿನ ಕಾಲದಲ್ಲಿ ಇತ್ತು. ಈ ಕಾಲದಲ್ಲಿ ಅಧಿಕಾರ, ಶ್ರೀಮಂತಿಕೆ ಎಲ್ಲದನ್ನು ನಾವು ಯಾವ್ದಿಂದ ಪಡ್ಕೋಬಹುದು, ಶಿಕ್ಷಣದಿಂದ ಪಡಿಬಹುದು. ಅದಕ್ಕೆ ನೀವೆಲ್ಲರೂ ಸ್ಫೂರ್ತಿ ಸರ್. ತುಂಬಾ ಸಂತೋಷ ಆಯ್ತು ಸರ್. ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಿದ್ರಿ. IAS ಕರಿಯರ್ನ ನೀವು ಹೈಸ್ಕೂಲ್ ನಲ್ಲೇ ನಮಗೆ ಶಿಕ್ಷಕರು ಬಿತ್ತಿದ್ರು ಅಂದ್ರಿ. ಅಲ್ಲಿಂದಾನೇ ತುಂಬಾ ಸೀರಿಯಸ್ ಫೋಕಸ್ ಆದ್ರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟೈಮಲ್ಲಿ ಸೀರಿಯಸ್ ಆಗಿ ತಗೊಂಡ್ರ ಅಂತ? ಸರ್, ಮೊದಲೇ ಹೇಳಿದಾಗೆ ಈ IAS ಪರೀಕ್ಷೆ ಅಂತ ಇರುತ್ತೆ, ಇದು ದೇಶದ ಒನ್ ಆಫ್ ದ ಅತ್ಯುನ್ನತ ಹುದ್ದೆ ಅಂತ ಮೊದಲೇ ಹೈಸ್ಕೂಲ್ನಲ್ಲೇ ನಮ್ಮ ಶಿಕ್ಷಕರು ಒಂದು ಇನ್ಫಾರ್ಮೇಶನ್ ಅನ್ನು ನೀಡಿದ್ರು. ಬಟ್ ಆವಾಗ ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ, ಅರಿವು ಕೂಡ ಇರಲಿಲ್ಲ. MBBS ಮುಗಿಸಿ ಇಂಟರ್ನ್ಶಿಪ್ಪಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಗ್ರಾಮೀಣ ಭಾಗದ ಎಷ್ಟೋ ಜನ ರೋಗಿಗಳ ಜೊತೆ ಇಂಟ್ರಾಕ್ಷನ್ ನಡೆಸ್ತಿರ್ಬೇಕಾದ್ರೆ ನನಗನ್ನಿಸ್ತು, ಈಗ ಯಾವುದೇ ಒಂದು ರೋಗದಿಂದ ಅಥವಾ ಕಾಯಿಲೆಯಿಂದ ಒಬ್ಬ ಗ್ರಾಮೀಣ ರೋಗಿ ಬಂದರೆ ಅದು ಕೇವಲ ವೈದ್ಯಕೀಯ ಕಾಯಿಲೆ ಆಗಿರಲಿಲ್ಲ ಅಥವಾ ಒಂದು ಮೆಡಿಕಲ್ ಡಿಸೀಸ್ ಆಗಿರಲಿಲ್ಲ, ಅದರಿಂದ ಸಾಕಷ್ಟು ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳು ಅದರಿಂದ ಇರ್ತಿತ್ತು. ಉದಾಹರಣೆಗೆ ಹೇಳೋದಾದ್ರೆ ಅನಿಮಿಯಾ ಅಂತ ಒಂದು ರೋಗವನ್ನು ತಗೊಂಡ್ರೆ, ಅನಿಮಿಯಾ ಇಟ್ಸ್ ನಾಟ್ ಜಸ್ಟ್ ಅ ಮೆಡಿಕಲ್ ಡಿಸೀಸ್, ಅದರಿಂದ ಎಷ್ಟೊಂದು ನಿರುದ್ಯೋಗ ಇರ್ಬೋದು, ಬಡತನ ಇರ್ಬೋದು, ಈ ಥರ ಹಲವಾರು ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರ್ಸು ಕೂಡ ಇತ್ತು. ಸೊ ಡಾಕ್ಟರ್ ಆಗಿದ್ದರೆ ಕೇವಲ ಬರೀ ಮೆಡಿಕಲ್ ಆಸ್ಪೆಕ್ಟ್ ಮಾತ್ರ ನಾನು ಉದ್ದೇಶಿಸ್ಬೋದು. ಬಟ್ ಒಬ್ಬ ಸಿವಿಲ್ ಸರ್ವೆಂಟ್ ಆದರೆ, ಒಬ್ಬ IAS ಆಫೀಸರ್ ಆದರೆ ಅದ್ರ ಹಿಂದೆ ಇರ್ತಕ್ಕಂಥ ಈ ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರ್ಸ್ನು ಕೂಡ ಅಡ್ರೆಸ್ ಮಾಡ್ಬೋದು. ಆ ಎಲ್ಲ ಕಾಯಿಲೆಗಳನ್ನು ಹೋಲಿಸ್ಟಿಕ್ ಆಗಿ ಅಡ್ರೆಸ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಬರೀ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ನನ್ನ ಸಾಧನೆ ಸೇವೆ ಲಿಮಿಟ್ ಆಗುತ್ತೆ ಅನ್ನೋ ಒಂದು ಇದು ಬಂದಿದ್ರಿಂದ ಹೆಚ್ಚು IAS ಆಫೀಸರ್ಗಳ ಸೇವೆಗಳನ್ನ ನಾನು TVಯಲ್ಲಿ ಅಥವಾ ನ್ಯೂಸ್ ಪೇಪರ್ನಲ್ಲಿ ಓದ್ತಿರ್ಬೇಕಾದ್ರೆ ಇದೆಲ್ಲ ಕೂಡಿ ನನಗೆ IAS ಅಧಿಕಾರಿ ಆಗಬೇಕು ಎಂಬ ಆಸೆ ಪ್ರಬಲ ಆಯಿತು ಸರ್. ಅಲ್ಲಿಗೆ ಮೆಡಿಕಲ್ ಮುಗಿಸೋಷ್ಟೊತ್ತಿಗೆ ಒಂದು 22 ಅನ್ಕೋಬೋದಾ? 22ನೇ ವಯಸ್ಸಿಗೆ 23ಗೆ ಫುಲ್ ಫೋಕಸ್ ಮಾಡಿದ್ರಿ. ವಿತಿನ್ ಎಷ್ಟು ವರ್ಷದಲ್ಲಿ ಈ ಸಾಧನೆ ಆಯ್ತು ಕಂಪ್ಲೀಟ್? ಸರ್, ನಾನು UPSC ಅಥವಾ UPSC ಪರೀಕ್ಷೆಗೆ ಪ್ರಾಪರ್ ಆಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು 2017ಇಂದ. ನಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದು 2016. ಸೊ 17ನಲ್ಲಿ ಬೆಂಗಳೂರಿನಲ್ಲೇ ಇನ್ಸೈಟ್ಸ್ ಆನ್ ಇಂಡಿಯಾ ಅಂತ ಒಂದು ಕೋಚಿಂಗ್ ಸೆಂಟರ್ ಇದೆ, ಅಲ್ಲಿ ಕೋಚಿಂಗ್ ಅನ್ನ ಪಡೆದು ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೊದಲ 2 ಪ್ರಯತ್ನದಲ್ಲಿ ನಾನು ವಿಫಲನಾದೆ. ಇದು 3ನೇ ಪ್ರಯತ್ನದಲ್ಲಿ ನನಗೆ 278ನೇ ರ್ಯಾಂಕ್ ಬಂದಿದ್ದು. ಸೊ ಈ ಥರ್ಡ್ ಅಟೆಂಪ್ಟ್ ಅಲ್ಲಿ ನನಗೆ ಸಕ್ಸಸ್. ಇನ್ಸೈಟ್ಸ್ ಆನ್ ಇಂಡಿಯಾ ರೀಸೆಂಟ್ಲಿ ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಮಾಡ್ತಾ ಇದೆ. ಮಾತೆತ್ತಿದ್ರೆ ಡೆಲ್ಲಿ, ಹೈದರಾಬಾದ್ ಅನ್ನೋ ನಡುವೆ ಇನ್ಸೈಟ್ಸ್ ಆನ್ ಇಂಡಿಯಾ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸರ್, ನಿಮ್ಮ ಇನ್ಸೈಟ್ಸ್ ಆನ್ ಇಂಡಿಯಾ ಬಗ್ಗೆ ಒಂದೆರಡು ಮಾತಾಡ್ಬೋದಾ? ಖಂಡಿತ ಸರ್. ನೀವು ಹೇಳ್ದಾಗೆ ಈ UPSC ಪರೀಕ್ಷೆನ ಕ್ಲಿಯರ್ ಮಾಡಬೇಕು ಅಂತಂದರೆ ದೆಹಲಿಗೆ ಹೋಗಲೇಬೇಕು ಅಥವಾ ಹೈದರಾಬಾದು, ಈ ಥರ ಒಂದು ಮಿಸ್ನಾರ್ಮ್ ಇತ್ತು. ಬಟ್ ನಾನು ಅದನ್ನು ಚಾಲೆಂಜಿಗಾಗಿ ತಗೊಂಡು, ಚಾಲೆಂಜಿಂಗ್ ಅನ್ನೋದಕ್ಕಿಂತ ಡೆಲ್ಲಿಯಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಇರುತ್ತೆ, ಮತ್ತು ಅಲ್ಲಿ ಎನ್ವಿರಾನ್ಮೆಂಟ್ ಕೂಡ ಅಷ್ಟು ಸೂಟಬಲ್ ಇಲ್ಲ ಕಂಪೇರ್ಡ್ ಟು ಬ್ಯಾಂಗ್ಳೂರ್. ಸೊ ಈ ಎಲ್ಲ ಇದನ್ನ ಗಮನಿಸಿದಾಗ ನಾನು ಬೆಂಗಳೂರಿನಲ್ಲೇ ಕೂತು ತಯಾರಿ ನಡೆಸ್ತೀನಿ ಅಂತ ಡಿಸೈಡ್ ಮಾಡಿ 2016ರಲ್ಲಿ ನಂದಿನಿ KR ಎಂಬುವರು ಕರ್ನಾಟಕದವರೇ ಆಲ್ ಇಂಡಿಯಾ ರ್ಯಾಂಕ್ 1 ಅನ್ನು ಪಡೆದಿದ್ದರಿಂದ ಒಂದು ಸ್ಫೂರ್ತಿ ಬಂದಿತ್ತು. ಅವರು ಕೂಡ ಇನ್ಸೈಟ್ಸ್ ಆನ್ ಇಂಡಿಯಾ ಎಂಬ ಕೋಚಿಂಗ್ ಸೆಂಟರಲ್ಲೇ ಓದಿದ್ದು. ಸೊ ಇದೆಲ್ಲ ನನಗೆ ಸ್ಫೂರ್ತಿ ಕೊಡ್ತು. ಅಲ್ಲಿ ವಿನಯ್ ಸರ್ ಅಂತ ಇನ್ಸೈಟ್ಸ್ನ ಫೌಂಡರು ಹಾಗೂ ಮೆಂಟರ್ ಕೂಡ, ಅವರು ಪ್ರತಿ ಹಂತದಲ್ಲೂ ವಿದ್ಯಾರ್ಥಿಗಳನ್ನ ತಮ್ಮ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಿ ಗೈಡ್ ಮಾಡ್ತಾ ಹೋಗ್ತಾರೆ. ನಾವು ಒಂದು ಫೇಲ್ಯೂರ್ ಆದರೆ ಆ ಫೇಲ್ಯೂರ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಆ ಸೋಲ್ನೇ ಗೆಲುವಿನ ಮೆಟ್ಟಿಲಾಗಿ ಮಾಡ್ಕೊಬೇಕು, ಈ ಥರ ಎಲ್ಲ ಒಂದು ಮಾರ್ಗದರ್ಶನವನ್ನು ನೀಡಿ ಹೆಚ್ಚು ವಿದ್ಯಾರ್ಥಿಗಳನ್ನ ಈ ಸೇವೆಗೆ ಜಾಯ್ನ್ ಆಗೋ ಥರ ಮಾಡ್ತಿದ್ದಾರೆ. ಸೊ ಅದೊಂದು ನನಗೆ ಅಡ್ವಾಂಟೇಜ್ ಆಯಿತು ಅಂತ ಹೇಳ್ಬೋದು ಸರ್. ಎಸ್ ಸರ್, ತುಂಬ ಖುಷಿ ಆಗ್ತಿದೆ. ಕನ್ನಡ ನಾಡಿನಲ್ಲಿ ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ ಇದೆ, ದಟ್ ಈಸ್ ಇನ್ಸೈಟ್ಸ್ ಆನ್ ಇಂಡಿಯಾ. ಖುಷಿ ಆಯಿತು ಸರ್. ನೆಕ್ಸ್ಟು ಯಾವ ಮ್ಯಾಗ್ಝಿನ್ಗಳನ್ನು, ನ್ಯೂಸ್ ಪೇಪರ್ಗಳನ್ನ ನೀವು ರೆಫರ್ ಮಾಡ್ತಾ ಇದ್ರಿ?
ಸರ್ ಮೇನ್ ಆಗಿ UPSC ಪರೀಕ್ಷೆಗೆ ಓದೋ ಎಲ್ಲ ಅಭ್ಯರ್ಥಿಗಳು ಅಥವಾ ಕ್ಯಾಂಡಿಡೇಟ್ಸ್ ದ ಹಿಂದೂ ಅಂತ ಆಂಗ್ಲ ನ್ಯೂಸ್ ಪೇಪರ್, ಸೊ ಅದನ್ನ ಓದಲೇಬೇಕು ಕಡ್ಡಾಯವಾಗಿ. ನಾನು ದ ಹಿಂದೂ ನ್ಯೂಸ್ ಪೇಪರ್ನೇ ಡೈಲಿ ರೆಫರ್ ಮಾಡ್ತಿದ್ದು. ಕರೆಂಟ್ ಇವೆಂಟ್ಸ್ ಅಥವಾ ಕರೆಂಟ್ ಅಫೇರ್ಸ್ ಈ ಪರೀಕ್ಷೆಯಲ್ಲಿ ತುಂಬಾ ಪ್ರಧಾನ ಪಾತ್ರವನ್ನು ವಹಿಸಿದ್ರಿಂದ ನಾವು ಡೈಲಿ ಬೇಸಿಸ್ ಅಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಸೊ ನ್ಯೂಸ್ ಪೇಪರ್ ಕಡ್ಡಾಯವಾಗಿ ಓದಲೇಬೇಕು. ಜೊತೆಗೆ ಇನ್ಸೈಟ್ಸ್ IAS ಕೋಚಿಂಗ್ ಸೆಂಟರ್ ಅಲ್ಲಿ ಕೊಡ್ತಿದ್ದಂತಹ ಮೆಟೀರಿಯಲ್ಸ್, ಅದ್ರ ಜೊತೆಗೆ ಈಗ ಡಿಜಿಟಲ್ ಇಂಡಿಯಾ ಅಥವಾ ಎಲ್ಲ ಒಂದು ಡಿಜಿಟಲೈಸ್ಡ್ ಆಗ್ತಿರೋ ಒಂದು ಯುಗದಲ್ಲಿ ಆನ್ಲೈನ್ ಮೆಟೀರಿಯಲ್ಸ್ ತುಂಬಾ ಅವೈಲೇಬಲ್ ಇದೆ. ಸೊ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಈ ಆನ್ಲೈನ್ ಮೆಟೀರಿಯಲ್ಸ್ ಅವೈಲೇಬಲ್ ಇರೋದ್ರಿಂದ ನಾವು ಬೇರೆ ಬೇರೆ ನಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೆ ಬೇರೆ ಬೇರೆ ಮೆಟೀರಿಯಲ್ಸ್ಗಳನ್ನ ಓದ್ಬೋದು. ನಾನು ವಿಷನ್ AS ಎಂಬ ಡೆಲ್ಲಿಯ ಒಂದು ಕರೆಂಟ್ ಅಫೇರ್ಸ್ ಮೆಟೀರಿಯಲ್ನ ಕೂಡ ರೆಫರ್ ಮಾಡ್ತಿದ್ದೆ. ಸೊ ಇವುಗಳ ಜೊತೆಗೆ ಮೇನ್ ಆಗಿ ಟೆಕ್ಸ್ಟ್ ಬುಕ್ಗಳ ವಿಷಯಗಳು ಬರೋದಾದ್ರೆ NCERT ಬುಕ್ಸ್ಗಳನ್ನ ಖಂಡಿತವಾಗಿ ಎಲ್ಲರೂ ಓದಲೇಬೇಕು. ನಾವು ಈಗ ಯಾವ ಥರ ಒಂದು ಶಾಲೆಗೆ ಬಿಗಿನಿಂಗಲ್ಲಿ ಜಾಯ್ನ್ ಆದಾಗ ವರ್ಣಮಾಲೆಗಳನ್ನ ಓದ್ತೀವೋ, ಈ UPSC ಪರೀಕ್ಷೆಗೆ NCERT ಬುಕ್ಗಳು ವರ್ಣಮಾಲೆ ರೀತಿ ಇದ್ದಂಗೆ. ಸೊ ಎಲ್ಲರೂ ನಾನು ಹೇಳಕ್ ಇಷ್ಟಪಡೋದು ಅಂದ್ರೆ NCERTಸ್ನ ಓದೋದ್ರ ಮೂಲಕ ಈ ಎಕ್ಸಾಮ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಎಲ್ಲಿಂದ ಪರ್ಟಿಕ್ಯುಲರ್ಲಿ ನೀಡ್ ಸರ್? ಯಾವ ಕ್ಲಾಸಿಂದ ಸರ್? 6ನೇ ತರಗತಿಯಿಂದ 12ನೇ ತರಗತಿ 6 to 12 ಅಲ್ಲಿ ಹ್ಯುಮ್ಯಾನಿಟೀಸ್ 6 to 12 ಅಂದ್ರೆ ಹಿಸ್ಟ್ರಿ, ಎಕಾನಮಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಇದನ್ನ ಕವರ್ ಮಾಡ್ಬೋದು. ಸೈನ್ಸ್ ಕೂಡ ಅಷ್ಟೇ ಓದ್ಬೇಕಾ ಅಂತ? ಸರ್ ಸೈನ್ಸು 11th 12th ಬುಕ್ ಓದಿದ್ರೆ ಸಾಕಾಗುತ್ತೆ. 11th 12th ಹೆವಿ ಆಗಲ್ವಾ ಸಾಮಾನ್ಯ ನಮ್ಮ ಆರ್ಟ್ಸ್ ಕಡೆಯಿಂದ ಬಂದ ಹುಡುಗರಿಗೆಲ್ಲ? ಅಥವಾ NCERT ಸೈನ್ಸ್ಗೆ ಬೇಕೇ ಬೇಕು ಅಂತ ಇಲ್ಲ ಸರ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರಿಗೆ 6th ಇಂದ 10th ವರೆಗೂ ಬುಕ್ ನ ಓದಿದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಸೈನ್ಸ್ ಟರ್ಮಿನಾಲಜಿಸ್ ಗೊತ್ತಾಗುತ್ತೆ. ಬೇಸಿಕ್ ಸೈನ್ಸ್ ನ ಟರ್ಮಿನಾಲಜಿಸ್ ಗೊತ್ತಿದ್ರೆ ಇವರು ಅನಾಲಿಸಿಸ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿಗೆ ಸೈನ್ಸ್ ತುಂಬಾ ಜನ ಹೇಳೋದು ಅದೇ 6 to 10th ಅಂತ. ಸರ್ ಕೂಡ ಅದೇ ಹೇಳ್ತಾರೆ. 11th 12th ತುಂಬಾ ಅದು CET, NEET, JEE ಎಕ್ಸಾಮ್ ಲೆವೆಲ್ ಇರೋದ್ರಿಂದ ಅಷ್ಟು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಜೊತೆಗೆ ಕರೆಂಟ್ ಅಫೇರ್ಸ್ ಗಳು ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಅಪ್ಡೇಟ್ ಆಗ್ತಾ ಹೋದ್ರೆ ಅದು ಕೂಡ ಈಗ ಬೇಸಿಕ್ ಸೈನ್ಸ್ ಕಡಿಮೆ ಆಗ್ತದೆ 40%, 60-70% ಟೆಕ್ನಾಲಜಿ ರಿಲೇಟೆಡ್, ಎನ್ವೈರನ್ಮೆಂಟ್ ಎಕಾಲಜಿ ರಿಲೇಟೆಡ್. ಬೇಸಿಕ್ ಅದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಅರ್ಲಿ ಸ್ಟೇಜ್ ನ ಈ ಫೌಂಡೇಶನ್ ಓದ್ಲೇಬೇಕು. ಅಲ್ಲಿಗೆ ಒಂದು 10ನೇ ತರಗತಿವರೆಗೂ ಸೈನ್ಸ್ ಓದ್ಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಸರ್ ಹ್ಯುಮ್ಯಾನಿಟೀಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? HEPG ಇರತ್ತಲ್ಲ, ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿಯಲ್ಲಿ ನಿಮ್ಗೆ ಇಷ್ಟ ಆಗಿದ್ದು ಯಾವ್ದು? ಸರ್ ನನಗೆ ಜಾಸ್ತಿ ಒಲವಿದ್ದು ಜಿಯೋಗ್ರಫಿ ಮೇಲೆ. ಯಾಕಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರಿಂದ ಬೇರೆ ವಿಷಯಗಳ ಅಷ್ಟು ಡೀಟೇಲ್ ಆಗಿ ಓದಿರ್ಲಿಲ್ಲ. ಬಟ್ ಜಿಯೋಗ್ರಫಿ ಓದಿದಾಗ ಒಂದು ಕನೆಕ್ಟ್ನೆಸ್ ಇತ್ತು. ಒಂದು ಸೊ ಪರ್ಸನಲಿ ನನಗೆ ಜಿಯೋಗ್ರಫಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಸರ್. ಸೈನ್ಸ್ ನಲ್ಲಿ PCB ಇರುತ್ತೆ ಹೆಚ್ಚಾಗಿ ಎಕ್ಸಾಮ್ ಅಲ್ಲಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಅದ್ರಲ್ಲಿ ಯಾವ್ದು ನಿಮಗೆ ಇಷ್ಟ ಆಗುತ್ತೆ? ಸರ್ ನನಗೆ ಬಯಾಲಜಿ ಮೇಲೆ ಜಾಸ್ತಿ ಒಲವಿತ್ತು, ಅದರಿಂದ ನಾನು MBBS ಕೂಡ ಮಾಡಿದ್ದು. ಸೊ ಬಯಾಲಜಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್. ಅಂದ್ರೆ UPSC ಅಂದ್ರೆ ಬರ್ಡ್ಸ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಾರೆ. ಅಂದ್ರೆ ಒನ್, ಈಗ ನನ್ನಲ್ಲ ಒನ್ ಮೇನ್ಸ್ ಅಲ್ಲಿ ಬೇಕಾಗತ್ತೆ, ಫಿಲಿಮ್ಸ್ ಅಲ್ಲಿ ಆ ಒನ್ ಏನ್ ನೀಡಿರಲ್ಲ. ಹಾಗಾಗಿ ನಿಮಗೆ ಒಂದ್ ವಿಷಯದಲ್ಲಿ ಆಸಕ್ತಿ ಇದ್ದರೂ ನಿಮಗೆ ಇಷ್ಟ ಇಲ್ಲದೆ ಇದ್ರೂ ನೀವು ಬೇರೆದ್ ಕಲೀಲೇಬೇಕಾಗತ್ತೆ. ಹೌದು ಸರ್. ಹ್ಯುಮ್ಯಾನಿಟೀಸ್ ಅಲ್ಲಿ ಯಾವ್ದು ನಿಮಗೆ ಓದಕ್ ತುಂಬಾ ಕಷ್ಟ ಆಗ್ತೈತೆ ಸರ್? ಸರ್ ಕಷ್ಟ ಅಂತ ಏನಿಲ್ಲ, ಬಟ್ ಜಾಸ್ತಿ ಎಫರ್ಟ್ ಹಾಕ್ಬೇಕು ಅಂತ ಅನ್ಸಿದ್ದು ಎಕಾನಮಿ ಮೇಲೆ. ಹಿಸ್ಟ್ರಿ ನಿಮಗೆ ಈಸಿ ಅನ್ಸು, ಪರವಾಗಿಲ್ಲ ಓದ್ಕೋಬಹುದು. ಪೊಲಿಟಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಕಾನಮಿ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ನಿಮ್ ಸೈನ್ಸ್ ಸೆಕ್ಟರ್ ನೋಡೋದ್ರಿಂದ PCB ನಲ್ಲಿ ಅದೇನು ಸ್ವಲ್ಪ ಅಪ್ ಡೌನ್ಸ್ ಇರುತ್ತೆ, ಕವರ್ ಮಾಡ್ಕೊಂಡು ಹೋಗಿದ್ದೀರಾ, ಖುಷಿ ಆಯ್ತು ಸರ್. ಎಸ್ ಸರ್, ಈಗ UPSC ಪಾಸ್ ಮಾಡ್ಬೇಕು ಅನ್ನೋದು ನಿಮ್ ಹೈಸ್ಕೂಲ್ ಮೇಸ್ಟ್ರು ಬಿತ್ತಿದ್ರು ಅನ್ನೋದು ಸರಿ. ನಿಮ್ ಪೋಷಕರಲ್ಲಿ ಏನಾದ್ರು ಆ ಯೋಚನೆಗಳಿತ್ತಾ, ಅಥವಾ ಏನಾದ್ರು ನಮ್ಮ ಮಗ ಒಂದ್ ಹಂತಕ್ಕೆ ಬೆಳಿಬೇಕು, ಇದೇ ಆಗ್ಬೇಕು ಅಂತ ಏನಾದ್ರು ಇತ್ತಾ ಪರ್ಟಿಕ್ಯುಲರ್ಲಿ? ನನ್ನ ತಂದೆ ತಾಯಿಗೆ ಶಿಕ್ಷಣದಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಬೇಕು, ಒಳ್ಳೆ ಜನರಿಗೆ ಸೇವೆಯನ್ನ ಮಾಡಬೇಕು ಅಂತ ಆಸೆ ಮೊದಲಿಂದ ಇತ್ತು. ನನ್ನ ಎರಡನೇ ಅಕ್ಕ ಅನಿತಾ ಅವರು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೆದು ರೂಢಿ ಇದ್ದಿದ್ರಿಂದ ಮತ್ತೆ ಅವರು ಈ ಅಬಕಾರಿ ಇಲಾಖೆಗೆ ಜಾಯ್ನ್ ಆದಾಗ ಅವರು ಒಂದು ನನ್ನ ಸ್ಟಡೀಸ್ ಅಲ್ಲಿ ಮುಂದೆ ಇದ್ದಿದ್ರಿಂದ ತನ್ನ ತಮ್ಮನಲ್ಲಿ ಈ ಆಸೆನ ಕಾಣ್ಬೋದು ಅಥವಾ AS ಅಧಿಕಾರಿಯಾಗಿ ನೋಡ್ಬೋದು ಅಂತ ಒಂದು ಆಸೆ ಮೊದಲಿಂದ ಇತ್ತು. ಸೊ ಅವರು ಆಗಾಗ ನನ್ನನ್ನು ಪ್ರೇರೇಪಿಸ್ತಾ ಇದ್ರು. ಸೊ ಅವರು ಕೂಡ ಈ ಒಂದು ಮತ್ತೆ ಸಹೋದರನ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಓಕೆ ಸರ್, ಈಗ UPSC ನಲ್ಲಿ 278ನೇ ರ್ಯಾಂಕ್ ಸರ್. ಇದು ಎಷ್ಟನೇ ಅಟೆಂಪ್ಟ್ ಅಲ್ಲಿ ಸಾಧ್ಯ ಆಯ್ತು? ಫಸ್ಟ್ ಅಟೆಂಪ್ಟ್ ಆರ್ ಅದರ್? ಸರ್ ಇದು ನನ್ನ 3ನೇ ಪ್ರಯತ್ನ. ಹಾಗಾದ್ರೆ ನಾನು ಒಂದೊಂದೇ ಬರ್ತೀನಿ. ಫಸ್ಟ್ ಅಟೆಂಪ್ಟ್ ಹೇಗಾಯ್ತು, ಏನೇನಾಯ್ತು ಅನುಭವಗಳು?
ಸರ್ ಮೊದಲನೇ ಪ್ರಯತ್ನದಲ್ಲಿ ನಾನು ಆವಾಗ ತಾನೇ MBBS ಕಂಪ್ಲೀಟ್ ಮಾಡಿ ಒಂದು ಅಟೆಂಪ್ಟ್ ಅನ್ನ ಕೊಟ್ಟಿದ್ದು. ಪ್ರಿಪ್ರೇಷನ್ ಅಷ್ಟು ಇರಲಿಲ್ಲ. ಈ ಎಕ್ಸಾಮ್ದು ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ನೋಡಕ್ಕಾಗಿ ಆ ಒಂದು ಅಟೆಂಪ್ಟ್ ಅನ್ನ ಕೊಟ್ಟಿದ್ದು. ಸೊ ಅದು ನನ್ನ ಪ್ರಿಪ್ರೇಷನ್ ಇರಲಿಲ್ಲ, ಅದರಿಂದ ನನಗೆ ಅಷ್ಟು ಅದರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಅದನ್ನ ಒಂದು ಈಗ ಸೋಲನ್ನ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ, ಸೊ ಆ ತರ ತಗೊಂಡೆ ಅದನ್ನ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಪ್ರಿಲಿಮ್ಸ್ ನೇ ಕ್ವಾಲಿಫೈ ಮಾಡಕ್ ಮೊದಲನೇ ಹಂತದಲ್ಲೇ ಫೇಲ್ ಆದೆ ಸರ್. ನಂತರ ನಾನು 2018ರಲ್ಲಿ ಪ್ರಿಪ್ರೇಷನ್ ಪ್ರಾಪರ್ ಆಗಿ ಮಾಡಿದೆ. ಬಟ್ ಅದು ಎರಡನೇ ಹಂತದಲ್ಲೂ ಕೂಡ ನಾನು ಮೊದಲನೇ ಹಂತ ಅಂದ್ರೆ ಪ್ರಿಲಿಮಿನರಿ ಸ್ಟೇಜಸ್ ಅಲ್ಲೇ ಫೇಲ್ ಆದೆ ಸರ್. ಅಂದ್ರೆ ನಿಮ್ಮ ಮೇನ್ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಸೊ ಮೊದಲನೇ ಹಂತದಲ್ಲೇ ಫೇಲ್ ಆಯ್ತು. ಬಟ್ ಆ ಹಂತದಲ್ಲಿ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಎಲ್ಲಿ ನಾನು ಎಡುವುದೆ ಅಂತ ಯೋಚನೆ ಮಾಡಿದಾಗ ನನ್ಗೆ ಅನ್ಸಿದ್ದು ಎಲ್ಲರೂ ಮೇನ್ ಮಿಸ್ಟೇಕ್ ಮಾಡೋದೇನಂತಂದ್ರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ತುಂಬಾ ಸೋರ್ಸಸ್ನ ತಗೊಂಡ್ಬಿಟ್ಟು ಒಂದೊಂದ್ಸರಿ ಓದ್ತಾರೆ ಬಟ್ ರಿವಿಷನ್ ಮಾಡಲ್ಲ. ಸೊ ನಾನು ಆವಾಗಲೇ ಹೇಳ್ದಾಗೆ ವಿನಯ್ ಸರ್ ಅಂತ ಇನ್ಸೈಟ್ಸ್ ಫೌಂಡರು, ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ದು ಪ್ರಿಲಿಮ್ಸ್ಗೆ ಮೇನ್ ಆಗಿ ಬೇಕಾಗಿರೋದು ರಿವಿಷನ್ ಮತ್ತೆ ಲಿಮಿಟೆಡ್ ಸೋರ್ಸಸ್. ಸೊ ಈ ನನಗೆ 19ನಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಆಗಿದೆ ಏನಂತಂದ್ರೆ ಕಡಿಮೆ ಸೋರ್ಸಸ್ನ ಇಟ್ಕೊಂಡು ಹೆಚ್ಚು ರಿವಿಷನ್ ಮಾಡ್ತಾ ಹೋದೆ. ಸೊ ಇದು ನಮ್ಗೆ ಪ್ರತಿ ಸರಿ ರಿವಿಷನ್ ಮಾಡ್ಬೇಕಾದ್ರೆ ನಮ್ಗೆ ಹೊಸ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ, ಮತ್ತೆ ಆ ವಿಷಯದ ಮೇಲೆ ಹಿಡಿತಾ ಬರುತ್ತೆ. ಸೊ ಈ ಆದ್ರಿಂದ ನಾವು ಕಡಿಮೆ ಸೋರ್ಸಸ್ನ ಇಟ್ಕೊಂಡು ಹೆಚ್ಚು ರಿವಿಷನ್ ಮಾಡಬೇಕು. ಕಡಿಮೆ ಸೋರ್ಸು ಹೆಚ್ಚು ರಿವಿಷನ್ ಅಗತ್ಯ ಇದೆ ಅಂತೀರಿ. ಯಾಕಂದ್ರೆ ನಾವು ಈ ಪ್ರೊಫೆಸರ್ಸ್ ನಮ್ದೆಲ್ಲ ಇರುತ್ತಲ್ಲ, ನಮ್ಮ ಮನೆಗಳಲ್ಲಿ ದೊಡ್ಡ ಪುಸ್ತಕದ ಗ್ರಂಥಾಲಯನೇ ಇರಬೇಕು. ಯಾಕಂದ್ರೆ ನಮಗೆ ಮಲ್ಟಿಪಲ್ ಸೋರ್ಸ್ ನ ಗ್ಯಾದರ್ ಮಾಡಿ ಔಟ್ಪುಟ್ ಕೊಡ್ಬೇಕಾಗ್ತಿರುತ್ತೆ. ಬಟ್ ಒಬ್ಬ UPSP ಆಸ್ಪೆರೆಂಟ್ಗೆ ಅಷ್ಟೆಲ್ಲ ನೀಡಿಲ್ಲ, ನೀವು ಕಡಿಮೆ ಸೋರ್ಸ್ ಅಂತೀರಾ. ಹಾಗಾದ್ರೆ ಸರ್ ಪರ್ಟಿಕ್ಯುಲರ್ಲಿ ಮಾತಾಡ್ತಾ ಹೋಗೋಣ, ಪ್ರಿಲಿಮ್ಸ್ಗೆ ಲಿಮಿಟೆಡ್ ಸೋರ್ಸ್ ಅಂತೀರಾ. ಆ ಪರ್ಟಿಕ್ಯುಲರ್ ಲಿಮಿಟೆಡ್ ಸೋರ್ಸ್ ನಮ್ಮ ಅಭಿಷೇಕ್ ಸರ್ಗೆ ಸಕ್ಸಸ್ ಕೊಟ್ಟಿದ್ದು ಯಾವ್ದ್ಯಾವ್ದು ಅಂತ 1 by 1 ಹೋಗ್ತೀನಿ ನಾನು. ಹಿಸ್ಟ್ರಿನ ಏನ್ ತಗೊಂಡು ನೀವು ಕವರ್ ಮಾಡ್ಕೊಂಡ್ರಿ ಸರ್? ಸರ್ ಹಿಸ್ಟ್ರಿಗೆ ಮೊದಲೇ ಹೇಳ್ದಾಗೆ NCERTs ಓದ್ಲೇಬೇಕು. ಅದರಲ್ಲೂ ಓಲ್ಡ್ NCERTs ಬರುತ್ತೆ. ಏನ್ಷಿಯಂಟ್ ಇಂಡಿಯಾ ಹಾಗೂ ಮಿಡಿವಲ್ ಇಂಡಿಯಾ ಅಂತ ಎರಡಕ್ಕೂ ಓಲ್ಡ್ NCERTs ಬರುತ್ತೆ. ಇದ್ರ ಜೊತೆಗೆ ತಮಿಳ್ನಾಡು NCERTs ಅಂತ ಬರುತ್ತೆ. ತಮಿಳ್ನಾಡಿನ ಅವ್ರದ್ದು ಸ್ಟೇಟ್ ಸಿಲೆಬಸ್ ಬುಕ್ ಇದೆ, ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಏನ್ಷಿಯಂಟ್ ಹಾಗೂ ಮಿಡಿವಲ್ ಹಿಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ಏನ್ಷಿಯಂಟ್ ಮಿಡಿವಲ್ಗೆ ಯೂಸ್ಫುಲ್. ನಂತರ ಮಾಡರ್ನ್ ಇಂಡಿಯಾಗೆ ಅಥವಾ ಮಾಡರ್ನ್ ಹಿಸ್ಟ್ರಿಗೆ ಬಂದ್ರೆ ಸ್ಪೆಕ್ಟ್ರಮ್ ಅಂತ ಒಂದು ಬುಕ್ ಇದೆ ಸರ್. ಮಾಡರ್ನ್ ಗೆ ಸ್ಪೆಕ್ಟ್ರಮ್. ಇದನ್ನ ತುಂಬಾ ಟಾಪರ್ಸ್ ಗಳು ಹೇಳ್ತಾರೆ ಸ್ಪೆಕ್ಟ್ರಮ್. ಇದೊಂಥರ ಸ್ಟ್ಯಾಂಡರ್ಡ್ ಬುಕ್ ಇದಾಗ ಎಲ್ಲರೂ ಇದನ್ನೇ ರೆಫರ್ ಮಾಡ್ತಾರೆ. ಇದ್ರ ಜೊತೆಗೆ ಬಿಪಿನ್ ಚಂದ್ರ ಅಂತ ಇದೆ, ಬಟ್ ಅದು ಪ್ರಿಲಿಮ್ಸ್ ಗಿಂತ ಮೇನ್ಸ್ ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ಸ್ಪೆಕ್ಟ್ರಮ್ ಒಂದು ಸಾಕಾಗುತ್ತೆ ಸರ್. ಅಲ್ಲಿಗೆ ಇದಿಷ್ಟು ಲಿಮಿಟೆಡ್ ಸೋರ್ಸ್ ಇಟ್ಕೊಂಡ್ರೆ ಹಿಸ್ಟ್ರಿ ಕವರ್ ಆಗುತ್ತೆ. ತಪ್ಪಾಗ್ತಾ ಇರುತ್ತೆ ಇದು ಸರ್. ನಮ್ಮ ಹುಡುಗರು ಏನ್ ಮಾಡ್ತಾರೆ, ಹಿಸ್ಟ್ರಿ ಇದ್ರಲ್ಲಿ ಇದಿಲ್ಲ 3-4 ಬುಕ್ ಇಟ್ಕೋತಾರೆ. ಮೈಂಡ್ ಅಲ್ಲಿ ಮ್ಯಾಪಿಂಗ್ ಆಗ್ತಾ ಇಲ್ಲ ಅನ್ಸುತ್ತೆ ನಮಗೆ. ಓಕೆ, ಎಸ್ ಸರ್. ಕಮ್ ಟು ಜಿಯೋಗ್ರಫಿ ಸರ್. ಜಿಯೋಗ್ರಫಿ ಇಲ್ಲಿ ಏನೇನು ಕವರ್ ಮಾಡ್ಬೋದು ಸರ್? ಜಿಯೋಗ್ರಫಿಗೆ 6th ಇಂದ 12th ವರೆಗೂ NCERTs ಬುಕ್ ಓದಿದ್ರೆ ಮೋರ್ ದೆನ್ ಸಫಿಶಿಯಂಟ್ ಸರ್. ಅದನ್ನೇ ಹೆಚ್ಚು ರಿವಿಷನ್ ಮಾಡಿದ್ರೆ. ಕೆಲವರು JC ಲಿಯಾಂಗ್ ಅಂತ ಒಂದು ಬುಕ್ ಇದೆ, ಅದು ವರ್ಲ್ಡ್ ಜಿಯೋಗ್ರಫಿ ಪಾರ್ಟ್ ಸ್ವಲ್ಪ ಓದ್ಬೇಕಾಗತ್ತೆ. ಬಟ್ ಅದಿಲ್ಲ ಅಂದ್ರೂ ನಡೆಯುತ್ತೆ. NCERTs ಎನಫ್. ಓಕೆ, ಲಿಮಿಟೆಡ್ ಅಲ್ಲಿ ಇದನ್ನ ನೀವು ಸಜೆಸ್ಟ್ ಮಾಡ್ತೀರಾ ಸರ್? ಎಕಾನಮಿ ಸರ್, ಎಕಾನಮಿ ಕೂಡ NCERTs ಓದ್ಬೇಕು. ಅದರಲ್ಲೂ 11th ಮತ್ತೆ 12th NCERTs ಓದಿದ್ರೆ ಸಾಕು. PU ಲೆವೆಲ್ 11th 12th ಓದ್ಲೇಬೇಕಾಗುತ್ತೆ ಸರ್. ಅದ್ರ ಜೊತೆಗೆ ಮೇನ್ ಆಗಿ ಎಕನಾಮಿಕ್ ಸರ್ವೆ ಅಂತ ಪ್ರತಿ ವರ್ಷ ರಿಲೀಸ್ ಮಾಡುವಂತ ಡಾಕ್ಯುಮೆಂಟ್ ಓದಬೇಕು, ಭಾರತ ಸರ್ಕಾರದ್ದು. ಸರ್, ಅದನ್ನೊಂದನ್ನು ಓದ್ಬೇಕು. ಮೇನ್ ಆಗಿ ಎಕನಾಮಿ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಮಾಡಿ ಕೇಳೋದ್ರಿಂದ ನ್ಯೂಸ್ ಪೇಪರ್ ಅಲ್ಲಿ ಎಕನಾಮಿ ಸೆಕ್ಷನ್ ಅನ್ನ ನೀಟಾಗಿ ಓದಿ ಅದಕ್ಕೆ ಕನೆಕ್ಟ್ ಮಾಡಿ ಓದೋದು ಅವಶ್ಯಕ ಅಂತ ಅನ್ಸುತ್ತೆ ಸರ್. ಸರ್, ಈಗ ಎಕಾನಮಿಗೆ ನೀವು NCERT ಹೇಳ್ತೀರಾ, ಎಕನಾಮಿಕ್ ಸರ್ವೆ ಹೇಳ್ತೀರಾ, ನ್ಯೂಸ್ ಪೇಪರ್ ಜೊತೆಗೆ ಅಲ್ಲಿ ಒಂದು 10 ಕ್ವಶನ್ ಇದೆ ಅಂದ್ರೆ ಇದನ್ನ ಡಿವೈಡ್ ಮಾಡೋಣ ಒಂದು ಸುಮ್ಮನೆ ಅನಾಲಿಸಿಸ್ಗೆ. NCERT ಇಂದ ಎಷ್ಟು ಬರ್ಬೋದು 10ರಲ್ಲಿ? ಸರ್, ಇದೇ ಬುಕ್ ಇಂದ ಬರುತ್ತೆ ಅಥವಾ ಇದೇ ಆತರ ಹೇಳೋದಕ್ಕಿಂತ ಈ ಎಲ್ಲಾ ಬುಕ್ ಗಳಿಂದ ಓದಿದ ನಾಲೆಡ್ಜ್ ನ ಎಲ್ಲಾ ಕ್ವಶನ್ಸ್ಗೂ ಅಪ್ಲೈ ಮಾಡಬಹುದು. ಇಲ್ಲಿ ರೆಡಿ ಬುಕ್ ಇಂದ ಬಂದಿದೆ ಅಂತ ಯಾವುದೇ ಸಬ್ಜೆಕ್ಟ್ ಅಲ್ಲಾದ್ರೂ ಬುಕ್ ಇಂದ ಡೈರೆಕ್ಟ್ ಆಗಿ ಕ್ವಶನ್ ಬಂತು ಅಂತ ಹೇಳಕ್ಕಾಗಲ್ಲ ಸರ್. ಅಲ್ಲಿ ಓದಿದ ನಾಲೆಡ್ಜ್ ನ ಯಾವ್ದೋ ಒಂದು ಕ್ವಶನ್ ಅಲ್ಲಿ ಒಂದು ಆಪ್ಷನ್ ಎಲಿಮಿನೇಟ್ ಮಾಡಕ್ ಆಗ್ಬಹುದು, ಅಥವಾ ಒಂದು ಆನ್ಸರ್ ನ ಡೆಡ್ಯೂಸ್ ಮಾಡಕ್ ಆಗ್ಬಹುದು. ಈ ತರ ಯೂಸ್ ಮಾಡಬಹುದು. ಇನ್ಫ್ಲೇಷನ್ ಡಿಫ್ಲೇಷನ್ ಬಗ್ಗೆ ಬಂದಾಗ ಅದು ಟೆಕ್ಸ್ಟ್ ಬುಕ್ ಅಲ್ಲೂ ಇತ್ತು, ಅವನು ಇಲ್ಲಿಗೆ ಅಪ್ಲೈ ಮಾಡಿ ಪ್ರಶ್ನೆ ಕೇಳಿರ್ಬೋದು. ಈ ಅರ್ಥದಲ್ಲಿ ಹೇಳ್ತಾ ಇದ್ರೆ ಎಕಾನಮಿ ರಿಲೇಟೆಡ್. ಓಕೆ, ಇಲ್ಲಿ NCERT ಓದ್ಬೇಕು, ಎಕನಾಮಿಕ್ ಸರ್ವೆ ಓದ್ಬೇಕು, ಅಂಡ್ ನ್ಯೂಸ್ ಪೇಪರ್ ಅಪ್ಡೇಟ್ಸ್. ಇದ್ರ ಜೊತೆಗೆ ಯಾವ್ದಾದ್ರು ಒಂದು ಕೋಚಿಂಗ್ ಸೆಂಟರ್ ಮೆಟೀರಿಯಲ್ ಓದಿದ್ರೆ ಅವಶ್ಯಕ. ನಾನು ಶ್ರೀರಾಮ್ AS ಅಂತ ಡೆಲ್ಲಿದು ಮೆಟೀರಿಯಲ್ ಕೂಡ ಓದಿದ್ದೆ ಸರ್. ಅದು ಪೇಮೆಂಟ್ ವರ್ಷನ್ ಇದೆ ಸರ್? ಫ್ರೀ ಆಗಿ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಶ್ರೀರಾಮ್ IAS ಅವ್ರದ್ದು ನೀವು ಎಕಾನಮಿಗೆ ಕವರ್ ಮಾಡ್ಬೋದು ಸರ್. ಅಲ್ಲಿಗೆ ಹ್ಯುಮ್ಯಾನಿಟೀಸ್ ಅಲ್ಲಿ ಇನ್ನೊಂದು ಉಳಿತು ಸರ್, ಇಂಡಿಯನ್ ಪಾಲಿಟಿ.
ಸರ್ ಇಂಡಿಯನ್ ಪಾಲಿಟಿಗೆ ಬಿಗಿನಿಂಗಲ್ಲಿ ಓದಬೇಕೀಗ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ NCERTಗಳ ಅವಶ್ಯಕತೆ ಇರುತ್ತೆ, ಯಾಕಂದರೆ ಬೇಸಿಕ್ ಕಾನ್ಸೆಪ್ಟಿಂದ ಓದೋಕ್ಕೆ. ಆಲ್ರೆಡಿ ಹ್ಯುಮ್ಯಾನಿಟೀಸ್ನ ಓದ್ತಿದ್ದಾರೆ ಅಂತಂದರೆ ಲಕ್ಷ್ಮೀಕಾಂತ್ ಅಂತ ಒಂದು ಸ್ಟ್ಯಾಂಡರ್ಡ್ ಬುಕ್. ಲಕ್ಷ್ಮೀಕಾಂತ್ ಸರ್ ಇದನ್ನು ಓದಿದ್ರೆ ಸಾಕು. ಫಸ್ಟ್ ಒಂದು ರೀಡಿಂಗ್ NCERTs ಕೊಟ್ಟು ನಂತರ ಬರೀ ಲಕ್ಷ್ಮೀಕಾಂತ್ನ ಓದ್ತಾ ಹೋದ್ರೆ ಸಾಕಾಗುತ್ತೆ ಮಾಡಿದ್ರೆ ಸಾಕು. ಅಲ್ಲಿಗೆ ಮಲ್ಟಿಪಲ್ ಪೊಲಿಟಿಕಲ್ ಸೈನ್ಸ್ ಬುಕ್ ಇಟ್ಕೊಳ್ಳೋದು ಬೇಡ. ಲಕ್ಷ್ಮೀಕಾಂತ್ ಅಂಡ್ NCERT. ಹ್ಯುಮ್ಯಾನಿಟೀಸ್ ಇಂದ ಬಂದ್ರೆ NCERT ಏನ್ ಬೇಡ, ಲಕ್ಷ್ಮೀಕಾಂತ್ ಇಟ್ಕೊಂಡು ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕು. ಓಕೆ, ಇದಿಷ್ಟು ಹ್ಯುಮ್ಯಾನಿಟೀಸ್ ರಿಲೇಟೆಡ್. ಈ ಬೇಸಿಕ್ ಸೈನ್ಸ್ ಅನ್ನ ಕವರ್ ಮಾಡ್ಬೇಕು ಅಂದ್ರೆ ನೀವು ಆಗ್ಲೇ ಹೇಳಿದ್ರಿ ಅದು NCERT ಬಿಟ್ಟು ಇನ್ನೇನಾದ್ರೂ ಓದಿದ್ರ ನೀವು ಅಂತ. ಸರ್ ಕರೆಂಟ್ ಅಫೇರ್ಸ್ ಸರ್, ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಟೆಕ್ನಾಲಜಿ ರಿಲೇಟೆಡ್ ನ್ಯೂಸಸ್ ಮತ್ತೆ ಕೋಚಿಂಗ್ ಸೆಂಟರ್ಸ್ಗಳದ್ದು ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ಸೆಪರೇಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮೆಟೀರಿಯಲ್ಸ್ ನ ಅವೈಲೇಬಲ್ ಇರುತ್ತೆ. ಸೊ ಇದಿಷ್ಟನ್ನ ಓದಿದ್ರೆ ಸಾಕಾಗುತ್ತೆ. ಪರ್ಟಿಕ್ಯುಲರ್ ಬುಕ್ ಯಾವ್ದಾದ್ರು ಔಟ್ ಆಫ್ ದಿ NCERT? ಸರ್ ನಾನು ರೆಫರ್ ಮಾಡ್ತಿದ್ದು ಸೈನ್ಸ್ ಅಂಡ್ ಟೆಕ್ಗೆ ವಿಷನ್ IAS ಮಂತ್ಲಿ ಕರೆಂಟ್ ಅಫೇರ್ಸ್. ವಿಷನ್ IAS ನೋಡ್ದು ಮಂತ್ಲಿ ಕರೆಂಟ್ ಅಫೇರ್ಸ್. ಓಕೆ, ಎಸ್ ಸರ್. ಜೊತೆಗೆ ಇನ್ಸೈಟ್ಸ್ IAS ಇದರಲ್ಲಿ ಸೆಕ್ಯೂರ್ ಅಂತ ಒಂದು ಇನಿಷಿಯೇಟಿವ್ ಇದೆ ಸರ್, ಆನ್ಸರ್ ರೇಟಿಂಗ್. ಅಲ್ಲಿ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಇನ್ಸೈಟ್ಸ್ ಅಲ್ಲೆಲ್ಲ ಕವರ್ ಮಾಡ್ಕೊಂಡಿದ್ದೀರಾ. ಎಸ್ ಸರ್, ಇದು ಬೇಸಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಟ್ಟಿಗೆ ಕವರ್ ಅಪ್ ಮಾಡ್ಕೊಂಡ್ರಿ. ಇನ್ ಕರೆಂಟ್ ಅಫೇರ್ಸ್ ಸರ್, ಕರೆಂಟ್ ಅಫೇರ್ಸ್ ಆಗ್ಲೇ ಹೇಳ್ದಾಗೆ ನಾನು ವಿಷನ್ IAS ಕರೆಂಟ್ ಅಫೇರ್ಸ್ ನ ಫಾಲೋ ಮಾಡ್ತಿದ್ದೆ. ಜೊತೆಗೆ ಇನ್ಸೈಟ್ಸ್ IAS ಕರೆಂಟ್ ಅಫೇರ್ಸ್ ಹಾಗೂ ಹಿಂದೂ ನ್ಯೂಸ್ ಪೇಪರ್ ನ ರೆಗ್ಯುಲರ್ ಪೇಪರ್ 1 ಹೆಚ್ಚು ಕಡಿಮೆ ಕವರ್ ಆಯ್ತು. ಪೇಪರ್ 2 ನಲ್ಲಿ CSAT ಅಲ್ಲಿ ಲೆಕ್ಕಗಳು, ಆಪ್ಟಿಟ್ಯೂಡ್, ರೀಸನಿಂಗು ಅಂಡ್ ದೆನ್ ಬೇಸಿಕ್ ಇಂಗ್ಲಿಷು ಎಲ್ಲ ಇರುತ್ತೆ. ಐ ಥಿಂಕ್ ನೀವು ಮೆಡಿಕಲ್ ಎಲ್ಲ ಮಾಡಿರ್ತೀರಾ, PU ಇಂಗ್ಲಿಷ್ ಮೇಲೆ ಓದಿದ್ರ. ಇಂಗ್ಲಿಷ್ಗೆ ಏನಾದ್ರು ಪ್ರಿಪರೇಷನ್ ಬೇಕು ಅನ್ಸ್ತಾ ನಿಮಗೆ ಅಥವಾ ಮಾಡ್ಲಿಲ್ವಾ? ಸರ್ ಕನ್ನಡ ಮಾಧ್ಯಮದಿಂದ ಓದಿದ್ರಿಂದ ಇಂಗ್ಲಿಷ್ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಬಟ್ ಅದೊಂದು ಮಾಧ್ಯಮ ಆಗಿ ಕನ್ಸಿಡರ್ ಮಾಡಬೇಕೆ ಹೊರತು ಅದನ್ನ ತೊಡಕಾಗಿ ಅವತ್ತು ನಾವು ಕನ್ಸಿಡರ್ ಮಾಡಬಾರ್ದು. ಸತತ ಪರಿಶ್ರಮ ಇದ್ರೆ ಯಾವುದನ್ನು ಕೂಡ ಎದುರಿಸಬಹುದು, ಮಾಡ್ಬೋದು. ಹೌದು, ಕನ್ನಡ ಮಾಧ್ಯಮದಲ್ಲೇ ಪರೀಕ್ಷೆನ ಚೂಸ್ ಮಾಡಿದ್ರು ಕೂಡ ಪ್ರಿಲಿಮ್ಸ್ ಹಂತದಲ್ಲಿ ಇಂಗ್ಲಿಷ್ ಪೇಪರ್ನೇ ಬರೀಬೇಕು. ಆದ್ರಿಂದ ಕನ್ನಡ ಮಾಧ್ಯಮದಿಂದ ಬಂದವ್ರಿಗೆ CSAT ಪೇಪರ್ ಅಥವಾ ಸೆಕೆಂಡ್ ಪೇಪರ್ ತುಂಬಾ ಸ್ವಲ್ಪ ಕಷ್ಟ ಅನಿಸ್ಬೋದು. ಸೊ UPSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ತಗೊಂಡು ಅಲ್ಲಿರೋ ಪ್ಯಾಸೇಜಸ್ ನ ಸಾಲ್ವ್ ಮಾಡ್ತಾ ಹೋದ್ರೆ, ಆ ಆನ್ಸರ್ಗಳು ಕೀ ಆನ್ಸರ್ ನ ನೋಡ್ತಾ ಹೋದ್ರೆ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ ನಮ್ಗೆ ಯಾವ ತರ ಆನ್ಸರ್ಸ್ ಇರುತ್ತೆ ಅಂತ. ಅದನ್ನ ಅಪ್ಡೇಟ್ ಮಾಡ್ಕೊಬಹುದು. ಮತ್ತೆ ತುಂಬಾ ಮೆಟೀರಿಯಲ್ಸ್ ಗಳು ಅವೈಲೇಬಲ್ ಇದೆ ಸರ್. ಸೊ ಅದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಪ್ಯಾಸೇಜ್ ಹೋಲ್ಡ್ ಬರುತ್ತೆ. ಜೊತೆಗೆ ಈ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಇದೆಲ್ಲ ಬಂದ್ರೆ ಹ್ಯುಮ್ಯಾನಿಟೀಸ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಬಟ್ ಅದು ಕೂಡ ಬೇರೆ ಬೇರೆ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ. ಅದನ್ನ ನೀವೇನ್ ರೆಫರ್ ಮಾಡಿದ್ರಿ? ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಇವಕ್ಕೆಲ್ಲ ಸರ್ UPSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಅದನ್ನ ಸಾಲ್ವ್ ಮಾಡಿದ್ದು. ಜೊತೆಗೆ ಮಂಜುನಾಥ್ ಬಡ್ಗಿ ಅಂತ ಒಂದು ನಮ್ಮ ಕರ್ನಾಟಕದವರೇ, ಅವರು ಮೆಂಟಲ್ ಎಬಿಲಿಟಿ ಇಂಗ್ಲಿಷ್ ಕನ್ನಡ ಎರಡೂ ಇದೆ ಸರ್. ಸೊ ಅವ್ರದ್ದು ಒಂದು ಬುಕ್ ಇದೆ, ತುಂಬಾ ಸಿಂಪಲ್ ಆಗಿ ಫಾರ್ಮುಲಾಸ್ ಯೂಸ್ ಮಾಡ್ದೇನೆ ಯಾವ ತರ ಡೈರೆಕ್ಟ್ ಆಗಿ ಆನ್ಸರ್ ನ ತರ್ಬೋದು ಅಂತ ತುಂಬಾ ಚೆನ್ನಾಗಿದೆ ಬುಕ್. ಜೊತೆಗೆ RS ಅಗರ್ವಾಲ್ ಅಂತ ಎಲ್ಲರೂ ಮೋಸ್ಟ್ ಆಫ್ ದಮ್ ಓದ್ತಾರೆ. ಸೊ ಅದನ್ನು ಕೂಡ ರೆಫರ್ ಮಾಡಿದ್ದೆ ಸರ್. ಅಂದ್ರೆ ಮಂಜುನಾಥ್ ಬ್ಯಾಡ್ಗಿ ಸರ್ ನಮ್ಮ ಕರ್ನಾಟಕದವರೇ, ಅವ್ರ ಪುಸ್ತಕ ರೆಫರ್ ಮಾಡಿದ್ರಿ ಅಂಡ್ RS ಅಗರ್ವಾಲ್ ರೆಫರ್ ಮಾಡಿದ್ರಿ ಫಾರ್ ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್, ರೀಸನಿಂಗ್ ಪರ್ಪಸ್. ಇಂಗ್ಲಿಷ್ಗೆ ನೀವೇನು ಹೇಳಿಲ್ಲ ನಂಗೆ ಪರ್ಟಿಕ್ಯುಲರ್ಲಿ ಸರ್. ನಾನದು ಬೇರೆ ಸೆಪರೇಟ್ ಸೋರ್ಸಸ್ ಅಂತ ಯಾವುದನ್ನು ಮಾಡಿಲ್ಲ. UPSC ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ ನೋಡಿ ಹಾಗೂ CSAT ಅಲ್ಲಿ ಇನ್ನೇನ್ ಇರುತ್ತೆ? ಇಂಗ್ಲಿಷು ಅಂಡ್ ಆಪ್ಟಿಟ್ಯೂಡ್ ಬಿಟ್ಟು ಮತ್ತೆ ಲಾಜಿಕಲ್ ರೀಸನಿಂಗ್ ಅಂತ ಇರುತ್ತೆ ಸರ್. ಇದು ಮೂರು ಇರುತ್ತೆ. ಅದನ್ನು ಅಷ್ಟು ಕವರ್ ಮಾಡ್ಕೊಂಡ್ರಾಯ್ತು ಸರ್. 80 ಕ್ವೆಶ್ಚನ್ಸ್ ಇರುತ್ತೆ ಅಲ್ಲಿ. ಸರ್ ಎಷ್ಟು ತೆಗಿಲೇಬೇಕು ಸರ್? 33% ಆಫ್ ದ ಮಾರ್ಕ್ಸ್ ಅಲ್ಲಿ ಇರಬೇಕು ಸರ್. 66 ಮಾರ್ಕ್ಸ್ ಬಂದ್ರೆ ಇಟ್ ಈಸ್ ಅ ಕ್ವಾಲಿಫೈಯಿಂಗ್ ಪೇಪರ್. 66 ಮಾರ್ಕ್ಸ್ ಇದೆ ಅಂತಂದ್ರೆ ಫಸ್ಟ್ ಪೇಪರ್ ನ ಕರೆಕ್ಷನ್ ಮಾಡಕ್ಕೆ 3% ತೆಗೆದ್ರೆ ಅದು ಎನಫ್. ಅವರು ಮುಂದಿನ ಸ್ಟೇಜಿಗೆ ಹೋಗಕ್ಕೆ ಎಲಿಜಿಬಲ್ ಇದ್ದಾರೆ. ಫಸ್ಟ್ ಪೇಪರ್ 100 ಕ್ವೆಶ್ಚನ್ಸ್ ಇರುತ್ತೆ ಸರ್. ಎಷ್ಟಕ್ಕೆ ಕಟ್ ಆಫ್ ನಿಲ್ಲ ಸರ್ ಅವರೇಜ್? ಸರ್ ಲಾಸ್ಟ್ ಒಂದು 3 ರಿಂದ 4 ವರ್ಷದ ಟ್ರೆಂಡ್ ಅನ್ನ ನೋಡ್ತಾ ಬಂದ್ರೆ ಆಲ್ಮೋಸ್ಟ್ 95 to 105 ಈ ರೇಂಜ್ ಅಲ್ಲೇ ಇದೆ ಮಾರ್ಕ್ಸ್. ಅಂದ್ರೆ 50%. 200 ಮಾರ್ಕ್ಸ್, ಒಂದಕ್ಕೆ 2 ಮಾರ್ಕ್ಸ್ ಇಟ್ಟಿರುತ್ತಾರೆ. ನೆಗೆಟಿವ್ ತೆಗೆದು ಅವರು 50% ತಗೊಂಡ್ರೆ ದೇ ಕ್ಯಾನ್ ಅಚೀವ್. ಅಲ್ಲಿಗೆ ವೀಕ್ಷಕರೇ, ಹೊಸ ಹುಡುಗರಿಗೆ ಹೇಳ್ತಾ ಇರೋದು, ಫಸ್ಟ್ ಪೇಪರ್ 100 ಕ್ವಶನ್ಸ್ ಇರುತ್ತೆ. 100 ಕ್ವಶನ್ ಅಲ್ಲಿ 1 ಕ್ವಶನ್ 2 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಟೋಟಲ್ 100 ಸರ್ ಹೇಳ್ತಾ ಇರೋದು 98 ಇಂದ 105 ವರೆಗೂ ಇರುತ್ತೆ. ಅಂದ್ರೆ ಆನ್ ಅಂಡ್ ಅವರೇಜ್ 50% ತಗೊಂಡ್ರೆ ಕ್ಯಾಟಗರಿ ರಿಸರ್ವೇಶನ್ ಈ ಬೇಸ್ ಅಲ್ಲಿ ಎಲಿಜಿಬಲ್ ಆಗ್ತೀರಾ. ಸೆಕೆಂಡ್ ಪೇಪರ್ ಅರ್ಹತಾ ಪರೀಕ್ಷೆ, ಅದು ಅಲ್ಲಿ ಮೆಂಟಲ್ ಎಬಿಲಿಟಿ, ರೀಸನಿಂಗ್, ಇಂಗ್ಲಿಷ್ ಇರುತ್ತೆ. ಇದು ನಿಮ್ಗೆ ಇಂಗ್ಲಿಷ್ ಮತ್ತೆ ಲೆಕ್ಕಾಚಾರಗಳು ಸ್ವಲ್ಪ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಅರ್ಹತೆ 33% ತಗೋಬೇಕು. ಎಸ್ ಸರ್, ನಿಮ್ಗೆ ಫಸ್ಟ್ 2 ಅಟೆಂಪ್ಟ್ ಪ್ರಿಲಿಮ್ಸ್ ಅಲ್ಲಿ
ಹೋಯ್ತು ನಿಮ್ದು. ಎಸ್ ಸಿ ಸ್ಯಾಟ್ ಇಂದ ಏನಾದ್ರು ಪ್ರಾಬ್ಲಮ್ ಆಯ್ತು ಅನ್ಸುತ್ತಾ ಅಥವಾ ಫಸ್ಟ್ ಪೇಪರ್ ಪ್ರಾಬ್ಲಮ್ ಆಯ್ತು ಅನ್ಸುತ್ತಾ? ಸರ್ ಸಿ ಸ್ಯಾಟ್ ಕ್ಲಿಯರ್ ಆಗಿತ್ತು, ಎರಡು ಸರಿ ಕ್ಲಿಯರ್ ಆಗಿತ್ತು. ಬಟ್ ಫಸ್ಟ್ ಪೇಪರ್ ಅಲ್ಲಿ ಸ್ಕೋರಿಂಗ್ ಅಲ್ಲೇ ಪ್ರಾಬ್ಲಮ್, ಒಂದು 2 ಮಾರ್ಕ್ಸ್ ಇಂದ ಮಿಸ್ ಆಗಿತ್ತು ಸರ್, 2 ಸರಿನೂ. ಎಸ್ ಸರ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಮಿಸ್ ಆಗುತ್ತೆ. ಅದೇ ಸರ್ ಸಕ್ಸಸ್ ಯಾವಾಗೂ ಹತ್ತಿರದಲ್ಲಿ ಬಂದು ಮಿಸ್ ಆಗ್ತಾ ಇರುತ್ತೆ, ಬಹಳ ದೂರ ಇರೋದಿಲ್ಲ. ದೆನ್ ಸರ್ ಇಂಟೆಲಿಜೆಂಟ್ ಕೋಶೆಂಟ್ ಅಂಡ್ ಮೆಮೊರಿ ಕೇಳ್ತೀವಿ ನಾವು. ಅಂದ್ರೆ ಲೆಕ್ಕ ಒಂದು ಹೊಸ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡುವಂಥದ್ದು, ಆ ಸಿಚುವೇಶನ್ ಅದುವರೆಗೂ ನೋಡಿರಲ್ಲ, ನೋಡ್ತಿದಂಗೆ ಸಾಲ್ವ್ ಮಾಡೋದು, ಇದೆಲ್ಲ ರೀಸನಿಂಗ್ ಅಲ್ಲಿ ನೋಡ್ತಾ ಇರ್ತೀರಾ. ನೆಕ್ಸ್ಟ್ ಮೆಮೊರಿ ಪವರ್, ಇತಿಹಾಸ, ಬಾಬರ್ ಯಾವಾಗ ಬಂದ್ರು, ಅಕ್ಬರ್ ಯಾವಾಗ ಯುದ್ಧ ಮಾಡಿದ್ರು, ಯಾವ ಯುದ್ಧ ಮಾಡಿದ್ರು, ಇವೆರಡರಲ್ಲಿ ಯಾವುದು UPSC ಯ ಸಕ್ಸಸ್ ಅಥವಾ ಎರಡು ಬೇಕಾ? ಸರ್ ಇಂಟೆಲಿಜೆಂಟ್ ಕೋಶೆಂಟ್ IQನೂ ಬೇಕು, ಮೆಮೊರಿ ಪವರು ಬೇಕು. ಬಟ್ ಇದೆ ಎರಡೇ ಮುಖ್ಯ ಅಂತ ಹೇಳಕ್ ಹೋಗಲ್ಲ. ಇದ್ರ ಜೊತೆಗೆ ಎಮೋಷನಲ್ ಕೋಶೆಂಟ್, ಎಮೋಷನಲ್ ಇಂಟೆಲಿಜೆನ್ಸ್ ಕೂಡ ಮುಖ್ಯ ಆಗುತ್ತೆ ಸರ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಪರೀಕ್ಷೆ ಯಾವ ತರ ಇದೆ ಅಂದ್ರೆ ಒಂದೇ ಅಟೆಂಪ್ಟ್ ನಲ್ಲಿ ಸಕ್ಸಸ್ ಸಿಗುತ್ತೆ ಅನ್ನೋದು ತುಂಬಾ ವಿರಳ. ಪಡೆದಿರೋರು ತುಂಬಾ ಜನ ಇದ್ದಾರೆ, ಬಟ್ ತುಂಬಾ ವಿರಳ. ಸೊ ಒಂದೇ ಸರಿ ಫೇಲ್ಯೂರ್ ಆಯ್ತು ಅಂತಂದ್ರೆ ಅದನ್ನ ತುಂಬಾ ಮನಸ್ಸಿಗೆ ಹಾಕೊಂಡು ಎಮೋಷನಲಿ ಡೌನ್ ಆಗೋದು, ಡಿಪ್ರೆಷನ್ ಹೋಗೋದು, ಇಂಥ ಇನ್ಸಿಡೆನ್ಸ್ ತುಂಬಾ ಇರುತ್ತೆ. ಸೊ ಒಂದು ಫೇಲ್ಯೂರ್ನ ಯಾವ ತರ ಹ್ಯಾಂಡಲ್ ಮಾಡ್ತೀವಿ, ಅದನ್ನ ಸಕ್ಸಸ್ ಆಗಿ ಯಾವ ತರ ಕನ್ವರ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ IQ ಜೊತೆಗೆ EQ ಕೂಡ ಮುಖ್ಯ ಆಗುತ್ತೆ. ಜೊತೆಗೆ ಇಂಟೆಲಿಜೆಂಟ್ ಇರೋರು ಅಥವಾ ಕೇವಲ ಅಕಾಡೆಮಿಕಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿರೋರು ಇವ್ರು ಮಾತ್ರ ಕ್ಲಿಯರ್ ಮಾಡ್ತಾರೆ ಅನ್ನೋದು ತಪ್ಪು ಸರ್. ಯಾಕಂದ್ರೆ ಈ ಎಕ್ಸಾಮ್ಗೆ ಬೇಕಾಗಿರೋದು ಎಫರ್ಟ್ಸ್, ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ಸ್, ಸತತ ಪರಿಶ್ರಮ ಇದ್ರೆ ಎಂಥವ್ರು ಬೇಕಾದರೂ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ಡೆಡಿಕೇಶನ್ ಮತ್ತೆ ಕನ್ಸಿಸ್ಟೆನ್ಸಿ ಮತ್ತೆ ಎಫರ್ಟ್ಸ್ ಇದು 3 ಇದ್ರೆ ಈ IQ ಮತ್ತೆ ಈ ಮೆಮೊರಿ ಪವರ್ನ ನಾವು ಓವರ್ಕಮ್ ಮಾಡಿ ಡೆಫಿನೆಟ್ಲಿ ಈ ಸಾಧನೆಯನ್ನ ಮಾಡ್ಬೋದು. ಸೊ IQ ಹಾಗೂ ಮೆಮೊರಿ ಪವರ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ವಿಷಯಗಳನ್ನ ಮೆಮೊರೈಸ್ ಮಾಡೋದಿರುತ್ತೆ ಇದರಲ್ಲಿ, ಎಷ್ಟೋ ವಿಷಯಗಳನ್ನ ಪದೇ ಪದೇ ನೆನ್ಪಿಟ್ಕೊಳ್ಬೇಕು. ಸೊ ಇದೆಲ್ಲ ಅವಶ್ಯಕತೆ ಇದೆ, ಬಟ್ ಇದೆರಡೇ ಅವಶ್ಯಕತೆ ಅಂತ ಹೇಳಕ್ಕೆ ತಪ್ಪಾಗುತ್ತೆ. ಇದ್ರ ಜೊತೆಗೆ ನಮ್ಮ ಎಫರ್ಟ್ಸು ಮೇನ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಸರ್. ಅಲ್ಲಿಗೆ IQನೂ ಬೇಕು, ಮೆಮೊರಿ ಬೇಕು, ಜೊತೆಗೆ EQ ಇಸ್ ಇಂಪಾರ್ಟೆಂಟ್ ಅಂತ ಸರ್ ಆಡ್ ಅಪ್ ಮಾಡ್ತಾರೆ. ಎಮೋಷನಲ್ ಕೋಶೆಂಟ್, ಯಾಕಂದ್ರೆ ಭಾವನಾತ್ಮಕವಾಗಿ ನೀವು ವೀಕ್ ಆದ್ರೆ ಅಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. EQ ಬೇಕು, ಜೊತೆಗೆ ಅದೆಲ್ಲದರ ಆಚೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಬೋರ್ಗಲ್ಲ ಮೇಲೆ ನೀರು ಹೊಯ್ದ್ರೆ ಪ್ರಯೋಜನ ಇಲ್ಲ ಅಂತ ಒಂದು ಗಾದೆ ಮಾತು ಕೇಳ್ತಾರೆ. ಬಟ್ ನಾನು ಕೆಲವೊಂದು ಮೋಟಿವೇಶನ್ ಹೇಳ್ತಾ ಇರ್ತೀನಿ, ಬೋರ್ಗಲ್ಲ ಮೇಲೆ ಕನ್ಸಿಸ್ಟೆನ್ಸಿಯಾಗಿ ನಿರಂತರ ನೀರು ಹೊಯ್ದ್ರೆ ಬೋರ್ಗಲ್ಲು ಕೂಡ ಬಂದು ಪುಡಿಯಾಗಿ ಮರಳಾಗತ್ತೆ. ಏನ್ ನದಿಯಲ್ಲಿ ಮರಳು ಸಿಗುತ್ತಲ್ಲ, ಬೋರ್ಗಲ್ಲ ಮೇಲೆ ಸತತವಾಗಿ ನದಿ ನೀರು ಬಿದ್ದಿದ್ದು ಒಡ್ಕೊಂಡು ಬಂದಿದೆ. ಹಾಗಾಗಿ ಬೋರ್ಗಲ್ಲೇ ಒಡಿಬಹುದು ನದಿ ನೀರು ಅಂದಾಗ ನಮ್ಮ ಮನಸ್ಸಿಗೆ ನಿರಂತರ ಪ್ರಯತ್ನ ಕೊಟ್ಟರೆ ಏನು ಬೇಕಾದ್ರೂ ಟ್ಯೂನ್ ಮಾಡ್ಬೋದು ಅನ್ನೋದು ಸರ್ ಅಭಿಪ್ರಾಯ. ತುಂಬಾ ಸಂತೋಷ ಆಯ್ತು ಸರ್. ಪೂರ್ವಬಾಹ್ಯ ಪರೀಕ್ಷೆಗೆ, ಪ್ರಿಲಿಮಿನರಿ ಎಕ್ಸಾಮ್ಗೆ ಎಷ್ಟು ಪ್ರಿಪ್ರೇಷನ್ ನೀಡಿರುತ್ತೆ ಮಿನಿಮಮ್? ಕನಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ 5 ವರ್ಷ ತಗೋಬಹುದು ಬಿಡಿ ನಾವು. ಮಿನಿಮಮ್ ಬಹಳ ಫಾಸ್ಟ್ ಆಗಿ ನಾನು ಗ್ಲಾನ್ಸ್ ಎತ್ಕೋತೀನಿ, 0ದಿಂದ ಬಂದಿದ್ದೀನಿ, ಎಷ್ಟು ದಿನದಲ್ಲಿ ಮಾಡ್ಬೋದು ಸರ್? ಇಷ್ಟೇ ಅವಧಿಯಲ್ಲಿ ಮುಗಿಸ್ಬೋದು ಅಥವಾ ಇಷ್ಟೇ ವರ್ಷದಲ್ಲಿ ಕ್ಲಿಯರ್ ಮಾಡ್ಬೋದು ಅಂತ ಒಂದು ಸಿದ್ಧ ಅವಧಿ ಅಂತ ಏನಿಲ್ಲ ಸರ್. ಸೊ ಸಿದ್ಧ ಸೂತ್ರ ಇಲ್ಲ, ಅದು ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ ಸರ್. ಸೊ ಈಗ ಒಬ್ಬೊಬ್ರು ಫಸ್ಟ್ ಅಟೆಂಪ್ಟ್ ನಲ್ಲೇ ಕ್ಲಿಯರ್ ಮಾಡಿರೋರು ಇದ್ದಾರೆ, ಒಬ್ಬೊಬ್ರಿಗೆ 2 ರಿಂದ 3 ಅಟೆಂಪ್ಟ್. ಈಗ ನನ್ನ ವಿಷಯಕ್ಕೆ ಬಂದ್ರೆ ನಾನು 3 ಅಟೆಂಪ್ಟ್ 3ನೇ ಪ್ರಯತ್ನದಲ್ಲಿ ಕ್ಲಿಯರ್ ಮಾಡಿದ್ದು. 1 ವರ್ಷ ಪ್ರಾಪರ್ ಆಗಿ ಈ UPSC ಪರೀಕ್ಷೆಯ ಎಲ್ಲಾ ಸಿಲೆಬಸ್ ಅನ್ನ ಮೆಮೊರೈಸ್ ಮಾಡಿ 1 ವರ್ಷ ಪ್ರಾಪರ್ ಆಗಿ ಕೂತ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ಬೋದು. ಬಟ್ ಅದಕ್ಕೆ ಪ್ರಾಪರ್ ಮಾರ್ಗದರ್ಶನ ಸಿಗಬೇಕು. ಜೊತೆಗೆ ಅವಾಗಲೇ ಹೇಳಿದಾಗೆ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಬೇಕೇ ಬೇಕು. ಆ ತರ ಇದ್ರೆ ಡೆಫಿನೆಟ್ಲಿ 1 ವರ್ಷದಲ್ಲೇ ಈ ಎಕ್ಸಾಮ್ನ ಕಂಪ್ಲೀಟ್ 3 ಸ್ಟೇಜಸ್ ಅನ್ನ ಕ್ಲಿಯರ್ ಮಾಡಿ ಸಕ್ಸಸ್ ಮಾಡಬಹುದು ಸರ್. ಸರ್, ಈಗ ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಅರ್ಜುನರ ತರ ಇದ್ದಾರೆ, ಏಕಲವ್ಯ ತರ ಇದ್ದಾರೆ. ಮೀನ್ಸ್ ನಾನೇನು ಅರ್ಥದಲ್ಲಿ ಹೇಳ್ತೀನಿ ಅಂದ್ರೆ, ಸ್ಟ್ರೈಟ್ ಆಗಿ ಕೋಚಿಂಗ್ ಸೆಂಟರ್ ಹೋಗಿ ಯಾವುದೋ ಕೋಚಿಂಗ್ ಅನ್ನು ಪಡ್ಕೊಳ್ಳೋ ಸಾಮರ್ಥ್ಯ ಇರೋರು ಅರ್ಜುನರು ಅಂತ ಕನ್ಸಿಡರ್ ಮಾಡ್ತೀನಿ. ಅವನಿಗೆ ಎಬಿಲಿಟಿನೇ ಇಲ್ಲ, ಅವನು ಏಕಲವ್ಯನಿಗೆ ಪೇಮೆಂಟ್ ಮಾಡೋಷ್ಟು ಅದು ಇನ್ಯಾವುದೋ ಕಾರಣಕ್ಕೆ ದ್ರೋಣಾಚಾರ್ಯದ ಶಿಕ್ಷೆನ ಪಡೆಯಕ್ ಆಗ್ಲಿಲ್ಲ. ಹಾಗಾಗಿ ಕೋಚಿಂಗ್ ಎಷ್ಟು ಅಗತ್ಯ, ಕೋಚಿಂಗ್ ಇಲ್ಲದೆ ಇರೋ ಏಕಲವ್ಯರು ಹೇಗೆ UPSC ಕ್ರ್ಯಾಕ್ ಮಾಡ್ಬೋದು? ಸರ್, ಕೋಚಿಂಗ್ ಬೇಕೇ ಬೇಕು ಅಂತ ನಾನು ಹೇಳಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕೋಚಿಂಗ್ ಇಲ್ದೇನೆ ಕೂಡ ಕ್ಲಿಯರ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಬಟ್ ಕೋಚಿಂಗ್ ಏನಕ್ಕೆ ಅವಶ್ಯಕ ಅಂತಂದ್ರೆ, ಕೋಚಿಂಗ್ ತಗೊಳ್ಳೋದ್ರಿಂದ ನಾವು ಸರಿಯಾದ ದಾರಿಯಲ್ಲಿ ಪ್ರಿಪ್ರೇಷನ್ ನಡೆಸ್ತಿದೀವ ಅಥವಾ ಏನನ್ನು ಓದ್ಬೇಕು ಏನನ್ನು ಓದಬಾರ್ದು ಇಂಥ ವಿಷಯಗಳು ತುಂಬಾ ಬೇಗ ಗೊತ್ತಾಗುತ್ತೆ. ಕೋಚಿಂಗ್ ಇದ್ದು ಓದಿದ್ರೆ 1 ವರ್ಷದಲ್ಲೇ ಕ್ಲಿಯರ್ ಮಾಡ್ಬೋದು. ಕೋಚಿಂಗ್ ಇಲ್ಲ, ನಾವೇ ಸೆಲ್ಫ್ ಪ್ರಿಪ್ರೇಷನ್ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತಂದ್ರೆ ಇನ್ನೊಂದು 1 ವರ್ಷ ಎಕ್ಸ್ಟ್ರಾ ತಗೊಳ್ಬೋದು. ಸೊ ಕೋಚಿಂಗ್
ಬೇಕೇ ಬೇಕು ಅಥವಾ ಕೋಚಿಂಗ್ ಇಲ್ಲದೆ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಎರಡು ಸಾಧ್ಯತೆಗಳು ಇದೆ ಸರ್. ಮತ್ತೆ ಈ ತರ ಕೋಚಿಂಗ್ ಸೌಲಭ್ಯಗಳು ಇಲ್ದೇನೆ ಎಷ್ಟೊಂದು ಜನ ಸೆಲ್ಫ್ ಪ್ರಿಪರೇಷನ್ ನಡೆಸ್ತಿರೋರಿಗೆ ಏನ್ ಹೇಳ್ಬೋದು ಅಂತಂದ್ರೆ, ಈಗ ಎಲ್ಲಾ ಮೆಟೀರಿಯಲ್ಸ್ ಆನ್ಲೈನ್ ಅಲ್ಲೇ ದೊರಕ್ತಿರೋದ್ರಿಂದ, ಇನ್ಕ್ಲೂಡಿಂಗ್ ಕ್ಲಾಸಸ್ ಆನ್ಲೈನ್ ಅಲ್ಲಿ ರೆಕಾರ್ಡಿಂಗ್ಸ್ ಕ್ಲಾಸಸ್ ಎಲ್ಲ ಆನ್ಲೈನ್ ಅಲ್ಲಿ ದೊರೆತಿರೋದ್ರಿಂದ ಮನೆಯಲ್ಲೇ ಕೂತು ಪ್ರಿಪರೇಷನ್ ನಡೆಸಬಹುದು. ಎಷ್ಟೋ ಜನ ಮನೆಯಲ್ಲೇ ಕೂತು ಪ್ರಿಪರೇಷನ್ ನಡೆಸಿ ಕ್ಲಿಯರ್ ಮಾಡಿರೋರು ಇದ್ದಾರೆ. ಸೊ ಆ ತರನು ಮಾಡ್ಬೋದು. ಜೊತೆಗೆ ಈ ತರ ಹಣಕಾಸು ಅಥವಾ ಆರ್ಥಿಕ ವಿಷಯದಿಂದ ಈ ಕೋಚಿಂಗ್ ನ ಪಡೆಯಕ್ ಆಗ್ತಿಲ್ಲ ಅನ್ನೋರ್ಗೆ ಕೂಡ ನಮ್ಮ ಕರ್ನಾಟಕ ಸರ್ಕಾರದಿಂದ ಫ್ರೀ OBC ಕೋಚಿಂಗ್ ಅಂತ ಒಂದು ಸ್ಕೀಮ್ ಇದೆ. ಸೊ ಅದನ್ನ ಬರೆದು ಫ್ರೀ ಕೋಚಿಂಗ್ ನೀಡ್ತಾರೆ. ಜೊತೆಗೆ 6 ರಿಂದ 8 ತಿಂಗಳು ಸ್ಕಾಲರ್ಶಿಪ್ ಕೂಡ ನೀಡ್ತಾರೆ. ಸೊ ಈ ತರ ಸ್ಕೀಮ್ಗಳಿರೋದ್ರಿಂದ ಅಂತಹ ಅಂತಹ ಅಭ್ಯರ್ಥಿಗಳಿಗೆ ಸಹಾಯ ಆಗುತ್ತೆ. ಸೊ ಈ ಇಷ್ಟೆಲ್ಲ ವ್ಯವಸ್ಥೆಗಳಿರೋದ್ರಿಂದ ಡೆಫಿನೆಟ್ಲಿ ಕೋಚಿಂಗ್ ಪಡೆದು ಓದ್ಬೋದು ಅಥವಾ ಕೋಚಿಂಗ್ ಇಲ್ದೇನೆ ಮನೆಯಲ್ಲೇ ಕೂತು ಕೂಡ ಓದ್ಬೋದು ಸರ್. ಕೋಚಿಂಗ್ ಅಲ್ಲೂ ಕೂಡ ಗುರು ಅಥವಾ ಸಂಸ್ಥೆ ಚಾಯ್ಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ OBC ನಲ್ಲಿ ತುಂಬಾ ನನ್ನ ಶಿಷ್ಯಂದ್ರು ಕೆಲವರು ಮಾತಾಡ್ತಾ ಇರ್ತಾರೆ, ಸರ್ ನಾವು ಎಲ್ಲೋ ಸೇರ್ಕೊಂಡ್ಬಿಟ್ಟಿದೀವಿ, ಏನು ಯೂಸ್ ಆಗ್ತಾ ಇಲ್ಲ ಅಂತ. ಯಾಕಂದ್ರೆ ಅಲ್ಲಿ ಒಂದಷ್ಟು ಸೆಂಟರ್ ಅಲಾಟ್ ಮಾಡ್ತಾರೆ, ಯಾವ್ದೋ ಸೆಂಟರ್ಗೆ ಇವ್ರು ಹೋಗೋದಿಲ್ಲ. ದ ರೈಟ್ ಚಾಯ್ಸ್ ಆಫ್ ದಿ ರೈಟ್ ಗುರು ಚಾಯ್ಸ್ ಮಾಡೋದು ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಂದ್ರೆ ವಿನಯ್ ಸರ್ ನಿಮಗೆ ರೈಟ್ ಗುರು ಇನ್ಸೈಟ್, ಹಾಗಾಗಿ ನೀವು ಸಕ್ಸಸ್ ಕಂಡಿದ್ದೀರಾ. ಅದೇ ರಾಂಗ್ ಗುರು ಚಾಯ್ಸ್ ಮಾಡ್ಕೊಂಡ್ರೆ ಅದು ಫೇಲ್ಯೂರ್ ಕಡೆನೂ ಲೀಡ್ ಮಾಡ್ಬೋದು. ಹಾಗಾಗಿ ಏಕಲವ್ಯ ಅವನಿಗೆ ಗುರು ಸಿಗ್ಲಿಲ್ಲ, ಆದ್ರೆ ದ್ರೋಣಾಚಾರ್ಯರನ್ನೇ ಅವ್ರ ಗುರು ಅಂದ್ಕೊಂಡು ಹಿ ಕಂಟಿನ್ಯೂ. ಅದ್ರ ಬದಲು ಏಕಲವ್ಯ ದ್ರೋಣಾಚಾರ್ಯ ಇಲ್ಲ ಇನ್ಯಾವುದೋ ಗುರು ಹತ್ರ ಹೋಗ್ತೀನಿ ಅಂತ ಹೋಗಿದ್ರೆ ಆಗ್ತಿರ್ಲಿಲ್ಲೇನೋ. ದಟ್ಸ್ ವೈ ರೈಟ್ ಗುರು ಚಾಯ್ಸ್ ಕೂಡ ಇಂಪಾರ್ಟೆಂಟ್. ಸರ್ ಹೇಳ್ದಂಗೆ ಏನಂದ್ರೆ ಕೋಚಿಂಗ್ ಇಲ್ದೇನೂ ಮಾಡ್ಬೋದು, ಬಟ್ ಇಟ್ ಟೇಕ್ಸ್ ಟೈಮ್. ಬಟ್ ರೈಟ್ ಗೈಡೆನ್ಸ್ಗೆ ಕೋಚಿಂಗ್ ಅಗತ್ಯ ಇದೆ ಅಂತ ನಿಮ್ಮ ಸಲಹೆ. ಓಕೆ ಸರ್. ಸರ್ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಸ್ಟಡಿ ಮೆಟೀರಿಯಲ್ಸನ್ನ ಯಾವುದು ಟು ಡೂ ಟು ನಾಟ್ ಟು ಡೂ, ಅಂದ್ರೆ ಕೆಲವೊಂದು ಮಾಡಬೇಕು ಕೆಲವೊಂದು ಮಾಡಬಾರ್ದು, ಯಾವುದನ್ನ ಸ್ಟಡಿ ಮೆಟೀರಿಯಲ್ಸ್ ಸಮಯದಲ್ಲಿ ಮಾಡಬೇಕು ಮಾಡಬಾರ್ದು? ಅದೇ ಸರ್, ಮೊದಲೇ ಹೇಳ್ದಾಗೆ ನಮ್ ಈ 3 ಹಂತದಲ್ಲೂ ಕೂಡ ತುಂಬಾ ಕಡಿಮೆ ಸೋರ್ಸಸ್ ನ ಇಟ್ಕೊಂಡು ಜಾಸ್ತಿ ರಿವಿಷನ್ ಹೌದು ಸರ್. ಸೊ ಇದು ಒಂದು ಮೇನ್ ಕೀ ಅಂತ ಹೇಳ್ಬೋದು ಸಕ್ಸಸ್ಗೆ. ಜೊತೆಗೆ ಅವಾಗ್ಲೇ ಹೇಳ್ದಾಗೆ NCERTs ನ ಕಡ್ಡಾಯವಾಗಿ ಓದಲೇಬೇಕು. ಜೊತೆಗೆ ನೀವು ಡೈಲಿ ನ್ಯೂಸ್ ಪೇಪರ್, ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್, ಹಿಂದೂ ಇರ್ಬೋದು ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ಯಾವ್ದಾದ್ರು ಅವ್ರಿಗೆ ಕಂಫರ್ಟಬಲ್ ಅನ್ಸೋ ಒಂದು ನ್ಯೂಸ್ ಪೇಪರ್ ನ ಓದ್ಲೇಬೇಕು. ಜೊತೆಗೆ ಈ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ಗಳು, ಪ್ರತಿ ವಿಷಯದಲ್ಲೂ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಂತ ಇರುತ್ತೆ. ಇವಾಗ ಹಿಸ್ಟ್ರಿಗೆ ಬಂದ್ರೆ ಸ್ಪೆಕ್ಟ್ರಮ್ ಅಥವಾ ಬಿಪಿನ್ ಚಂದ್ರ, ಪಾಲಿಟಿ ಲಕ್ಷ್ಮೀಕಾಂತ್, ಎನ್ವಿರಾನ್ಮೆಂಟ್ ಶಂಕರ್ AS. ಸೊ ಈ ತರ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನ ಓದ್ಲೇಬೇಕಾಗತ್ತೆ. ಜೊತೆಗೆ ಇವುಗಳ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಡೈಲಿ ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಮತ್ತೆ ಒಂದು ಏನನ್ಸುತ್ತೆ ಅಂತಂದ್ರೆ, ಓದ್ಬೇಕಾದ್ರೆ ತುಂಬಾ ಸೋರ್ಸಸ್, ಇವಾಗ ಆನ್ಲೈನ್ ಅಲ್ಲಿ ತುಂಬಾ ಸೋರ್ಸಸ್ಗಳು ಅವೈಲಬಲ್ ಇರೋದ್ರಿಂದ, ಯಾವುದೇ ಒಂದು ಮತ್ತೆ ತುಂಬಾ ಟೆಸ್ಟ್ ಸೀರೀಸ್ಗಳು ಕೂಡ ಅವೈಲಬಲ್ ಫ್ರೀಯಾಗೆ ಸಿಗ್ತಿರೋದ್ರಿಂದ, ಪ್ರತಿ ಟೆಸ್ಟ್ ಸೀರೀಸ್ ನೋಡಿದಾಗ ಅಥವಾ ಪ್ರತಿ ಒಂದು ಮೆಟೀರಿಯಲ್ ನೋಡಿದಾಗ ಅದನ್ನ ಓದ್ಬೇಕು ಇದನ್ನ ಓದ್ಬೇಕು ಅಂತ ಅನಿಸ್ತಿರುತ್ತೆ. ಆ ತರ ತುಂಬಾ ಸೋರ್ಸ್ಗಳನ್ನ ಇಟ್ಕೊಂಡು ಓದ್ತಾ ಹೋದ್ರೆ ಅದು ತುಂಬಾ ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಫುಡ್ ಅಂತ ಹೇಳೋ ತರ ಆ ತರ ಆಗ್ಬಿಡುತ್ತೆ. ಸೊ ಕಡಿಮೆ ಸೋರ್ಸಸ್ ನ ಇಟ್ಕೊಂಡು ಹೆಚ್ಚು ರಿವಿಷನ್ ಮಾಡಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ಅದೇ IT ರೆವಲ್ಯೂಷನ್ ಆದ್ಮೇಲೆ ಇನ್ಫಾರ್ಮೇಶನ್ ಓವರ್ ಸುನಾಮಿ, ಇನ್ಫಾರ್ಮೇಶನ್ ಫ್ಲಡ್ ಅಂತ ಇದ್ವಿ, ಈಗ ಸುನಾಮಿ ಅಂತ ಇದೀವಿ. ರೈಟ್ ಚಾಯ್ಸ್ ಮಾಡ್ಕೊಂಡು ಈ ಲಿಮಿಟೆಡ್ ಇನ್ಫಾರ್ಮೇಶನ್ ಗಳನ್ನ, ಲಿಮಿಟೆಡ್ ರೈಟ್ ಮೆಟೀರಿಯಲ್ಸ್ ಚಾಯ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಸರ್, ಮುಖ್ಯ ಪರೀಕ್ಷೆಗೆ ನೀವು ಎಷ್ಟು ದಿನ ಟೈಮ್ ತಗೊಂಡ್ರಿ ಪ್ರಿಪ್ರೇಷನ್? ಸರ್, ಮುಖ್ಯ ಪರೀಕ್ಷೆಗೆ ನಾನು ಪ್ರಿಲಿಮ್ಸ್, ಪೂರ್ವಭಾವಿ ಪರೀಕ್ಷೆ ಹಾಗೂ ಮುಖ್ಯ ಪರೀಕ್ಷೆನ ಸೆಪರೇಟ್ ಅಂತ ಕನ್ಸಿಡರ್ ಮಾಡೋ ಬದಲು ಎರಡೂ ಸಿಲೆಬಸ್ ಓವರ್ಲ್ಯಾಪಿಂಗ್ ಆಗಿರೋದ್ರಿಂದ ಎರಡನ್ನೂ ಒಟ್ಟಿಗೆ ಪ್ರಿಪೇರ್ ಮಾಡಬೇಕು. ಸಿಲೆಬಸ್ ಓವರ್ಲ್ಯಾಪಿಂಗ್ ಇರುತ್ತೆ. ಸೊ ಈ ಮೇನ್ ಸಬ್ಜೆಕ್ಟ್ಸ್ಗಳೆಲ್ಲಾನು ಪ್ರಿಲಿಮ್ಸ್ ಹಾಗೂ ಮೇನ್ಸ್ಗೆ ಒಟ್ಟಿಗೆ ಓದ್ತಿದೀವಿ ಅನ್ನೋ ರೀತಿಯಲ್ಲಿ ಓದಬೇಕು. ಮತ್ತೆ ಪ್ರಿಲಿಮ್ಸ್ ನಲ್ಲಿ ಮೇನ್ ಆಗಿ ಫ್ಯಾಕ್ಚುಯಲ್ ಅಂದ್ರೆ ಫ್ಯಾಕ್ಟ್ಸ್ಗಳನ್ನ ನೆನ್ಪಿಟ್ಕೊಬೇಕಾಗತ್ತೆ. ಬಟ್ ಮೇನ್ಸ್ ನಲ್ಲಿ ಆನ್ಸರ್ ರೈಟಿಂಗ್ ಜಾಸ್ತಿ ಇರೋದ್ರಿಂದ ರೈಟಿಂಗ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನನಗೆ ಸರ್ವಜ್ಞನೊಂದು ವಚನ ನೆನಪಾಗ್ತಿದೆ ಸರ್. ಬರೆಯದೇ ಓದುವವನ ಬರಿಗಾಲಲ್ಲಿ ನಡೆಯುವವನ, ಕರೆಯದೇ ಬರುವವನ ಕರೆದು ಕೆರದಲ್ಲಿ ಹೊಡೆದಂತೆ ಸರ್ವಜ್ಞ ಅಂತ. ಆ ಸಂದರ್ಭದಲ್ಲೇ ಬರವಣಿಗೆ ಪ್ರಾಮುಖ್ಯತೆನ ಅವರು ಈ ಒಂದು ತ್ರಿಪದಿನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದು ಮೇನ್ಸ್ ಅಥವಾ ಮುಖ್ಯ ಪರೀಕ್ಷೆಗೆ ತುಂಬಾ ಆಪ್ಟ್ ಅಂತ ಹೇಳ್ಬೋದು ಸರ್. ಬರವಣಿಗೆ ಹೆಚ್ಚು ಬರೆದು ಪ್ರಾಕ್ಟೀಸ್ ಮಾಡಿದಷ್ಟು ಹೆಚ್ಚು ನಮಗೆ ಅದ್ರ ಮೇಲೆ ಹೋಲ್ಡ್ ಸಿಗ್ತಾ ಹೋಗುತ್ತೆ. ಸೊ ಮೇನ್ಸ್ ನಲ್ಲಿ ಎಸ್ಪೆಷಲಿ ಮೇನ್ಸ್ ಪರೀಕ್ಷೆಗೆ ಬರವಣಿಗೆ ಅಥವಾ ರೈಟಿಂಗ್ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಸರ್. ಅದು ಆಪ್ಷನಲ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ GS ಪೇಪರ್ಸ್ ಆಗಿರ್ಬೋದು, ಹೆಚ್ಚು ರೈಟಿಂಗ್ ಪ್ರಾಕ್ಟೀಸ್ ಬೇಕು. ನಾನು ಈ
ಮೇನ್ಸ್ ಪರೀಕ್ಷೆಗೆ ಇನ್ಸೈಟ್ಸ್ ಆನ್ ಇಂಡಿಯಾದಲ್ಲಿರುವ ಸೆಕ್ಯೂರ್ ಅಂತ ಒಂದು ಇನಿಷಿಯೇಟಿವ್ ಡೈಲಿ ರೈಟಿಂಗ್ ಪ್ರಾಕ್ಟೀಸ್ ಅಂತ ಇರ್ತಿತ್ತು. ಅದನ್ನ ರೆಗ್ಯುಲರ್ ಆಗಿ 5 to 6 months ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಅದು ನನಗೆ ಮೇನ್ಸ್ ಪರೀಕ್ಷೆಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಸರ್. ಸರ್, ಈಗ ಮೇನ್ಸ್ ಪರೀಕ್ಷೆಗೆ ಬುಕ್ಸ್ ಬಗ್ಗೆ ಮಾತಾಡೋದಾದ್ರೆ ಪ್ರಿಲಿಮ್ಸ್ಗೆ ಓದಿದ್ದು ಹೇಳಿದ್ರಿ, ಅದು ಬಿಟ್ಟು ಎಕ್ಸ್ಟ್ರಾ ಯಾವ್ದಾದ್ರು ಆಡ್ ಅಪ್ ಮಾಡ್ಬೇಕಾ? ಸರ್, ಇನ್ನೂ ಸ್ವಲ್ಪ ಮೇನ್ಸ್ ಸಿಲೆಬಸ್ ಪ್ರಿಲಿಮ್ಸ್ಗಿಂತ ಜಾಸ್ತಿ ಇದೆ. ಅದರಲ್ಲಿ ಒಟ್ಟು 1750 ಮಾರ್ಕ್ಸ್ಗೆ ಮೇನ್ಸ್ ಪರೀಕ್ಷೆನ ಬರೀತೀವಿ ಸರ್. ಅದರಲ್ಲಿ ಎಸ್ಸೆ ಅಥವಾ ಪ್ರಬಂಧ 250 ಮಾರ್ಕ್ಸ್ 250 ಮಾರ್ಕ್ಸ್ ಇರುತ್ತೆ. ಅದು ಯಾವುದೇ ವಿಷಯದ ಬಗ್ಗೆ ಕೇಳ್ಬೋದು, ನಿರ್ದಿಷ್ಟ ವಿಷಯ ಅಂತ ಏನಿರಲ್ಲ. ಸೊ ಅದಕ್ಕೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಜನರಲ್ ಸ್ಟಡೀಸ್ 1 ಅಂತ GS1 ಪೇಪರ್ ನಲ್ಲಿ ಹಿಸ್ಟ್ರಿ ಬರುತ್ತೆ. ವರ್ಲ್ಡ್ ಹಿಸ್ಟ್ರಿ ನಾವು ಪ್ರಿಲಿಮಿನರಿ ಸ್ಟೇಜಸ್ ಅಲ್ಲಿ ಓದಿರಲ್ಲ, ಸೊ ಅದನ್ನ ಇಲ್ಲಿ ಓದ್ಬೇಕಾಗುತ್ತೆ. ವರ್ಲ್ಡ್ ಹಿಸ್ಟ್ರಿಗೆ ನೀವು ಯಾವ ಬುಕ್ ಶಿಫಾರಸ್ ಮಾಡ್ತೀರಾ? ನಾನು ವಿಷನ್ ಎಸ್ ವರ್ಲ್ಡ್ ಹಿಸ್ಟ್ರಿ ಮೆಟೀರಿಯಲ್ ಓದಿದ್ದೆ ಸರ್. ನಂತರ ಇಂಡಿಯನ್ ಸೊಸೈಟಿ ಅಂತ ಅದು ಕೂಡ NCERT ಸಿಗುತ್ತೆ. ಜೊತೆಗೆ ನಾನು ಸೆಕ್ಯೂರ್ ಅಂತ ಇನ್ಸೈಟ್ಸ್ ಇನಿಷಿಯೇಟಿವ್ ಅದನ್ನ ಫಾಲೋ ಮಾಡಿದ್ದೆ. ಅಲ್ಲಿ ಇಂಡಿಯನ್ ಸೊಸೈಟಿ ಒಂದು ಸ್ವಲ್ಪ ಸೋಶಿಯಾಲಜಿ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ ಇರುತ್ತೆ. ಸೋಶಿಯಾಲಜಿ ರಿಲೇಟೆಡ್ ಇರುತ್ತೆ. ಜೊತೆಗೆ ಜಿಯೋಗ್ರಫಿ ಕೂಡ ಈ GS1 ಅಲ್ಲಿ ಬರುತ್ತೆ. NCERT ಜೊತೆಗೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ GS2ಗೆ ಬಂದ್ರೆ GS2 ನಲ್ಲಿ ಪಾಲಿಟಿ ಹಾಗೂ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಮೇನ್ ಆಗಿ ಬರುತ್ತೆ. ಸೊ ಇದನ್ನ ಲಕ್ಷ್ಮೀಕಾಂತ್ ಬುಕ್ ಓದ್ಬೋದು, ಮತ್ತೆ ಕರೆಂಟ್ ಅಫೇರ್ಸ್ ಜೊತೆಗೆ ಈ ಲಕ್ಷ್ಮೀಕಾಂತ್ ಅಲ್ಲಿ ನಿಮಗೆ ಇದು ಸಿಗಲ್ಲ ಅಲ್ಲ, ಯಾವುದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸಿಗೋದಿಲ್ಲ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ಬಿಟ್ಟು ಅದು ವಿಷನ್ AS ಒಂದು ಮೆಟೀರಿಯಲ್ ಓದಬೇಕಾಗುತ್ತೆ. ಅಂದ್ರೆ ಸಿಲೆಬಸ್ ಇಟ್ಕೊಂಡು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಕಡೆ ಸಿಗ್ಲಿದ್ರೆ ಮೇನ್ಸ್ ಗೆ ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್ ಸರ್. ಆ ಸಿಲೆಬಸ್ ಅಲ್ಲಿ ಇರ್ತಾರ ಪ್ರತಿಯೊಂದು ಪ್ರಿಲಿಮ್ಸ್ ಗೆ ಸಿಲೆಬಸ್ ಅವ್ರು ಕೊಡೋದೇ ಇಲ್ಲ, ಡಿಸ್ಕ್ರಿಪ್ಟಿವ್ ಸಿಲೆಬಸ್ ಕೊಡಲ್ಲ, ಶಾರ್ಟ್ ಲೈನ್ಸ್ ಅಲ್ಲಿ ಇದು ಇರುತ್ತೆ ಅಂತ ಕೊಡ್ತಾರೆ. ಓಕೆ ಸರ್. ಆ ಮೇನ್ಸ್ ನಲ್ಲಿ ಸಿಲೆಬಸ್ ನ ಪ್ರತಿ ವರ್ಡ್ಗೂ ಕೂಡ ನಾವು ಒಂದೊಂದು ಪೇಜ್ ನೋಟ್ಸ್ ಮಾಡ್ಕೊಂಡು ಅದನ್ನ ರಿವೈಸ್ ಮಾಡ್ತಾ ಹೋದ್ರೆ ಮೋರ್ ದೆನ್ ಎನಫ್ ಅನ್ಸುತ್ತೆ ಸರ್. ಎಸ್ ಸರ್. ಈಗ GS2 ನಲ್ಲಿ ಇಂಟರ್ನ್ಯಾಷನಲ್ ಅಂಡ್ ಇಂಡಿಯನ್ ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತೆ ಗವರ್ನೆನ್ಸ್ ಅಂತ ಬರುತ್ತೆ ಸರ್. ಪೂರ್ತಿ 2ನೇ ಪೇಪರ್ ಅದಷ್ಟೇ ಇರುತ್ತೆ. ನೆಕ್ಸ್ಟ್ GS3 ನಲ್ಲಿ ಇದಿರುತ್ತೆ ಸರ್, ಎಕಾನಮಿ ಇರುತ್ತೆ. ಎಕಾನಮಿಗೆ ಕರೆಂಟ್ ಅಫೇರ್ಸ್, ಎಕನಾಮಿಕ್ ಸರ್ವೆ ಇದೆಲ್ಲ ಓದ್ಬೋದು. ಅಲ್ಲೇನ್ ಸಿಲೆಬಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಪ್ರಿಪೇರ್ ಆಗ್ತಾ ಹೋಗ್ತೀರಾ? ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ. ಇದೇ ಇಂಪಾರ್ಟೆಂಟ್ ಸರ್. ಈಗ ಅದನ್ನ ಫಿಲ್ಮ್ಸ್ ಅಲ್ಲಿ ಹೆಚ್ಚು ಮಾತಾಡಿಲ್ಲ. SNT ಒಳಗಡೆ ಇಲ್ಲಿ EVS ಅದ್ರ ಭಾಗನ EVS ಸೆಪರೇಟ್ ಬರುತ್ತೆ ಸರ್. ಎನ್ವಿರಾನ್ಮೆಂಟ್ ಅಂತ ಸೆಪರೇಟ್ ಬರುತ್ತೆ ಸರ್. SNT ಗೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಬರೀಬೇಕು, ಅಲ್ಲಿ ಶಾರ್ಟ್ ಆಗಿ ತಿಳ್ಕೊಂತಾ ಇದ್ವಿ. ಇದಕ್ಕೆ ಇಲ್ಲೇನಾದ್ರು ಎಕ್ಸ್ಟ್ರಾ ಪ್ರಿಪರೇಷನ್ ಬೇಕಾ? ಎಕ್ಸ್ಟ್ರಾ ಪ್ರಿಪರೇಷನ್ ಏನಿಲ್ಲ ಸರ್. ಇಲ್ಲಿ ಬರೋಂಥ SNT ಟಾಪಿಕ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ಸೊ ನಾವು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಾ ಹೋದ್ರೆ ಈಸಿ ಆಗುತ್ತೆ SNTಗೂ ಕೂಡ. ಎನ್ವಿರಾನ್ಮೆಂಟ್ ಮತ್ತೆ ಅಗ್ರಿಕಲ್ಚರ್ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇಂಪಾರ್ಟೆಂಟ್ ಅಗ್ರಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಓಕೆ, DM. ಇದು ನಾನು ಸೆಕ್ಯೂರ್ ಮತ್ತೆ ವಿಷನ್ ಮೆಟೀರಿಯಲ್ ಯೂಸ್ ಮಾಡಿದ್ದೆ ಸರ್. ಈ ತರ ಕೆಲವು ಸ್ಪೆಸಿಫಿಕ್ ಟಾಪಿಕ್ ಗಳಿಗೆ ತುಂಬಾ ಜನ ಹೇಳ್ತಾರೆ ನಮಗೆ ಕೋಚಿಂಗ್ ನೀಡಿಲ್ಲ, ಅದಿಲ್ಲ ಅಂತ. ಈ ಸ್ಪೆಸಿಫಿಕ್ ಟಾಪಿಕ್ಗಳಿಗೆ ಸ್ಪೆಸಿಫಿಕ್ ಆದ ನೋಟ್ಸ್ಗಳು ಅಥವಾ ರೆಡಿ ಮೆಟೀರಿಯಲ್ ಸಿಗ್ತಾ ಇಲ್ಲ. ಇದನ್ನ ಕೆಲವೊಂದು ಕೋಚಿಂಗ್ ಸೆಂಟರ್ಲಿ ಅವರು ದ್ರೋಣರು ಕ್ಲೀನಾಗಿ ರೆಡಿ ಮಾಡಿರ್ತಾರೆ, ಅದು ಹೆಲ್ಪ್ ಆಗುತ್ತೆ. ಸರ್ ಕೂಡ ಅದು ಹೇಳಿದ್ರು, ಇನ್ಸೈಟ್ ಸೆಕ್ಯೂರ್ ಅಲ್ಲಿ ಇದು ನನಗೆ ಚೆನ್ನಾಗಿ ಸಿಗ್ತಾ ಇತ್ತು ಅಂತ. ಎಸ್ ಸರ್. ಅಲ್ಲಿಗೆ ಪೇಪರ್ 3 ಸಾಕಾಗ್ಬೋದಾ? ಎಷ್ಟು ಸಾಕು ಸರ್. ಪೇಪರ್ 4 GS4 ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ. ಸರ್, ಇದು ಇವಾಗ ರೀಸೆಂಟ್ ಆಗಿ DK ಬಾಲಾಜಿ ಅಂತ ಅವರು ಕರ್ನಾಟಕದಿಂದ ಒಂದು ಬುಕ್ ಅನ್ನ ರಿಲೀಸ್ ಮಾಡಿದ್ದಾರೆ ಎಥಿಕ್ಸ್ ಗೆ. ಸೊ ಇದು ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಎಕ್ಸಾಂಪಲ್ಸ್ ರೆಫರ್ ಮಾಡಿದ್ರೆ ಸಾಕಾಗ್ಬೋದಾ? ಸಾಕು. ಜೊತೆಗೆ GS4 ಅಲ್ಲಿರುವಂತಹ ಸಿಲೆಬಸ್ ಎವ್ರಿ ಟಾಪಿಕ್ಗೂ ಡೆಫಿನೇಷನ್ ಹಾಗೂ ಎಕ್ಸಾಂಪಲ್ಸ್ ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಆನ್ಲೈನ್ ಅಲ್ಲೇ ಎಲ್ಲ ಸಿಗುತ್ತೆ. ಅದನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡು ಇದೊಂದು ಬುಕ್ ಓದಿದ್ರೆ, ಜೊತೆಗೆ ಈ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಕನ್ಸಿದ್ರೆ ಅವರಲ್ಲಿ ಇನ್ನೇಟ್ ಆಗಿ ಒಂದು ಎಥಿಕಲ್ ಕ್ವಾಲಿಟೀಸ್ ಇರಬೇಕು. ಆ ಒಂದು ಎಥಿಕಲ್ ಕ್ವಾಲಿಟೀಸ್ ಇದ್ರೆ ಡೆಫಿನೆಟ್ಲಿ ಆಟೋಮೆಟಿಕ್ ಆಗಿ ನಮ್ಗೆ ಈ ಪೇಪರ್ಗೆ ಕೇವಲ ಇದು ಪರೀಕ್ಷೆಗಾಗಿ ರೆಡಿ ಆಗ್ತೀನಿ ಅನ್ನೋದಕ್ಕಿಂತ ಸರ್ ಏನು ನಾನೊಬ್ಬ ಡಾಕ್ಟರ್ ಆಗಿದ್ರೆ ಸಾಕಾಗಲ್ಲ, ಅನಿಮಿಯಾ ಸಾಲ್ವ್ ಮಾಡ್ಬೇಕಂದ್ರೆ ನಾನು ಅಧಿಕಾರಿ ಆಗಿರ್ಬೇಕು, ಹೀಗೆ ಸಮಾಜಮುಖಿಯಾದ ಆಲೋಚನೆಗಳು ಒಳಗಿದ್ರೆ ಆಟೋಮೆಟಿಕ್ಲಿ ಅದೇ ಹೊರಗೆ ಬರುತ್ತೆ ಅಂತ. ಎಸ್ ಸರ್. ಅಲ್ಲಿಗೆ DK ಬಾಲಾಜಿ ಸರ್ ಜೊತೆಗೆ ಸೆಲ್ಫ್ ಆಟಿಟ್ಯೂಡ್, ಸ್ವಲ್ಪ ಸಿಲೆಬಸ್ ನ ಟರ್ಮಿನಾಲಜಿ ಎಲ್ಲ ವಿವರಣೆ ಮಾಡ್ಕೊಂಡ್ರೆ GS4 ಸಾಕಾಗತ್ತೆ ಸರ್. ಅಲ್ಲಿಗೆ SI to GS4 ವರ್ಗೂ ಆಯ್ತು. ನಿಮ್ದು ಮುಖ್ಯ ಪರೀಕ್ಷೆಯ ಆಪ್ಷನಲ್ ಸಬ್ಜೆಕ್ಟ್? ಸರ್, ನಂದು ಐಚ್ಛಿಕ ಕನ್ನಡ ಲಿಟರೇಚರ್ ಸರ್. ಆಪ್ಷನಲ್ ಕನ್ನಡ. ಗುಡ್. ಒಬ್ಬ ಡಾಕ್ಟರ್ ಆಪ್ಷನಲ್ ಕನ್ನಡಕ್ಕೆ ಬರ್ತಾರೆ ಅಂದ್ರೆ ತುಂಬಾ ಖುಷಿ ಪಡುವಂತ ವಿಚಾರ ಇದು ಸರ್. ಆಪ್ಷನಲ್ ಕನ್ನಡದಲ್ಲಿ ತುಂಬಾ ಡೀಟೇಲ್ ಆಗಿ ಮಾತಾಡ್ಬೇಕಾಗತ್ತೆ.
ಏನೇನ್ ಮೇಜರ್ ನಿಮಗೆ ಇಂಥದ್ದು ಓದ್ಬೇಕು ಅಂತ ಇರುತ್ತೆ? ಸರ್ ಕನ್ನಡ ಲಿಟ್ರೇಚರ್ ಒಂದು ಕನ್ನಡ ಮಾಧ್ಯಮದಲ್ಲಿ ಬಂದವ್ರಿಗೆ ಅಥವಾ ಕರ್ನಾಟಕದಲ್ಲಿ ಓದ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಮೇನ್ ಆಗಿ 2 ಪೇಪರ್ ಇರುತ್ತೆ ಸರ್, 250 ಮಾರ್ಕ್ಸ್ 2 ಪೇಪರ್ ಇರುತ್ತೆ. ಮೊದಲನೇ ಪೇಪರ್ ಅಲ್ಲಿ ಸಿಲೆಬಸ್ ಆಲ್ರೆಡಿ ಪ್ರಾಪರ್ ಪ್ರಿಸ್ಕ್ರೈಬ್ ಆಗಿರುತ್ತೆ. ಸೊ ಇದರಲ್ಲಿ ರೆಡಿ ಮೆಟೀರಿಯಲ್ಸ್ ಆಲ್ರೆಡಿ ಸಿಗುತ್ತೆ ಸರ್. ಅಂದ್ರೆ ಇಂತಿಂತ ಗ್ರಂಥ ಓದ್ಬೇಕು ಅಂತ ಕೊಡ್ತಾರ, ಏನಿರುತ್ತೆ ಇಲ್ಲಿ ಆಪ್ಷನಲ್ ಅಲ್ಲಿ? ಸರ್ ಮೊದಲನೇ ಪೇಪರ್ ನಲ್ಲಿ ಕನ್ನಡ ಸಾಹಿತ್ಯದ್ದು ಒಂದು ಥಿಯರಿ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಇವಾಗ ಭಾಷೆ ಅಂದ್ರೆ ಏನು ಅಂತ ಭಾಷಾಶಾಸ್ತ್ರ ಅಂತ ಒಂದು ಬರುತ್ತೆ, ಕಾವ್ಯ ಮೀಮಾಂಸೆ ಅಂತ ಬರುತ್ತೆ, ಸಾಹಿತ್ಯ ಚರಿತ್ರೆ ಅಂತ ಬರುತ್ತೆ, ಹಾಗೂ ಸಾಂಸ್ಕೃತಿಕ ಚರಿತ್ರೆ. ಜೊತೆಗೆ ಇದಿಷ್ಟು ಮೇನ್ ಟಾಪಿಕ್ಸ್. ಕನ್ನಡ ಸಾಹಿತ್ಯ ಹೇಗೆ ಬೆಳೆದು ಬಂತು, ಅದ್ರ ಕಥೆಗಳು, ಕನ್ನಡ ಸಾಹಿತ್ಯ ಮತ್ತು ಅದರ ಚರಿತ್ರೆ ಹಿಸ್ಟಾರಿಕಲ್ ರಿಲೇಟೆಡ್ ಆಗಿ ಇರುತ್ತೆ ಅಂತ ಅರ್ಥ. ಇಲ್ಲಿ ಓದಿದ ಈ ಶಾಸ್ತ್ರಗಳಿಗೆ ಒಂದೊಂದು ಎಕ್ಸಾಂಪಲ್ ತರ ಅಥವಾ ಒಂದೊಂದು ಉದಾಹರಣೆ ತರ ಸೆಕೆಂಡ್ ಪೇಪರ್ ನಲ್ಲಿ ಕಾವ್ಯಗಳು, ಕಾದಂಬರಿಗಳು ಇದನ್ನ ಓದ್ತಾ ಹೋಗ್ತೀವಿ ಸರ್. ಸೊ ಸೆಕೆಂಡ್ ಪೇಪರ್ ನಲ್ಲಿ ಅವರೇ ಪ್ರಿಫರ್ ಮಾಡಿರ್ತಾರ, ಎಲ್ಲಾನು ಪ್ರಿಫರ್ ಆಲ್ರೆಡಿ ಹೇಳಿರ್ತಾರೆ ಸರ್, ಸಿಲೆಬಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಬುಕ್ ಗಳನ್ನ ಓದ್ಬೇಕು. ಫಸ್ಟ್ ಪೇಪರ್ ಮೇನ್ಲಿ ಥಿಯರಿಟಿಕಲ್ ಆಗಿರೋದ್ರಿಂದ ಸ್ವಲ್ಪ ಅದನ್ನ ನೀಟಾಗಿ ಓದ್ಬೇಕು, ಓದಿ ಉದಾಹರಣೆಗಳನ್ನ ಹೆಚ್ಚು ಕೊಡಬೇಕು. ಸೆಕೆಂಡ್ ಪೇಪರ್ ನಲ್ಲಿ ವಿಮರ್ಶೆ ಜಾಸ್ತಿ ಮಾಡ್ಬೇಕಾಗತ್ತೆ ಸರ್. ಕನ್ನಡ ಲಿಟ್ರೇಚರ್ ಸೆಕೆಂಡ್ ಪೇಪರ್ ನಲ್ಲಿ ಯಾವುದೇ ಒಂದು ಕೃತಿ, ಇವಾಗ ತುಗ್ಲಕ್ ಅಂತ ಒಂದು ನಾಟಕ ಇದೆ, ಅಥವಾ ಪಂಪಭಾರತ ಅಂತ ಒಂದು ಸಿಲೆಬಸ್ ಇದೆ. ಇದನ್ನೆಲ್ಲ ನಾರ್ಮಲ್ ಆಗಿ ಕತೆ ತರ ಬರೆಯೋದಕ್ಕಿಂತ ಅದನ್ನ ವಿಮರ್ಶೆ ಮಾಡಿ ಅವರು ಏನ್ ಹೇಳಿದ್ದಾರೆ, ಅದರಲ್ಲಿ ಅದರ ಒಳ ಅಂಶ ಏನಿದೆ ಅಂತ ವಿಮರ್ಶೆ ಮಾಡಿ ವಿಮರ್ಶಾತ್ಮಕವಾಗಿ ಬರೆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆ ವಿಮರ್ಶೆ ಮಾಡುವಷ್ಟು ಆಟಿಟ್ಯೂಡ್ ನಿಮಗೆ ಕೊಟ್ಟದ್ದು ಪುಸ್ತಕವ ಯಾವ್ದಾದ್ರು ವ್ಯಕ್ತಿಯ? ಸರ್ ನನಗೆ ಮೇನ್ ಆಗಿ ಕನ್ನಡ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಬರೋ ತರ ಮಾಡಿದ್ದು ನನ್ನ ಹೈಸ್ಕೂಲ್ ಶಿಕ್ಷಕರು ಸಂಪತ್ ಸರ್ ಅಂತ ಅವಾಗ್ಲೇ ಹೇಳಿದೆ. ಅವರು ಅವಾಗಿಂದನೇ ಕನ್ನಡ ಸಾಹಿತ್ಯನ ಎಷ್ಟು ಹೆಚ್ಚು ಪ್ರೀತಿಸ್ಬೇಕು ಅಂತ. ಕನ್ನಡ ಟೀಚರ್ ಅಲ್ಲ ಸಂಪತ್ ಸರ್, ಕನ್ನಡ ಟೀಚರ್ ಸರ್. ಸೊ ಅವರು ಯಾವ ತರ ಕನ್ನಡ ಸಾಹಿತ್ಯವನ್ನ ಪ್ರೀತಿಸ್ಬೇಕು ಮತ್ತೆ ಅದರಿಂದ ಯಾವ ತರ ಒಳ್ಳೆ ಎಥಿಕಲ್ ಕ್ವಾಲಿಟೀಸ್ ನಮ್ಮಲ್ಲಿ ಇನ್ಕಲ್ಕೇಟ್ ಆಗುತ್ತೆ ಅಂತ ಮೊದ್ಲಿಂದಾನು ಹೇಳ್ಕೊಡ್ತಿದ್ರು. ಸೊ ಅವರು ನನ್ನ ಈ ಪ್ರಿಪ್ರೇಷನ್ ಮಾಡ್ಬೇಕಾದ್ರೂ ಕೂಡ ಹೆಲ್ಪ್ ಮಾಡಿದ್ರು. ಜೊತೆಗೆ ನಾನು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅಂತ ಫೇಮಸ್ ಕವಿಗಳು ಅವರಲ್ಲಿ ಈ ಕೋಚಿಂಗ್ ಕೂಡ ಪಡೆದುಕೊಂಡೆ. ಐಎಎಸ್ ಕೋಚಿಂಗ್ ಮಾಡ್ತಾರೆ? ಹೌದು. ಯಾವುದು ಸೆಂಟರ್? ಹರಿಪ್ರಸಾದ್ ಅಂತ ಇದೆ ಸರ್, ಹರಿಪ್ರಸಾದ್ ಐಎಎಸ್ ಅಲ್ಲಿ ಕನ್ನಡ ಸಾಹಿತ್ಯ. ಹೌದು ಸರ್. ಸೊ ಅಲ್ಲಿ ಕೋಚಿಂಗ್ ಕೂಡ ಪಡೆದುಕೊಂಡೆ. ಅದಾದ ನಂತರ ನನಗೆ ಮೊದಲಿಂದನೂ ಸಾಹಿತ್ಯವನ್ನು ಹೆಚ್ಚು ಓದಿ ಅಭ್ಯಾಸ ಇದ್ದಿದ್ರಿಂದ ಮತ್ತೆ ಪ್ರೀತಿ ಕೂಡ ಇದ್ದಿದ್ರಿಂದ ಯಾವುದೇ ಒಂದು ಓದಿದ್ರೆ ಅದರ ಒಳ ಅಂಶ ಏನಿದೆ ಅಥವಾ ಒಳ ಅರ್ಥ ಏನಿದೆ ಅಂತ ಒಂದು ಕುತೂಹಲ ಇರ್ತಿತ್ತು. ಇದ್ರ ಜೊತೆಗೆ ಮೈಸೂರು ಯೂನಿವರ್ಸಿಟಿ MA ಮತ್ತು BA ನೋಟ್ಸ್ಗಳು, ಕನ್ನಡ ಲಿಟ್ರೇಚರ್ ನೋಟ್ಸ್ಗಳು ಕೂಡ ತುಂಬ ಸಹಾಯಕ್ಕೆ ಬಂತು. ಸೊ ಇವೆಲ್ಲಾನು ಓದೋದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ಒಳ್ಳೆ. UPSC ಕನ್ನಡ ಆಪ್ಷನಲ್ಗೋಸ್ಕರ ಯಾರಾದರೂ ರೆಡಿ ಒಳ್ಳೆ ಪುಸ್ತಕ ಬರೆದಿಟ್ಟಿದಾರ ಸರ್? ಶಿವಕುಮಾರ್ ಸರ್ ನೋಟ್ಸ್ ಅಂತ ಅವೈಲೇಬಲ್ ಇದೆ. ಅದು ಒಂದು ರೆಡಿ ನೋಟ್ಸ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಒಂದಂತಕ್ಕೆ 0 ಇದ್ದವರಿಗೆ ಒಂದು ನಾಲೆಡ್ಜ್ ಮೂಡಿಸುತ್ತೆ ಶಿವಕುಮಾರ್ ಅವ್ರ ನೋಟ್ಸ್. ಅದು ಏನು ಆನ್ಲೈನ್ ಅಲ್ಲಿ ಸಿಗುತ್ತೆ ಸರ್ ಅಥವಾ ಇಲ್ಲಾದ್ರೂ ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತ? ಎಲ್ಲಾ ಕಡೆನೂ ಸಿಗುತ್ತೆ ಸರ್. ಎಲ್ಲಾ ಕೋಚಿಂಗ್ ಸೆಂಟರ್ ಮೆಟೀರಿಯಲ್ಸ್ ಎಲ್ಲೆಲ್ಲಿ ಸಿಗುತ್ತೋ, ಎಸ್ಪೆಷಲಿ ವಿಜಯನಗರ ಚಂದ್ರ ಲೇಔಟ್ ಏರಿಯಾಗಳಲ್ಲಿ ಎಲ್ಲಾ ಕಡೆ ಅವೈಲೇಬಲ್ ಇದೆ. ಶಿವಕುಮಾರ್ ಅವರ ಆಪ್ಷನಲ್ ಕನ್ನಡದ UPSC. ಹೌದು ಸರ್. ಈ ನೋಟ್ಸ್ ಗಳು ಒಂದು ಸ್ಕೆಲಿಟನ್ ಅಂತ ಹೇಳ್ಬೋದು, ಒಂದು ಬಾಡಿಗೆ ಸ್ಕೆಲಿಟನ್ ಅಂತ ಹೇಳ್ಬೋದು. ಬಟ್ ಆ ಫ್ಲೆಶ್, ಮಾಂಸ, ರಕ್ತ ಎಲ್ಲ ನಮ್ಮ ಹೆಚ್ಚು ಅಭ್ಯಾಸದಿಂದ ಕೊಡ್ಲೇಬೇಕು. ಬರೀ ರೆಡಿ ನೋಟ್ಸ್ ಇಂದ ಅದಕ್ಕೆ ಮಾತ್ರ ರಿಲೇ ಆಗಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಮೇನ್ ಅವರು ಪ್ರಿಸ್ಕ್ರೈಬ್ ಮಾಡಿರೋ ಟೆಕ್ಸ್ಟ್ ಬುಕ್ಸ್ ಗಳನ್ನ ಓದ್ಲೇಬೇಕು. ಅದು ಓದಿ ನಾವು ಕೂಡ ಅದರಿಂದ ಹೊಸ ಪಾಯಿಂಟ್ಸ್ಗಳು ಅಥವಾ ವಿಮರ್ಶಾತ್ಮಕವಾಗಿ ಕಾವ್ಯಾತ್ಮಕವಾಗಿ ಬರೆಯೋದನ್ನ ರೂಢಿ ಮಾಡಬೇಕು ಸರ್. ಯಾಕಂದ್ರೆ ಇದು ಸ್ಕೂಲು ಸಿಲೆಬಸ್ಸಿನ ಎಕ್ಸಾಮ್ಗಳಲ್ಲ, ಕಾಂಪಿಟೇಟಿವ್ ಎಕ್ಸಾಮ್. ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಬರ್ದಾಗ ಅವ್ರಿಗೆ ಹೆಚ್ಚು ಮಾರ್ಕ್ಸ್ ಸಿಗೋ ಸಾಧ್ಯತೆ. ನೀವು ನಾವೇನ್ ಅದಕ್ಕೆ ತುಂಬ್ತೀವಿ, ಫ್ಲೆಶ್ ಅಂಡ್ ಬ್ಲಡ್, ಇದ್ರ ಮೇಲೆ ಡಿಪೆಂಡ್ ನಮ್ಮ ಸ್ಕೋರ್ ಅಂತ ಹೇಳ್ತೀರಾ. ಅಲ್ಲಿಗೆ ಒಂದು ಆಧಾರ ಸ್ತಂಭವಾಗಿ ಸ್ಕೆಲಿಟನ್ ಆಗಿ ಶಿವಕುಮಾರ್ ಸರ್ ಅವರ ನೋಟ್ಸ್ ಸಿಗುತ್ತೆ ಅಂತೇಳಿ. ಕನ್ನಡ ಸಾಹಿತ್ಯದ ಬಗ್ಗೆ ಬಂದಾಗ ಒಂದು ಆಸ್ತಿ ಇತ್ತು ಕನ್ನಡಕ್ಕೆ ಅಂತ ಕೆಲವರು. ಸಾಶಿ ಮರುಳಯ್ಯ ಸರ್ ಅಂತ ಕೇಳಿರ್ಬೋದು ನೀವು ಈ ಫೀಲ್ಡ್ ಅಲ್ಲಿ ಇದ್ದಾಗ. ಈಗ ಸಾಶಿ ಮರುಳಯ್ಯ ಸರ್ ಇಲ್ಲ, ಅವ್ರ ಸ್ಥಾನ ಬೇರೆ ಯಾರಾದ್ರೂ ಈ ತರ ಗುರು ಒಬ್ರು ಫಿಲ್ ಮಾಡಿದಾರೆ ಅಂತ ಕೇಳಿದಿರ? ಅಂದ್ರೆ ನೀವು ಅಟೆಂಡ್ ಮಾಡದೇ ಇರ್ಬೋದು, ಬೇರೆ ಕನ್ನಡ ಮೇಜರ್ ಮಾಡಿದವರು ನನಗೆ ಹಿ ಇಸ್ ದ ಬೆಸ್ಟ್ ಗುರು ಕನ್ನಡ ಸಾಹಿತ್ಯ ಅಂತ ಕೇಳಿದಿರ?
ಸರ್ ನಾನು ನನಗೆ ಈ ಕನ್ನಡ ಸಾಹಿತ್ಯ ಅಧ್ಯಯನ ಮಾಡಬೇಕಾದ್ರೆ ಒಂದು 3 ರಿಂದ 4 ಗುರುಗಳು ಸಂಪರ್ಕ ಬಂದರು. ಮೊದಲೇ ಹೇಳಿದಾಗ ಸಂಪತ್ ಸರ್ ಅಂತ ನನ್ನ ಹೈಸ್ಕೂಲ್ ಗುರುಗಳು, ಜೊತೆಗೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅಂತ ಅವರು ಫೇಮಸ್ ವಿಮರ್ಶಕರು ಕೂಡ ಹೌದು, ಫೇಮಸ್ ಕವಿಗಳು ಕೂಡ ಹೌದು. ಅದು ಬಿಟ್ಟರೆ ವೆಂಕಟೇಶಪ್ಪ ಸರ್ ಅಂತ ಒಬ್ಬರು ಕನ್ನಡ ಉಪನ್ಯಾಸಕರಿದ್ದಾರೆ, ಅವರು ಕೂಡ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಟೀಚ್ ಮಾಡ್ತಾರೆ. ಜೊತೆಗೆ ಶಿವಕುಮಾರ್ ಸರ್, ಇವರಿಷ್ಟು ಜನ ಇಂಪಾರ್ಟೆಂಟ್ ಆಗ್ತಾರೆ. ಇದರಲ್ಲಿ ನನಗೆ ಹೆಚ್ಚು ಒಡನಾಟ ಇದ್ದಿದ್ದು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸರ್ ಜೊತೆ. ಅವ್ರ ಕ್ಲಾಸ್ನ ಅಟೆಂಡ್ ಮಾಡಿದ್ದೆ. ಸೊ ಅವರ ಒಂದು ಟೀಚಿಂಗ್ ಸ್ಟೈಲ್ ಇರ್ಬೋದು, ಅಥವಾ ಕನ್ನಡ ಯಾವ ಥರ ಪ್ರೀತಿ ಮಾಡಬೇಕು, ಕನ್ನಡವನ್ನು ಯಾವ ಥರ ಅಧ್ಯಯನ ಮಾಡಬೇಕು ಅಂತ ಹೇಳ್ತಿದ್ದು ವೇ ಇರ್ಬೋದು, ಅಥವಾ ಎಲ್ಲರೂ ಅದನ್ನು ಯಾವ ಥರ ಎಂಜಾಯ್ ಮಾಡಿ ಓದಬೇಕು ಅಂತ ಹೇಳ್ಕೊಡ್ತಿದ್ದ ವೇ ಇರ್ಬೋದು, ಇದನ್ನೆಲ್ಲ ನೋಡಿದ್ರೆ ನನಗೆ ಅವರು ನೆನಪಾಗ್ತಾರೆ. ಒಂಥರ ಕಾಶಿ ಮರಳೆ ಸರ್ ಒಂದು ರಿಪ್ಲೇಸ್ಮೆಂಟ್ ಅನ್ನೋ ಥರ ಕಾಣಿಸ್ತಾರೆ. ಓಕೆ, ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ಈಗ ಕನ್ನಡ ಸಾಹಿತ್ಯದ ಬಗ್ಗೆ ಬಹಳ ಕೇಳ್ತಾ ಇದ್ದಿಂದ ಇವತ್ತು ಸ್ವಲ್ಪ ಕ್ಲಾರಿಟಿ ಮಾಡ್ತಾ ಇದ್ದೀವಿ. ಶಿವಕುಮಾರ್ ಸರ್ ಅವರು ನೋಟ್ಸು ಏನು ವಿಜಯನಗರ, ಚಂದ್ರ ಲೇಔಟ್ ಈ ಭಾಗದಲ್ಲಿ ಬುಕ್ ಸ್ಟಾಲ್ಗಳಲ್ಲಿ, ಕೋಚಿಂಗ್ ಸೆಂಟರ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಅದು ನಿಮಗೆ ಸ್ಕೆಲ್ಟನ್ ಆಗಿ ಸಿಗುತ್ತೆ. ಆನಂತರ ನೀವು ಅದನ್ನ ಫುಲ್ಫಿಲ್ ಎಕ್ಸ್ಟ್ರಾ ಮಾಡ್ಕೋತಾ ಹೋಗಬೇಕು. ಇದು ಕನ್ನಡ ಸಾಹಿತ್ಯ UPSC ಆಸ್ಪಿರೆಂಟ್ಸ್ಗಳಿಗೆ ಒಂದು ಸಂದೇಶ. ಸರ್, ನೆಕ್ಸ್ಟ್ ಬರೋಣ. ವೈವಾ ಪರ್ಸನಾಲಿಟಿ ಟೆಸ್ಟ್ ನಿಮ್ಗೆ ಎಷ್ಟು ನಿಮಿಷ ಮಾಡಿದ್ರು ಸರ್? ಸರ್ ನನಗೆ ಅಪ್ರಾಕ್ಸಿಮೇಟ್ಲಿ 25 to 30 ಮಿನಿಟ್ಸ್. ಸಾಮಾನ್ಯವಾಗಿ ಎಷ್ಟು? ಯಾರಾದ್ರೂ ನಿಮ್ಮ ಸ್ನೇಹಿತರು ಬಹಳ ಹೊತ್ತು ಇಂಟರ್ವ್ಯೂ ಆಯ್ತು, ಪರ್ಸನಾಲಿಟಿ ಟೆಸ್ಟ್ ಆಯ್ತು ಅಂತ ಹೇಳಿದ್ದಿದೆಯಾ? ಸರ್ ನನ್ನ ಆವರೇಜ್ ನೋಡೋದಾದ್ರೆ 15 ಮಿನಿಟ್ಸ್ to 45 ಮಿನಿಟ್ಸ್ ಈ ರೇಂಜಲ್ಲಿ ಇರುತ್ತೆ. 15 ಮಿನಿಟ್ಗೆ ಮುಗ್ದೋಗ್ಬಿಡುತ್ತೆ. ಒಬ್ಬೊಬ್ರಿಗೆ 15 ಮಿನಿಟ್ಸ್ ಮುಗಿಯುತ್ತೆ, ಒಬ್ಬೊಬ್ರಿಗೆ 45 ಮಿನಿಟ್ಸ್ ಎಕ್ಸ್ಟೆಂಡ್ ಆಗುತ್ತೆ ಸರ್. ಇಲ್ಲಿ ಪರ್ಟಿಕ್ಯುಲರ್ ವಸ್ತುನಿಷ್ಠ ಅರ್ಜೆಂಟೈನಾ ಪ್ರಧಾನಿ ಯಾರು, ಅಧ್ಯಕ್ಷ ಯಾರು, ಈ ತರ ಪ್ರಶ್ನೆ ಬರಲ್ಲ? ಇಲ್ಲ ಸರ್. ಯಾವ್ದೋ ಲೆಕ್ಕಗಳನ್ನು ಕೊಟ್ಟು ಸಾಲ್ವ್ ಮಾಡು ಅಂತ ಹೇಳಲ್ಲ. ಇಲ್ಲ, ಯಾಕಂದ್ರೆ ತುಂಬಾ ಯೂಟ್ಯೂಬ್ ಗಳಲ್ಲಿ, ಫೇಸ್ಬುಕ್, ವಾಟ್ಸ್ಆಪ್, ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇರುತ್ತೆ, ಇದು IAS ಇಂಟರ್ವ್ಯೂನಲ್ಲಿ ಕೇಳಿದ ಪ್ರಶ್ನೆ, ಆ ತರ ಇಲ್ಲ. ಐ ಥಿಂಕ್ ನಾನು ಅದೆಲ್ಲ ನೋಡಿದಾಗ ಯಾರಿಗೆ ಕೇಳಿದ್ರು ಏನೋ ಸ್ಪೆಸಿಫಿಕ್ ಇರಲ್ಲ, ಸುಮ್ಮನೆ ಇವ್ರು ಏನೋ ಒಂದು ತರಲೆ ಪ್ರಶ್ನೆ ಕ್ರಿಯೇಟ್ ಮಾಡ್ತಾರೆ, ಬಿಡ್ತಾ ಇರ್ತಾರೆ. ಆ ತರದ ಟ್ವಿಸ್ಟ್ಗಳೇನು ಇರಲ್ಲ ಅಂತ ನಾನು ಕೇಳಿದ್ದೀನಿ ತುಂಬಾ ಜನ. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಹೌದು ಸರ್, ನಾನು ಕೂಡ ಕೇಳಿದ್ದೀನಿ ಯೂಟ್ಯೂಬ್ಗಳಲ್ಲಿ ಅಥವಾ ಇಂಟರ್ನೆಟ್ಗಳಲ್ಲಿ ಈ ತರ ಬೇರೆ ಬೇರೆ ತರ ಕ್ವಶನ್ಸ್ ಕೇಳ್ತಾರೆ ಅಂತ. ಆ ತರ ಇರಲ್ಲ ಅಲ್ಲಿ. ಮೇನ್ ಆಗಿ ಪರ್ಸನಾಲಿಟಿ ಟೆಸ್ಟ್ ಅಂತ ಹೆಸರಲ್ಲೇ ಇರೋದ್ರಿಂದ ಇದು ನಮ್ಮ ಪರ್ಸನಾಲಿಟಿಯನ್ನ ಅನಲೈಸ್ ಮಾಡುವಂತಹ ಒಂದು ಟೆಸ್ಟ್, ವ್ಯಕ್ತಿತ್ವ ಪರೀಕ್ಷೆ. ಸೊ ಇದಕ್ಕೆ ಮುಂಚೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ಮ ಡೀಟೇಲ್ಸ್ ನ ಅದರಲ್ಲಿ ಫಿಲ್ ಮಾಡ್ತೀವಿ ಸರ್. ಫಾರ್ ಎಕ್ಸಾಂಪಲ್ ನಮ್ಮ ಹವ್ಯಾಸಗಳೇನು, ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಡ್ಯಾಫ್ ಫಿಲ್ ಮಾಡ್ತಿರಲ್ಲ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಎಸ್ ಸರ್. ಎಷ್ಟಿರುತ್ತೆ ಸುಮಾರು? ಎಷ್ಟು ಪೇಜ್ ಅನ್ಸ್ಬೋದು ಅದು? ಸರ್ ಒಂದು 5 ರಿಂದ 6 ಪೇಜ್ ಇರುತ್ತೆ. 6 ಪೇಜ್. ಅಲ್ಲಿಗೆ ನಿಮ್ಮ ಪೂರ್ತಿ ಜಾತಕ ಕೊಟ್ಟಿರ್ತೀರಾ? ಹೌದು ಸರ್. ಹುಟ್ಟಿದಾಗಿಂದ ಇಲ್ಲಿವರೆಗೆ ಏನೇನ್ ಮಾಡಿದೀವಿ, ನಮ್ಮ ಇಂಟ್ರೆಸ್ಟ್ ಏನು, ನಮ್ಮ ಹವ್ಯಾಸಗಳೇನು, ಮತ್ತೆ ನಮ್ದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಯಾವ ತರ ಇದೆ, ಈ ಎಲ್ಲಾನು ಕೊಟ್ಟಿರ್ತೀವಿ ಅಲ್ಲಿ. ಮತ್ತೆ ನಮ್ದು ಹೋಮ್ ಡಿಸ್ಟಿಕ್ ಯಾವ್ದು, ನಮ್ಮ ಊರ್ ಯಾವ್ದು, ಯಾವ ಸ್ಟೇಟ್ ಇಂದ ಬಂದಿದೀವಿ, ಎಲ್ಲಾ ಡೀಟೇಲ್ಸ್ ಇರೋದ್ರಿಂದ. ಸೆಲೆಕ್ಟ್ ಆದ್ಮೇಲೆ ಏನ್ ಕೇಡರ್ ಸೆಲೆಕ್ಟ್ ಮಾಡ್ತೀರಾ, ಏನು ಯಾವ ಸರ್ವಿಸ್ಗಳು ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಎಷ್ಟು ಸಮಯ ತಗೊಂಡ್ರಿ ಸರ್ ನೀವು ಡ್ಯಾಫ್ ಫಿಲ್ ಮಾಡಕ್ಕೆ? ಸರ್ ಅದು ಯಾರಾದ್ರೂ ಒಬ್ರು ನುರಿತ ಮೆಂಟರ್ ಬೇಕು, ಅವ್ರ ಜೊತೆ ಡಿಸ್ಕಸ್ ಮಾಡಿ, ಅಥವಾ ಆಲ್ರೆಡಿ ಸರ್ವಿಸ್ ಹೋಗಿರುವಂತಹ ನಮ್ಮ ಸೀನಿಯರ್ಸ್ ಅಥವಾ ಫ್ರೆಂಡ್ಸ್ ಗಳ ಜೊತೆ ನಾವೇ ತುಂಬೋದು ಸ್ವಲ್ಪ ಅಲ್ಲಿ ಇಂಟರ್ನಲ್ ಪ್ರಾಬ್ಲಮ್ ಆಗುತ್ತೆ ಟೆಸ್ಟ್ ಅಲ್ಲಿ ಅಂತ ನಿಮಗೆ ಅನ್ಸುತ್ತೆ. ಬಟ್ ಜೆನ್ಯೂನಿಟಿ ಇರಬೇಕು ಸರ್. ನಾವು ಏನ್ ಮಾಡ್ತಿದೀವಿ ಅದನ್ನೆಲ್ಲ ರಿಫ್ಲೆಕ್ಟ್ ಮಾಡಿದ್ರೆ ಖಂಡಿತ ಅದು ಹೆಲ್ಪ್ ಆಗೇ ಆಗುತ್ತೆ. ಯಾಕಂದ್ರೆ ಇದು ಬ್ಲೂ ಪ್ರಿಂಟ್ ನೀವು ಅವ್ರ ಕೈ ಕೊಟ್ಟಂಗೆ ಏನು ನಮಗೆ ಪ್ರಶ್ನೆ ಕೇಳಬೇಕು ಅಂತ. ಹೌದು, ನಮ್ಮ ಬ್ಲೂ ಪ್ರಿಂಟ್ ನ ಅಲ್ಲಿ ಸಬ್ಮಿಟ್ ಮಾಡಿದಾಗಿರುತ್ತೆ. ಸೊ ಕ್ವಶನ್ಸ್, ಮೋಸ್ಟ್ ಆಫ್ ದ ಕ್ವಶನ್ಸ್ ಈ ಡ್ಯಾಫ್ ರಿಲೇಟೆಡ್ ಇರುತ್ತೆ. ಜೊತೆಗೆ ನಮ್ಮ ಹವ್ಯಾಸಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮೇಲೂ ಕ್ವಶನ್ಸ್ ಇರುತ್ತೆ. ಸೊ ಎಲ್ಲ ಈಗ ಪೂರ್ವಭಾವಿ ಪರೀಕ್ಷೆ ಹಾಗೂ ಮುಖ್ಯ ಪರೀಕ್ಷೆಯಲ್ಲಿ ಈ ನಮ್ಮ ಸುತ್ತಮುತ್ತ ನಡೀತಿರುವಂತಹ ಈ ಕರೆಂಟ್ ಅಫೇರ್ಸ್ ಅದ್ರ ಬಗ್ಗೆ ಓದ್ತೀವಿ. ಬಟ್ ವ್ಯಕ್ತಿತ್ವ ಪರೀಕ್ಷೆಯ ಒಂದು ವಿಶೇಷತೆ ಏನು ಅಂತಂದ್ರೆ ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇಟ್ ಈಸ್ ಆಪರ್ಚುನಿಟಿ ಫಾರ್ ಅಸ್ ಟು ಸ್ಟಡಿ ಅವರ್ ಸೆಲ್ಫ್ ಅಂತ. ಸೊ ನಮ್ಮನ್ನ ನಾವು ಪ್ರೀತಿಸ್ಬೇಕು, ನಮ್ಮ ಕ್ವಾಲಿಟೀಸ್ ನ ನಾವು ಹೆಚ್ಚು ಬೆಳೆಸ್ಕೊಂತಾ ಹೋದ್ರೆ ಈ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ಪಡಿಬಹುದು. ಮೇನ್ ಆಗಿ ಈ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಕಾನ್ಫಿಡೆನ್ಸ್ ಮ್ಯಾಟರ್ ಆಗುತ್ತೆ ಸರ್. ನಾವು ಯಾವುದೇ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಥವಾ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಎಷ್ಟು ಕಾನ್ಫಿಡೆಂಟ್ ಇಂದ ಫೇಸ್ ಮಾಡ್ತೀವಿ. ಗೊತ್ತಿರೋ ಉತ್ತರನ ಗೊತ್ತು ಅಂತ ಹೇಳ್ಬೋದು, ಗೊತ್ತಿಲ್ಲದೆ ಇದ್ರೆ ಅದಷ್ಟೇ ಹಂಬಲ್ ಆಗಿ, ಅಷ್ಟೇ ಕಾನ್ಫಿಡೆಂಟ್ ಆಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಸರ್. ನಿಮ್ದು ಇಂಗ್ಲಿಷ್ ಫ್ಲೂಯೆನ್ಸಿ ಹೇಗಿದೆ ಅಂತ ನಿಮಗೆ ಅನ್ಸುತ್ತೆ ಪರ್ಸನಲಿ?
ಸರ್ ನನಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಅದೊಂದು ಅಳುಕು ಅಥವಾ ಭಯ ಇದ್ದೇ ಇತ್ತು. ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಗ್ಲಿಷ್ ಮಾಧ್ಯಮದಿಂದ ಬಂದವ್ರಿಗಿಂತ ಕಂಪ್ಯಾರಿಟಿವ್ಲಿ ತುಂಬಾ ಲ್ಯಾಕ್ ಇತ್ತು ಅಂತ ಅನಿಸ್ತಾನೆ ಇತ್ತು. ಬಟ್ ಅದನ್ನ ಯಾವತ್ತೂ ನಾನು ನನ್ನನ್ನು ನೆಗೆಟಿವಿಟಿ ಅನ್ಕೊಂಡಿಲ್ಲ. ಬಟ್ ಅದ್ರ ಮೇಲೆ ಪ್ರತಿದಿನ ವರ್ಕ್ ಮಾಡ್ತಾ ಹೋದೆ. ಎಸ್ಪೆಷಲಿ ಇಂಟರ್ವ್ಯೂಗೆ ಸೆಲೆಕ್ಟ್ ಆದ್ಮೇಲಿಂದ ಆ ಗ್ಯಾಪ್ ಇದ್ದಿದ್ದ ಟೈಮಲ್ಲಿ ನ್ಯೂಸ್ ಪೇಪರ್ಗಳನ್ನ ತಗೊಂಡು ಜೋರಾಗಿ ಓದೋದು, ವಾಯ್ಸ್ ಪ್ರಾಕ್ಟೀಸ್ ಲೌಡಾಗೂ ಇರಬೇಕು, ಹಂಬಲ್ನೆಸ್ ಅದು ಇರಬೇಕು. ಸೊ ವಾಯ್ಸ್ ಪ್ರಾಕ್ಟೀಸ್ ಮಾಡೋದು, ಮಿರರ್ ಮುಂದೆ ನಿಂತು ವಾಯ್ಸ್ ಪ್ರಾಕ್ಟೀಸ್ ಮಾಡೋದು ಮತ್ತೆ ಇಂಗ್ಲಿಷ್ ಫ್ಲೂಯೆನ್ಸಿ ಎಲ್ಲ ಬರಬೇಕು ಅಂತಂದ್ರೆ ಹೆಚ್ಚು ನ್ಯೂಸ್ ಪೇಪರ್ಗಳನ್ನ ಓದೋದು. ಯಾವುದೋ ಈಗ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದೆ ಅಂತಂದ್ರೆ ಅದಕ್ಕೆ ಆನ್ಸರ್ಸ್ನ ಪ್ರಿಪೇರ್ ಮಾಡಿ ಯಾವ ಥರ ಆನ್ಸರ್ ಮಾಡ್ತೀನಿ, ಆ ಟೋನು ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಬೇಕೇ ಬೇಕು ಸರ್. ಬಟ್ ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಂದ್ರೆ ಕನ್ನಡದಲ್ಲೂ ಕೂಡ ಇಂಟರ್ವ್ಯೂ ಕೊಡೋ ಒಂದು ಆಪ್ಷನ್ ಕೂಡ ಇದೆ. ನಾನು ಇಂಗ್ಲೀಷ್ನಲ್ಲೇ ಕೊಟ್ಟೆ. ಅಂದ್ರೆ ಅಲ್ಲಿ ತುಂಬಾ ಫ್ಲೂಯೆಂಟ್ ಆಗಿ ಪ್ಯಾಷನ್ ಆಗಿ ಮಾತಾಡೋದಕ್ಕಿಂತ ನೀಟ್ ಆನ್ಸರ್ ಕೊಟ್ರೆ ಸಾಕು. ಬೇಸಿಕ್ ಇಂಗ್ಲಿಷ್ ಗೊತ್ತಿದ್ರೆ ಅವ್ರಿಗೆ ನಾವು ಏನ್ ಹೇಳ್ತಿದೀವಿ ಅಂತ ರೀಚ್ ಆಗೋ ಸಿಂಪಲ್ ಇಂಗ್ಲಿಷ್ ಗೊತ್ತಿದ್ರೆ ಡೆಫಿನೆಟ್ಲಿ ಸಾಕಾಗುತ್ತೆ. ಯಾಕಂದ್ರೆ ತುಂಬಾ IAS ಆಫೀಸರ್ಸ್ಗಳು, ಜಿಲ್ಲಾಧಿಕಾರಿ, SP ಗಳನ್ನ ನಾವು ಟಿವಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡ್ತೀವಲ್ಲ, ದೇ ಹ್ಯಾವ್ ನೋ ಗುಡ್ ಫ್ಲೂಯೆನ್ಸಿ ಇನ್ ಇಂಗ್ಲಿಷ್ ಬಟ್ ದೇ ಸಕ್ಸೆಸ್ ಯಶಸ್ ಕಂಡಿದ್ದಾರೆ. ಅದಕ್ಕೋಸ್ಕರ ಬಹಳ ನಮ್ಮ ಗ್ರಾಮೀಣ ಪ್ರದೇಶ ಹುಡುಗರು ಭಯ ಪಡ್ತಾ ಇರೋದು ಇದಕ್ಕೆ. ಅರಳು ಹುರಿದಂಗೆ ಮಾತಾಡ್ಬೇಕು ಅದೆಲ್ಲ ಇಲ್ಲಿ ಅಗತ್ಯ ಇಲ್ಲ. ಕಲಿಬೇಕು, ಇಂಗ್ಲಿಷ್ ಕಲಿಯೋದು ಒಳ್ಳೇದೇ, ಅರಳು ಹುರಿದಂಗೆ ಕಲಿಯೋದು ಒಳ್ಳೇದೇ ಫ್ಲೂಯೆನ್ಸಿ. ಬಟ್ ನಮ್ಮ ಹತ್ರ ಇಲ್ಲ ಅಂದ್ರೆ ಅದು ನಮ್ ದೌರ್ಬಲ್ಯವಾಗಿ ಕನ್ವರ್ಟ್ ಆಗಲ್ಲ. ಯಾಕಂದ್ರೆ ಸರ್ ಹೇಳಿದ್ದಾರೆ ನಾನೇ ಫ್ಲೂಯೆಂಟ್ ಇಲ್ಲ ಬಟ್ ಐ ಸಕ್ಸೀಡೆಡ್ ಅಂತ. ತುಂಬಾ ಖುಷಿ ಆಯ್ತು ಸರ್. ಹಾಗಾದ್ರೆ ವಾಟ್ಸ್ ಇಂಪಾರ್ಟೆಂಟ್, ವಾಟ್ಸ್ ನಾಟ್ ಇಂಪಾರ್ಟೆಂಟ್ UPSC ಅಂದಾಗ ಬಹಳ ಮುಖ್ಯ ಅಂದ್ರೆ ಏನು, ಮುಖ್ಯ ಇಲ್ಲ ಇದನ್ನ ಬಿಟ್ಬಿಡ್ಬೇಕು ಸರ್ ಅಂದ್ರೆ ಏನೇ ಬಿಡ್ಬೇಕು ಅಂದ್ರೆ ಕ್ವಾಲಿಟೀಸ್, ನಿದ್ದೆ. ಸರ್ ವಾಟ್ಸ್ ಇಂಪಾರ್ಟೆಂಟ್ ವಾಟ್ಸ್ ನಾಟ್ ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ಕೋಚಿಂಗ್ ಸೆಂಟರ್ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಬೇಕು ಬೇಡ ಅನ್ನೋದು ಅವರ ಪರ್ಸನಲ್ ಚಾಯ್ಸ್ ಅಂತ ಹೇಳ್ತೀನಿ. ಈ UPSC ಪರೀಕ್ಷೆಯನ್ನ ಪಾಸ್ ಮಾಡಬೇಕು ಅಂದ್ರೆ ಮೇನ್ ಆಗಿ ಒಂದು ಕ್ಲಿಯರ್ ಕಟ್ ಗುರಿ ಇರಬೇಕು ಸರ್. ನಾನು ಬೇರೆ ಕಡೆ ಮಾತಾಡ್ಬೇಕಾದ್ರೂ ಹೇಳ್ತಿದ್ದೆ ABCD ಫಾರ್ಮುಲಾ ಅಂತ, ನಾನು ಅದನ್ನ ಬರೆದಿಟ್ಕೊಂಡಿದ್ದೆ. ಕ್ಲಿಯರ್ ಕಟ್ ಏಮ್ ಇರಬೇಕು, ಮತ್ತೆ ಆ ಏಮ್ ನಾನು ಅಚೀವ್ ಮಾಡ್ತೀನಿ ಅನ್ನೋಂತಹ ಒಂದು ಬಿಲೀಫ್ ಇರಬೇಕು, ನಂಬಿಕೆ ಇರಬೇಕು. ಇದ್ರ ಜೊತೆಗೆ ಕಾನ್ಫಿಡೆನ್ಸ್ ಹಾಗೂ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಕನ್ಸಿಸ್ಟೆನ್ಸಿ ಇರಲೇಬೇಕು. ಸತತ ಪರಿಶ್ರಮ ಇದ್ರೆ, ನೀವು ಅವಾಗ್ಲೇ ಹೇಳ್ತಿರ್ಬೇಕಾದ್ರೆ ಹೇಳಿದ್ರಿ, ಒಂದು ಕಠಿಣವಾದ ಬಂಡೆ ಮೇಲೆ ನೀರು ಸುರಿತಾ ಹೋದ್ರೆ ಅಂತ ಕಠಿಣ ಬಂಡೆನೂ ಕೂಡ ಅದು ಸವಿಸುತ್ತೆ ಅಂತ. ಅದೇ ತರ ಒಂದು ಕಠಿಣವಾದ ಬಂಡೆ ಮೇಲೆ ಒಂದು ಹಗ್ಗ ಹೋಗ್ತಾ ಬರ್ತಾ ಅದ್ರ ಮೇಲೆ ಒಂದು ಮಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಎಂತ ಕಠಿಣ ಪರೀಕ್ಷೆ ಆಗಿದ್ರು ಕೂಡ ಸತತ ಪರಿಶ್ರಮ ಇದ್ರೆ ನಾವು ಜಯವನ್ನು ಸಾಧಿಸ್ತೀವಿ. ಸೊ ಕನ್ಸಿಸ್ಟೆನ್ಸಿ ಇರಲೇಬೇಕು, ಜೊತೆಗೆ ಡೆಡಿಕೇಶನ್ ಇರಬೇಕು. ಸೊ ಈ ABCD ಈ 4 ಕ್ವಾಲಿಟೀಸ್ ಇದ್ರೆ ಡೆಫಿನೆಟ್ಲಿ ಈ UPSC ಪರೀಕ್ಷೆಯನ್ನ ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಸರ್ ನಮ್ಮ ಪ್ರಧಾನಿಯವರು ಎಲ್ಲದಕ್ಕೂ ಈ ತರ ಶಾರ್ಟ್ ಫಾರ್ಮ್ ಮಾಡ್ತಾ ಇರ್ತಾರೆ. ನೀವು ಮಾಡಿದ್ರಿ IAS ಅಧಿಕಾರಿ ಆಗುವಂತವ್ರು, ತುಂಬಾ ಸಂತೋಷ ಸರ್, ಖುಷಿ ಆಯ್ತು. ಅಲ್ಲಿಗೆ ನಾಟ್ ಇಂಪಾರ್ಟೆಂಟ್ ಅಂದ್ರೆ ಈಗ ನಾನು ಕೆಲವೊಂದು ಸ್ಪೆಸಿಫಿಕ್ ಆಗಿ ಬರ್ತೀನಿ. ನಿದ್ದೆ ಎಷ್ಟು ಮಾಡ್ಬೇಕು ಸರ್, ಎಷ್ಟು ಮಾಡಬಾರ್ದು ಸರ್? ನಿದ್ದೆ ಅವಶ್ಯಕ, ಅತಿ ಅವಶ್ಯಕ. ಸೊ 6 to 8 ಅವರ್ಸ್ ನಿದ್ದೆ ಬೇಕೇ ಬೇಕು. ಮಿನಿಮಮ್ 6 ಬೇಕು. ಮಿನಿಮಮ್ 6 ಆದ್ರೆ ಅವ್ರದ್ದು ಮೆಮೊರಿ ಲಾಸ್ ಆಗುತ್ತೆ, IQ ವೀಕ್ ಆಗುತ್ತೆ ಅಂತ ಕೇಳಿದೀನಿ ನಾನು. ಹೌದಾ? ಹೌದು, ಖಂಡಿತ ಸರ್. ಪರ್ಫಾರ್ಮೆನ್ಸ್ ಹೌದು. ಸೊ 6 to 8 ಅವರ್ಸ್ ನಿದ್ದೆ ಬೇಕೇ ಬೇಕು. ಜೊತೆಗೆ ಇಷ್ಟೇ, ಈಗ UPSC ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ 14 ಅವರ್ಸ್ ಓದ್ಬೇಕು, 15 ಅವರ್ಸ್ ಓದ್ಬೇಕು, ಹಂಗ್ ಮಾತ್ರ ಕ್ಲಿಯರ್ ಆಗುತ್ತೆ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಬಟ್ ಅದು ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ. ಹೌದು, ಕೆಲವರು ತುಂಬಾ ಅವರು ದುರ್ಬಲರಿದ್ದಾರೆ ಅಂದ್ರೆ he need 14 ಅವರ್ಸ್, ಸ್ವಲ್ಪ ಮೀಡಿಯಂ ಇದಾರೆ 10 ಅವರ್ಸ್. ನಾನು ತುಂಬಾ ಪಾಶ್ ಇದೀನಿ, ಸ್ಮಾರ್ಟ್ ಇದೀನಿ ಅಂದ್ರೆ 6 to 8 ಅವರ್ಸ್ ಸಾಕಾಗ್ಬೋದಾ? ಖಂಡಿತ ಸರ್, 6 to 8 ಅವರ್ಸ್ ಓದಿ ಕ್ಲಿಯರ್ ಮಾಡಿರೋರು ಇದ್ದಾರೆ. ಜೊತೆಗೆ ಈಗ ನನ್ನ ವಿಷಯಕ್ಕೆ ಬಂದ್ರೆ ನಾನು ಸ್ವಲ್ಪ ಹೆಚ್ಚು ಅವಧಿ ಓದಿ ಅಭ್ಯಾಸ ಮೊದಲಿಂದನು. ಸೊ ನಾನು 10 to 12 ಅವರ್ಸ್ ರೆಗ್ಯುಲರ್ ಆಗಿ ಓದ್ತಿದ್ದೆ. ಸೊ ನನ್ನ ಫ್ರೆಂಡ್ಸ್ ಗಳು ಕೂಡ ಬರೀ 6 to 8 ಅವರ್ಸ್ ಓದಿ ಕ್ಲಿಯರ್ ಮಾಡಿರೋರು ಇದ್ದಾರೆ. ಸೊ ದ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಆಗುತ್ತೆ ಸರ್. ಸೊ ಅದ್ರ ಮೇಲೆ ಹೆಚ್ಚು ಗಮನ ಕೊಡಬೇಕು. ಅಂದ್ರೆ ಈಗ ಬಹಳ ಹುಡುಗರು ಓದಕ್ ಟೈಮ್ ಮಾಡ್ಬೇಕಂದ್ರೆ ನಿದ್ದೆ ಕಡಿಮೆ ಮಾಡ್ಬೇಕು ಅಂತ ನನಗೆ ಅನ್ಸೋದು. 8 ಗಂಟೆ ನಿದ್ದೆ ಮಾಡಿದ್ರು ನೀವು ಇನ್ನೂ ನಿಮಗೆ 16 ಗಂಟೆ ಉಳ್ಕೊಂಡಿರುತ್ತೆ. ಹೌದು ಸರ್. ಇನ್ನು 16 ಗಂಟೆಲಿ ನೀವು ಸ್ವಂತ ಸಿದ್ಧತೆ, ಫ್ರೆಶ್ನೆಸ್ ಓದಿಕ್ 6 ಗಂಟೆಗಳನ್ನು ತೆಗೆದಿಟ್ರು, ಇನ್ನು 10 ಅವರ್ಸ್ ಇದೆ. ಬಹಳ ಹುಡುಗರು ಏನ್ ಮಾಡ್ತಾರೆ, ನಾನು ನಿದ್ದೆ ಕಡಿಮೆ ಮಾಡಿ ಓದ್ತೀವನ್ನ. ನನಗೆ ಅದು ಅರ್ಥ ಆಗ್ತಾ ಇಲ್ಲ, ಯಾಕೆ ನಿದ್ದೆನ್ ಕೇಳ್ತಾರೆ ಪ್ರಶ್ನೆ ಅಂತೇಳಿ. ನಿದ್ದೆಗೂ ಸ್ಟಡಿಗೂ ಸಂಬಂಧ ಇಲ್ಲ. ಯಾಕಂದ್ರೆ ನೀವು 8 ಅವರ್ಸ್ ನಿದ್ದೆ ಮಾಡಿದ್ರು ಯು ಹ್ಯಾವ್ 16 ಅವರ್ಸ್ ಮೋರ್. ನೀವು ಅದನ್ನು ಯುಟಿಲೈಸ್ ಸರಿಯಾಗಿ ಪ್ರಾಪರ್ ಆಗಿ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಹಾಗಾದ್ರೆ ನೆಕ್ಸ್ಟ್ ಬರೋಣ, ಆಹಾರ. ತುಂಬಾ ಊಟ ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ, ಹಾಗಂತೇಳಿ ನಾನು ಊಟ ಎಷ್ಟು ಮಾಡಿದ್ರೆ ಬೆಟರ್ ಸರ್? ಊಟ
3 ಟೈಮು ಪೌಷ್ಟಿಕ ಆಹಾರ ಸೇವನೆ ತುಂಬಾ ಮುಖ್ಯ. ಇದೊಂದು ಎಲ್ಲ ಆಸ್ಪಿರೆಂಟ್ಸ್ಗೂ ಕಾಡುವಂತ ಒಂದು ತೊಂದರೆ. ಊರಿಂದ ಹೊರಗಡೆ ಬಂದು ಇವಾಗ ನಾರ್ತ್ ಕರ್ನಾಟಕ ಅಥವಾ ಬೇರೆ ಬೇರೆ ಪಾರ್ಟ್ ಆಫ್ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದು ಓದೋರು ಇರ್ತಾರೆ, ಅಥವಾ ಡೆಲ್ಲಿಗೆ ಹೋಗಿ ಓದೋರು ಇರ್ತಾರೆ. ಅಲ್ಲಿ ಒಂದು ಆರ್ಥಿಕ ತೊಂದರೆಗಳಿರ್ಬೋದು ಅಥವಾ ಒಳ್ಳೆ ಊಟದ ಫೆಸಿಲಿಟಿ ಇಲ್ಲದೆ ಇರ್ಬೋದು. ಇದೆಲ್ಲ ತೊಂದರೆಗಳಿಂದ ಊಟಕ್ಕೆ ಕಾಂಪ್ರಮೈಸ್ ಆಗ್ತಾ ಹೋಗ್ತಾರೆ. ಸೊ ಒಂದು ಬಾಡಿ ಸದೃಢವಾಗಿತ್ತು ಅಥವಾ ನಮ್ಮ ದೇಹ ಸದೃಢವಾಗಿತ್ತು ಮತ್ತೆ ಆರೋಗ್ಯಕರವಾಗಿತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಓದಿನ ಪರ್ಫಾರ್ಮೆನ್ಸ್ ಮತ್ತೆ ನಮ್ಮ ಸಕ್ಸಸ್ಗೂ ಕೂಡ ಅದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಊಟದ ಬಗ್ಗೆನೂ ನಾವು ತುಂಬಾ ಒಳ್ಳೆ ಕಾಳಜಿಯನ್ನು ವಹಿಸಬೇಕು. ಸೊ ಪೌಷ್ಟಿಕ ಆಹಾರ ಎಸ್ಪೆಷಲಿ ಪಲ್ಸಸ್ ಅಂದ್ರೆ ಈ ಪ್ರೋಟೀನ್ ರಿಚ್ ಇರುವಂತಹ ಫುಡ್ ಅನ್ನ ಸೇವನೆ ಮಾಡೋದು, ಇದನ್ನ ಮಾಡ್ಲೇಬೇಕು. ಜೊತೆಗೆ ಈ ಸ್ನಾಕ್ಸ್ ಅಥವಾ ಈ ಜಂಕ್ ಫುಡ್ಸ್ ಇದನ್ನ ಕಡಿಮೆ ಮಾಡ್ಬೇಕು, ಆದಷ್ಟು ಕಡಿಮೆ ಮಾಡಿ. ಯಾಕಂದ್ರೆ ಈಗ ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅಂತಂದ್ರೆ ಲೈಫ್ ಸ್ಟೈಲ್ ಡಿಸೀಸ್ಗಳಿಗೆ ವಿ ಆರ್ ಮೋರ್ ಪ್ರೋನ್ ಟು. ಸೊ ಇಂತಹ ಡಿಸೀಸ್ಗಳು ಜಾಸ್ತಿ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕಾರ್ಡಿಯಾಕ್ ಡಿಸೀಸ್ಗಳಿರ್ಬೋದು, ಈ ತರದ್ದು ಹೆಚ್ಚು ಬರ್ತಿರೋದ್ರಿಂದ ನಮ್ಮ ಆಹಾರ ಸೇವನೆ ಜೊತೆಗೆ ರೆಗ್ಯುಲರ್ ಆಗಿ ವ್ಯಾಯಾಮಗಳು ಮತ್ತೆ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಬ್ಯಾಡ್ಮಿಂಟನ್ ಅಥವಾ ರನ್ನಿಂಗ್ ಈ ತರ ಇದ್ರೆ ಅದೊಂಥರ ಹವ್ಯಾಸದ ತರ ಮಾಡ್ಕೊಂಡು ಜೊತೆಗೆ ಹೋದ್ರೆ ನಮ್ಮ ಬಾಡಿ ಕೂಡ ಸದೃಢವಾಗಿರುತ್ತೆ. ಜೊತೆಗೆ ಒಳ್ಳೆ ಆಹಾರ ಸೇವನೆ ಮಾಡೋದ್ರಿಂದ ಅದೊಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಸರ್. ಒಳ್ಳೆ ಮಾತು ಹೇಳಿದ್ರೆ, ಯಾಕಂದ್ರೆ ನನ್ನ ಕೆಲವು ಸ್ಟೂಡೆಂಟ್ಸ್ಗಳು ಅಲ್ಲಿ ಇಲ್ಲಿ ಕೋಚಿಂಗ್ ಹೋಗಿದ್ದಾರೆ, ಬಟ್ ಅವರು ಜ್ಞಾನ ಮಾತ್ರ ಸಾಕು, ಆಹಾರದ ಬಗ್ಗೆ ನೆಗ್ಲೆಕ್ಟ್ ಮಾಡಿ ಕೇವಲ 1-1.5 ತಿಂಗಳಿಗೆ ಆರೋಗ್ಯ ಕಂಪ್ಲೀಟ್ ಹಾಳು ಮಾಡ್ಕೊಂಡು ವಾಪಸ್ ಬಂದವರಿದ್ದಾರೆ, ಕಂಪ್ಲೀಟ್ ಮಾಡೋಕ್ಕಾಗದೆ. ಸೊ ಫುಡ್ ಬಗ್ಗೆ ತುಂಬಾ ಕಾನ್ಶಿಯಸ್ನೆಸ್ ಬೇಕು. ಖಂಡಿತ ಸರ್. ನಿದ್ದೆ ಬಗ್ಗೆ ಕಾನ್ಶಿಯಸ್ನೆಸ್ ಬೇಕು. ನೆಕ್ಸ್ಟ್ ಸರ್, ಆಹಾರ ಆಯ್ತು, ನಿದ್ರೆ ಆಯ್ತು, ದೆನ್ ಸ್ವಚ್ಛತೆ, ಹೈಜೀನ್. ಕೆಲವು ಹುಡುಗರು, ನಾನು ರೂಮ್ಗಳಿಗೆಲ್ಲ ಹೋಗ್ತಾ ಇರ್ತೀನಿ, ನಮ್ಮ ಹುಡುಗರು ಪಡ್ಡೆ ಹುಡುಗರು ಓದ್ತಾ ಇರ್ತಾರಲ್ಲ, ಅವ್ರು ರೂಮ್ಗೆ ಹೋದ್ರೆ ಒಂಥರ ಸ್ಮೆಲ್ಲು, 2 ದಿನ ಸ್ನಾನ ಮಾಡಿರಲ್ಲ, ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ ಅಂತಾರೆ. ಈ ವಿಚಾರ ಅಂದ್ರೆ ನಾನು ಫನ್ನಿಯಾಗಿ ತಗೊಂತ ಇರೋದಿಲ್ಲ. ಇದು ಹೈಜೀನ್ ಎಷ್ಟು ನೀಡಿದೆ ಅನ್ಸುತ್ತೆ? ಖಂಡಿತ ಸರ್. ಕುವೆಂಪು ಅವರು ಹೇಳಿದ್ದಾರೆ, ವಿದ್ಯಾರ್ಥಿ ಎಂಬುವರು ಗೌರವಾನ್ವಿತ ತಪಸ್ವಿ ಅಂತ. ಸೊ ಆ ತಪಸ್ವಿ ಅಂತಂದ್ರೆ ಒಂದು ತನ್ನ ಸುತ್ತಮುತ್ತ ಎಷ್ಟು ಸ್ವಚ್ಛತೆ, ದೇಹದ ಸ್ವಚ್ಛತೆ ಜೊತೆಗೆ ತನ್ನ ಸುತ್ತ ಮಾನಸಿಕ ಸ್ವಚ್ಛತೆಯನ್ನು ಕೂಡ ಮುಖ್ಯ. ಸೊ ಎಷ್ಟು ಸ್ವಚ್ಛತೆಯನ್ನ ಕಾಪಾಡ್ತೀವೋ ಓದೋ ಎನ್ವಿರಾನ್ಮೆಂಟ್ ಕೂಡ ಅಷ್ಟು ಪಾಸಿಟಿವಿಟಿ ನಮ್ಮ ಸುತ್ತಮುತ್ತ ಇರುತ್ತೆ. ಸೊ ಡೆಫಿನೆಟ್ಲಿ ಸ್ವಚ್ಛತೆ ಇರಲೇಬೇಕು. ಸೊ ಈ ಸ್ಯಾನಿಟೇಷನ್ ಅಥವಾ ಸ್ವಚ್ಛತೆ ಕೇಳಿದೆ ಅಂದ್ರೆ ಸರ್, ನಾನು ಎಂಡುಮೂರಿ ವೀರೇಂದ್ರನಾಥ್ ಅವ್ರ ಒಂದು ಪುಸ್ತಕ ಓದ್ತಾ ಇರ್ತೀನಿ. ನಿಮ್ಮ ರೂಮ್ ನಲ್ಲಿ ಒಂದು ಊದುಬತ್ತಿ ಹಚ್ಕೊಳ್ಳಿ, ಕರ್ಪೂರ ಹಚ್ಕೊಳ್ಳಿ, ಒಂದು ಸುಗಂಧದ ಸ್ಮೆಲ್ ಇದ್ರೆ ನಿಮ್ಮ ಎಲ್ಲಾ ಸೆನ್ಸುರಿ ಆರ್ಗನ್ಸ್ ಗಳು ಅಲರ್ಟ್ ಇರ್ತವೆ. ನಿಮ್ಮ ಕಮುಟು ವಾಸನೆ, ಕೊಳಕು ವಾಸನೆ ಬರ್ತಾ ಇದ್ರೆ ಅದೊಂಥರ ಮುದುರುತ್ತೆ ಅಂತಾರೆ. ಹಾಗಾಗಿ ನಾನು ಕೇಳಿದೆ, ಹೈಜೀನ್, ಎವ್ರಿ ಡೇ ಒಂದು ಬಾತ್, ಫ್ರೆಶ್ನೆಸ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಇವ್ರು ಏನು ಮಾಡ್ಕೋತಾರೆ ಹುಡುಗರು, ಬಟ್ಟೆ ತೊಳೆಯೋದಕ್ಕೆ ನಂಗೆ ಟೈಮ್ ವೇಸ್ಟ್ ಆಗುತ್ತೆ, ಸ್ನಾನ ಮಾಡಕ್ ಟೈಮ್ ವೇಸ್ಟ್ ಆಗುತ್ತೆ ಅಂತ ಇರ್ತಾರೆ. ಆ ತರದವರು ಇದಾರೆ ಹುಡುಗರು. ಅದಕ್ಕೆ ಅದನ್ನೆಲ್ಲ ಅವಾಯ್ಡ್ ಮಾಡೋದು ಬೆಟರ್. ಓಕೆ ಸರ್, ನೆಕ್ಸ್ಟ್ ಬರ್ತೀನಿ ಸರ್ ಪ್ರಶ್ನೆ. ಟೈಮ್ ಮ್ಯಾನೇಜ್ಮೆಂಟ್ ಬಂದ್ರೆ ಈಗ ಎಲ್ಲಾ ನಮ್ಮ UPSC ಟಾಪರ್ಸ್ಗಳಿಗೆ ಕೇಳ್ತಾ ಇರ್ತೀನಿ. ಯಾಕಂದ್ರೆ ನಮ್ಮ ಹುಡುಗರಲ್ಲಿ ಒಂದು ಕೆಟ್ಟ ಆಟಿಟ್ಯೂಡ್ ಇದೆ, ಬೆಳಿಗ್ಗೆ ಓದ್ಬೇಕಾ ರಾತ್ರಿ ಓದ್ಬೇಕಾ ಅಂತ. ನೀವ್ ಇದಕ್ಕೆ ಏನ್ ಸಜೆಸ್ಟ್ ಮಾಡ್ತೀರಿ ಸರ್? ಸರ್, ಬೆಳಿಗ್ಗೆ ಓದ್ಬೇಕಾ ರಾತ್ರಿ ಓದ್ಬೇಕಾ ಅನ್ನೋದು ಅವರವರ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು. ಈಗ ನನ್ನ ವಿಷಯಕ್ಕೆ ಬಂದ್ರೆ ನಾನು ಬೆಳಿಗ್ಗೆ ಬೇಗ ಎದ್ದು ಓದೋ ಅಭ್ಯಾಸ ಇತ್ತು. ಇನ್ನು ನನ್ನ ಫ್ರೆಂಡ್ಸ್ಗಳು ಎಷ್ಟೋ ಜನ ನೈಟ್ ಎಲ್ಲ ಅಂದ್ರೆ ರಾತ್ರಿ ಹೊತ್ತು ಹೆಚ್ಚು ಓದೋ ಅಭ್ಯಾಸ ಇರುತ್ತೆ. ಅದು ಮ್ಯಾಟ್ರ್ ಆಗಲ್ಲ. ಬಟ್ ಓದೋವಂಥ ಸಮಯದಲ್ಲಿ ಎಷ್ಟು ಫೋಕಸ್ಡ್ ಆಗಿ ಓದ್ತೀವಿ, ಆ ಟೈಮ್ನ ಎಷ್ಟು ಎಫಿಷಿಯೆಂಟ್ ಆಗಿ ಯುಟಿಲೈಸ್ ಮಾಡ್ತೀವಿ ಅನ್ನೋದು. ಜೊತೆಗೆ ಕಂಟಿನ್ಯೂಸ್ ಆಗಿ ಅಟ್ಟಸ್ಟೆಚ್ 4 to 5 hours ಕೂತ್ಕೊಂಡು ಓದ್ತೀನಿ ಅನ್ನೋದು ತಪ್ಪು. ಒಂದೊಂದು ಗಂಟೆ ಓದಾದ್ಮೇಲೆ ನಡುವೆ ಒಂದು 5 minutes ಬ್ರೇಕ್ ತಗೊಬೇಕು. ಯಾಕಂದ್ರೆ ನಮ್ಮ ಮೆಮೊರಿ ಪವರ್ ಅಥವಾ ಆ ಕಾನ್ಸಂಟ್ರೇಷನ್ ಪವರ್ ಅಷ್ಟು ಲಾಂಗ್ ಸಸ್ಟೈನಿಂಗ್ ಇರಲ್ಲ, ಆ ಥ್ರೆಶೋಲ್ಡ್ ಅಷ್ಟು ಇರಲ್ಲ. ಸೊ 1 hour ಓದಿ ಅಥವಾ 2 hours ಓದಿ ಮಧ್ಯ ಒಂದು 5 to 10 minutes ಬ್ರೇಕ್ ತಗೊಳ್ಳೋದು, ಹೊರಗಡೆ ಓಡಾಡೋದು, ಆ ತರ ಮಾಡಿ ಮತ್ತೆ ಬಂದು ಹೊರಗಡೆ ಹೋದಾಗ ಅದ್ರ ಬಗ್ಗೆ ರಿಕಾಲ್ ಮಾಡ್ಬೇಕಾ ಅಥವಾ ನಾವು ಫ್ರೀ ಆಗಿ ಬಿಟ್ಬಿಡ್ಬೇಕಾ ಮೈಂಡ್ ಅನ್ನ? ರೀಕಾಲ್ ಮಾಡಿದ್ರೆ ಒಂದು ಇನ್ನು ಮೆಮೊರಿ ತುಂಬಾ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಬಟ್ ಒಬ್ಬೊಬ್ರು ಒಂದು ಕಂಪ್ಲೀಟ್ ಅದನ್ನ ಮರ್ತು ಅಬ್ರಪ್ಟ್ ಸಿಚುವೇಶನ್ ಹೋಗಬಾರ್ದು. 1 hour ರೀಡ್ ಮಾಡಿ ಅಲ್ಲೋಗಿ ಟಿವಿಲಿ ಯಾವ್ದೋ ಸೀನ್ ನೋಡ್ತಾ ಕೂತ್ರೆ ಇಟ್ಸ್ ವೇಸ್ಟ್ ಅನ್ಸುತ್ತಲ್ಲ, ನನ್ಗೇನೋ ಹಾಗನ್ಸುತ್ತೆ. ಹೌದು ಸರ್, ಖಾಲಿ ಕೂತ್ಕೊಳ್ರಿ, ಇಲ್ಲ ಅದನ್ನ ರಿಮೈಂಡ್ ಮಾಡ್ರಿ. ಅದ್ ಬಿಟ್ಕೊಂಡು ನೀವು ಬೇರೆ ಸಿಚುವೇಶನ್ಗೆ ಎಂಟ್ರಿ ಆಗ್ಬಾರ್ದು. ಹೌದು, ಆ ತರ ಮಾಡೋದು. ಜೊತೆಗೆ ಇರುವಂತ ಈಗ ಎಷ್ಟೋ ಜನ ವರ್ಕ್ ಮಾಡ್ತಾ ಕೂಡ ಕ್ಲಿಯರ್ ಮಾಡಿರೋರು ಇದಾರೆ. ಸೊ ಒಂದು 6 to 8 hours ಓದಿ ಕೂಡ ಕ್ಲಿಯರ್ ಮಾಡಿರೋರು ಇದಾರೆ. ಸೊ ಇರೋಂತ ಟೈಮ್ ನ ಎಷ್ಟು ಎಫಿಷಿಯೆಂಟ್ ಆಗಿ ಯುಟಿಲೈಸ್ ಮಾಡ್ಕೊಂತೀವಿ ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿ. ಸೊ ಇಷ್ಟೇ ಅವರ್ ಓದ್ಬೇಕು ಅಥವಾ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕುತ್ಕೊಂಡು ಓದಿದ್ರೆ ಮಾತ್ರ ಕ್ಲಿಯರ್ ಆಗುತ್ತೆ ಅನ್ನೋ ಆಟಿಟ್ಯೂಡ್ ಇಟ್ಕೊಳ್ಳೋದಕ್ಕಿಂತ ಸಿಕ್ಕಿದಂತ ಅವಧಿನ ಎಷ್ಟು ನೀಟಾಗಿ ಯುಟಿಲೈಸ್ ಮಾಡ್ಕೊಂತೀವಿ, ಅದರಿಂದ ಹೆಚ್ಚು
ಹೆಚ್ಚು ಹೇಗೆ ನಾವು ಹೊಸ ವಿಷಯಗಳನ್ನ ಕಲಿತೀವಿ. ಜೊತೆಗೆ ಇನ್ನೊಂದು ಏನಂತಂದ್ರೆ ಈ ಒಂದು ಯಾವುದೇ ಒಂದು ಹೊಸ ವಿಷಯ ಕಲಿತಿದೀವಿ ಅಂದ್ರೆ ಅದು ನಮ್ಗೆ ಖುಷಿಯನ್ನು ತಂದ್ಕೊಡ್ಬೇಕು. ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಿದ್ರೆ ಈ ಎಕ್ಸಾಮ್ ಅಲ್ಲಿ ಒಂದು ಬೇಗ ಸಕ್ಸಸ್ ಪಡಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಜಗತ್ತು, ಈ ಭಾರತ, ಈ ಕರ್ನಾಟಕ ಯಾಕೆ ಕಲಿಬೇಕು ಅನ್ನೋ ಬದಲು ಇದೆಲ್ಲ ಕಲಿತಾ ಇದೀನಿ ಅಂತ ಎಂಜಾಯ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರೆ ಅದು ಸ್ಟೋರೇಜ್ಗೆ ಬರುತ್ತೆ ಅಂತ ನಿಮ್ಮ ಅಭಿಪ್ರಾಯ. ಸರ್, ಈ ಕನ್ನಡ ಮಾಧ್ಯಮ ಒಂದು ಹರ್ಡಲ್ ಅಲ್ಲ ಅಂತ ನೀವು ಪ್ರೂವ್ ಮಾಡಿದ್ದೀರಾ. ಕನ್ನಡ ಮಾಧ್ಯಮದಲ್ಲೇ ಮೇನ್ಸ್ ಬರೆಯೋದು ಸ್ಕೋರಿಗೆ ಏನಾದ್ರು ಹರ್ಡಲ್ ಆಗುತ್ತಾ ನಿಮ್ ಪ್ರಕಾರ? ಕೇಳಿರೋದು, ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರ್ದಿದ್ದೀರಾ, ಬಟ್ ನೀವು ಕೇಳಿರೋ ಪ್ರಕಾರ ನಿಮ್ಮ ಟೀಮ್ ಅಲ್ಲೆಲ್ಲ ಡಿಸ್ಕಷನ್ ನಡೆಯುತ್ತಲ್ಲ, ಇದೊಂದು ಅಡೆತಡೆ ಅನ್ಸುತ್ತೆ? ಸರ್, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಇಷ್ಟಪಡಲ್ಲ. ಬಟ್ ನಾನು ಕೇಳ್ಪಟ್ಟಿರೋ ಪ್ರಕಾರ ಅಥವಾ ನೋಡಿರೋ ಪ್ರಕಾರ ಕನ್ನಡ ಮಾಧ್ಯಮದಲ್ಲಿ ಓದಿ ಕ್ಲಿಯರ್ ಮಾಡಿರೋರು ಇದ್ದಾರೆ. ಈ ಬಾರಿನೂ ಕೂಡ ದರ್ಶನ್ ಕುಮಾರ್ ಅಂತ ಕನ್ನಡ ಮಾಧ್ಯಮದಲ್ಲೇ GS ನ ಬರ್ದು ಮೇನ್ಸ್ ನ ಬರ್ದು ಕ್ಲಿಯರ್ ಮಾಡಿದ್ದಾರೆ. ಅದ್ರ ಹಿಂದಿನ ಬ್ಯಾಚ್ ಅಲ್ಲಿ ಪಕ್ಕಿರೇಶ್ ಬಾದಾಮಿ ಸರ್ ಅಂತ ಒಬ್ರು, ಅವರು ಕೂಡ ಕನ್ನಡ ಮಾಧ್ಯಮದಲ್ಲೇ ಬರ್ದಿದ್ರು. ಸೊ ಕ್ಲಿಯರ್ ಮಾಡ್ತಿದ್ದಾರೆ. ಬಟ್ ಕನ್ನಡ ಮಾಧ್ಯಮದ ಅಡೆತಡೆ ಅಲ್ಲ. ಬಟ್ ಅಲ್ಲಿ ಏನು ಜಾಸ್ತಿ ಚಾಲೆಂಜ್ ಫೇಸ್ ಮಾಡ್ಬೇಕಾಗತ್ತೆ ಅಂದರೆ ಮೋಸ್ಟ್ ಆಫ್ ದ UPSC ಬುಕ್ಸ್ ಗಳೆಲ್ಲ ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ಕನ್ನಡದಲ್ಲಿ ದೊರೆತಿರ್ತಕ್ಕಂತಹ ಸೋರ್ಸಸ್ ಗಳು ಕಡಿಮೆ ಇದೆ. ಸೊ ಅವ್ರು ಇಂಗ್ಲಿಷ್ ನಲ್ಲಿ ಓದಿ ಅದನ್ನ ಮತ್ತೆ ಕನ್ನಡಕ್ಕೆ ತರ್ಜುಮೆ ಮಾಡಿ ಓದ್ಬೇಕಾಗಿರೋದ್ರಿಂದ ಇಟ್ ನೀಡ್ಸ್ ಮೋರ್ ಎಫರ್ಟ್ಸ್, ಜಾಸ್ತಿ ಎಫರ್ಟ್ಸ್ ಬೇಕಾಗಿರುತ್ತೆ. ಅದರಿಂದ ಸ್ವಲ್ಪ ಜನ ವಿದ್ಯಾರ್ಥಿಗಳು ಮಧ್ಯದಲ್ಲೇ ಕೈ ಬಿಡ್ತಾರೆ. ಅಲ್ಲಿಗೆ ನಿಮ್ ಪ್ರಕಾರ ನಮ್ ಸರ್ಕಾರದಲ್ಲಿ ಇಷ್ಟೆಲ್ಲ ಸಿಸ್ಟಮ್ ಇರುತ್ತೆ, ಯಾರು ಯಾಕೆ ಮಾಡಿಲ್ಲ ಅಂತ ಅನ್ಸುತ್ತಾ? ಅಂದ್ರೆ UPSC ಸೋರ್ಸ್ ಅನ್ನ ಕನ್ನಡದಲ್ಲಿ ದೊರೆಯುವಂತೆ ಮಾಡೋಕೆ ಈ ಪ್ರೈವೇಟ್ನವ್ರು ಮಾಡಲ್ಲ ಬಿಡಿ, ಅವ್ರ ಕೋಚಿಂಗ್ ಸೆಂಟರ್ ಇರುತ್ತೆ. ಸರ್ಕಾರ ಸಿಸ್ಟಮ್ ಅಲ್ಲಿ ಮಾಡ್ಬೋದಿತ್ತು ಅಂತ ಯಾರಿಗಾರು ಅನ್ಸಿದ್ಯಾ ನಿಮಗೆ? ಸರ್, ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಹೆಚ್ಚು ಕೋಚಿಂಗ್ ಸೆಂಟರ್ಸ್ ಗಳು ಎಲ್ಲ ಈ ಕನ್ನಡದಲ್ಲಿ ಬುಕ್ಸ್ ಗಳನ್ನ ತರ್ತಿದ್ದಾರೆ. ಮೊದ್ಲಿಗೆ ಒಂದು 3-4 ವರ್ಷದಿಂದಗೂ ಈಗಲೂ ಕಂಪೇರ್ ಮಾಡಿ ನೋಡಿದ್ರೆ ತುಂಬಾ ಮೆಟೀರಿಯಲ್ಸ್ ಗಳು ಸಿಗ್ತಿದೆ. ಅಂದ್ರೆ ಇಂಡಿಯನ್ ಪೊಲಿಟಿ ಇದೆಯಲ್ಲ ಸರ್, ಲಕ್ಷ್ಮೀಕಾಂತ್ ಅವರಿಗೆ ಸಮನಾಗಿ ನಮ್ಮ PS ಗಂಗಾಧರ್ ಅಂತ ಕನ್ನಡದಲ್ಲಿ ಬರೆದಿದ್ದಾರೆ ಕೆಲವರು. ಜಾಗ್ರಫಿನೂ ಅಷ್ಟೇ ಒಳ್ಳೊಳ್ಳೆ ನಮ್ಮ ಸ್ಟೇಟ್ ನ ಸಿಲೆಬಸ್ ನ ಬುಕ್ಗಳೇ, PU ಬುಕ್ಗಳು ಜಾಗ್ರಫಿ NCERT ಗೆ ಸಮನಾಗಿ ನಿಲ್ಲುವ ವೇಟೇಜ್ ಬರ್ತಾ ಇದೆ. ಅದು A to Z ಅಷ್ಟೇ ಬಂದ್ಬಿಟ್ರೆ ಬೆಟರ್. ಇದಕ್ಕೆ ನೀವೆಲ್ಲ ಮುಂದೆ ಕರ್ನಾಟಕದ ಯಾವ್ದಾದ್ರು ಒಳ್ಳೆ ಇಲಾಖೆ ಆಫೀಸರ್ ಆಗಿ ಬಂದ್ರೆ ಒಂದು ಇನಿಷಿಯೇಟಿವ್ ತಗೋಬೋದಾ ಸರ್? ಖಂಡಿತ ಸರ್. ಈ ನಿಟ್ಟಿನಲ್ಲಿ ಆವಾಗ್ಲೇ ಹೇಳ್ದಾಗೆ DK ಬಾಲಾಜಿ ಸರ್ ಅಂತ ಅವರು ಕನ್ನಡದಲ್ಲೂ ಕೂಡ ಈ ಎಥಿಕ್ಸ್ ಬುಕ್ ಅನ್ನ ತಂದಿದ್ದಾರೆ. ಕನ್ನಡದಲ್ಲೂ ಇದೆಯಾ? ಇಂಗ್ಲಿಷ್ ಅಷ್ಟೇ ಅಲ್ಲ, ಕನ್ನಡದಲ್ಲೂ ಇದೆ. ಸೊ ಈ ತರ ಬುಕ್ಸ್ ಗಳೆಲ್ಲ ಅವೈಲೇಬಲ್ ಇರೋದ್ರಿಂದ ಹೆಚ್ಚು ಅವೈಲೇಬಲ್ ಆಗ್ತಾ ಹೋದಾಗೆ ಈ ಕನ್ನಡ ಮಾಧ್ಯಮದಲ್ಲಿ ಬರೆದು ಕ್ಲಿಯರ್ ಮಾಡೋರ್ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಈ ಸರಿ ಕನ್ನಡ ಮಾಧ್ಯಮದಲ್ಲಿ ಮೇನ್ಸ್ ನ ಬರೆದು ಇಂಟರ್ವ್ಯೂ ಸೆಲೆಕ್ಟ್ ಆಗಿರೋ ಸಂಖ್ಯೆನೂ ಜಾಸ್ತಿ ಇತ್ತು. ಬಟ್ ಫೈನಲ್ ಲಿಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಡೆಫಿನೆಟ್ಲಿ ಇದೊಂದು ತೊಡಕು ಅಂತ ತಗೊಳ್ಳೋದು ಅಥವಾ ಒಂದು ಬಯಾಸ್ ಆಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಈ ತರ ಓದೋ ವಿಷಯಕ್ಕೆ ಮೆಟೀರಿಯಲ್ಸ್ ಗಳ ಕೊರತೆ ಇರೋದ್ರಿಂದ ಒಂದ್ ಸ್ವಲ್ಪ ಹಿಂದೆ ಉಳಿತಿದ್ದಾರೆ ಹೊರತು ಈ ಬೇರೆ ವಿಷಯ ಏನೂ ಇಲ್ಲ ಸರ್. ನೀವು KPSC ಏನಾದ್ರು ಟ್ರೈ ಮಾಡಿದ್ರೆ ಸರ್? ಅಂದ್ರೆ ಗೆಸ್ಟೆಡ್ ಪ್ರೊಫೆಸರ್ಸ್ ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ನಡೀತಲ್ಲ, ಯಾವ್ದಾದ್ರು ಅಪ್ಲೈ ಮಾಡಿದ್ರಾ? ಎಸ್ ಸರ್, 2017 ಬ್ಯಾಚ್ ಅಲ್ಲಿ ಬರ್ದಿದ್ದೆ, ಮುಖ್ಯ ಪರೀಕ್ಷೆ ಬರ್ದಿದ್ದೆ. ಬಟ್ ಸೆಲೆಕ್ಟ್ ಆಗಿಲ್ಲ. ಪರ್ಸನಾಲಿಟಿ ಟೆಸ್ಟ್ ಗೆ ಆಗ್ಲಿಲ್ಲ. ಪರ್ಸನಲ್ ಸೆಲೆಕ್ಟ್ ಆಗಿಲ್ಲ. ವಾಟ್ ಇಸ್ ದ ಡಿಫರೆನ್ಸ್ ಅನ್ಸುತ್ತೆ ನಿಮಗೆ ಬಿಟ್ವೀನ್ UPSC ಅಂಡ್ KPSC? ಬಹಳ ವ್ಯತ್ಯಾಸ ಇದೆ ಅನ್ಸುತ್ತಾ, ಅಥವಾ ಅದರ ಪ್ರಯತ್ನಗಳು ಇದಕ್ಕೆ ಸಪೋರ್ಟ್ ಆಗಿ ನಿಲ್ಲುತ್ತಾ ಅನ್ಸುತ್ತಾ? ಸಪೋರ್ಟ್ ಆಗಿ ನಿಲ್ಲುತ್ತೆ ಸರ್. UPSC ಪ್ರಿಪೇರ್ ಆಗಿ KPSC ಎಕ್ಸಾಮ್ ನ ಬರೆಯಕ್ ಹೋದ್ರೆ ಅದು ಸಿಂಪಲ್ ಅಂತ ಅನ್ಸುತ್ತೆ, ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ UPSC ಅಲ್ಲಿ ಬರುವಂತ ಕ್ವಶನ್ಸ್ ಮೋರ್ ಅನಾಲಿಟಿಕಲ್ ಕೈಂಡ್ ಆಫ್ ಕ್ವಶನ್ಸ್ ಇರುತ್ತೆ, ತುಂಬಾ ಸ್ವಲ್ಪ ಥಿಂಕಿಂಗ್ ಬೇಕಾಗಿರುತ್ತೆ. KPSC ಕೂಡ ಈಗ ಅಪ್ಡೇಟ್ ಆಗಿ ಅದು ಕೂಡ ಅದೇ ರೀತಿಯಲ್ಲಿ ಬರ್ತಿದೆ ಕ್ವಶನ್ಸ್ ಎಲ್ಲ. ಸೊ ಬಟ್ ಸಿಲೆಬಸ್ ವೈಸ್ ನೋಡೋದಾದ್ರೆ UPSC ಹ್ಯಾಸ್ ಮೋರ್ ಸಿಲೆಬಸ್ ದ್ಯಾನ್ KPSC. ಸರ್, ನೀವು UPSC ಫೀಲ್ಡ್ ಅಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ನಮ್ಮ KPSC ನಲ್ಲಿ ಮೇನ್ಸ್ ನ ಆಪ್ಷನಲ್ ಸಬ್ಜೆಕ್ಟ್ ಅನ್ನು ತೆಗೆದುಬಿಟ್ಟಿದ್ದಾರೆ. ಇನ್ನು ಬರುವ ಪರೀಕ್ಷೆಗಳಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರಲ್ಲ. UPSC ಅಲ್ಲಿ ಏನಾದ್ರು ನಿಮ್ಮ ವಲಯದಲ್ಲಿ ಚರ್ಚೆ ಆ ತರದ್ದು ಏನಾದ್ರು ಇದೆಯಾ ಅನ್ಸುತ್ತಾ ಥಾಟು? ಮೇನ್ಸ್ ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ತೆಗಿಬೇಕು ಅನ್ನೋದು, ಅಥವಾ ಆ ಸುದ್ದಿನೇ ಇಲ್ವಾ? ಇಲ್ಲ ಸರ್, ಲಾಸ್ಟ್ 2 ವರ್ಷದಿಂದನೂ ಆ ಒಂದು ಚರ್ಚೆ ನಡೀತಾನೆ ಇದೆ ಆಪ್ಷನಲ್ ಸಬ್ಜೆಕ್ಟ್ ನ ತೆಗಿಬೇಕು ಅಂತ. ಬಟ್ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಚರ್ಚೆಯಲ್ಲಿ ಇದೆ. ಹೌದು ಸರ್, ಮುಖ್ಯ ಪರೀಕ್ಷೆಯಲ್ಲಿ ಈ ಸಬ್ಜೆಕ್ಟ್ ತೆಗಿಬೇಕಂದ್ರೆ ಯಾವ್ದೋ ಒಂದ್ ಸಬ್ಜೆಕ್ಟ್ ಈಸಿಯಾಗಿ ಬಂದು 500 ಅಂಕಗಳೇ ಇರುತ್ತೆ, ಪ್ರಶ್ನೆಗಳು ಈಸಿಯಾಗಿ ಬಂತು, ಅವ್ರ ಲೆಕ್ಕ ಅವ್ರು ಜಾಸ್ತಿ ಜನ ಬರುವಂತ ಪಾಸಿಬಿಲಿಟಿ ಇದೆಯಾ UPSC ಅಲ್ಲಿ ಅಥವಾ ಇಲ್ವಾ? ಆ ತರ ಇದೆ ಸರ್. ಒಂದು ಆಪ್ಷನಲ್ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಇನ್ನೊಂದು ಸಬ್ಜೆಕ್ಟ್ ತುಂಬಾ ಕಡಿಮೆ ಮಾರ್ಕ್ಸ್ ಪಡೆಯೋದ್ರಿಂದ ಅದೊಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ. ಸೊ ಆಪ್ಷನಲ್ ಸಬ್ಜೆಕ್ಟ್ ನ ತೆಗೆದ್ರೆ ಎಲ್ಲಾರ್ದು ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋದ್ರಿಂದ ನಿಮಗೂ ಕೂಡ ಅದು ಸರಿ ಅನ್ಸುತ್ತೆ. ಅದು ಮಾಡ್ಕೊಂಡಿರೋ ತೀರ್ಮಾನ ಈಗ ಸರಿ ಇದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಅದು ಕೆಲವರಿಗೆ ಅದು ಅಡ್ವಾಂಟೇಜ್ ಕೂಡ ಆಗ್ಬೋದು ಆಪ್ಷನಲ್ ಸಬ್ಜೆಕ್ಟ್ ಇದ್ರೆ. ಅಲ್ಲ, ಕೆಲವರಿಗೆ ಅಡ್ವಾಂಟೇಜ್ ಆಗುತ್ತೆ. ಸಾಮಾನ್ಯ ಯೂನಿವರ್ಸಲ್ ಜಸ್ಟಿಸ್ ಸಿಗ್ತಾ ಇಲ್ಲ. ಹೌದೌದು ಸರ್.
ಸರ್ ಇನ್ನೂ ಒಂದು ಮಾತು ಕೇಳ್ತೀನಿ, ಇದು ಔಟ್ ಆಫ್ ದಿ ಬಾಕ್ಸ್ ಅನ್ಕೊಳ್ಳಿ ನೀವು. ಆ, ಕನ್ನಡ ಆಪ್ಷನಲ್ ಬರ್ದವ್ರಿಗೆ ಕನ್ನಡಿಗನೇ ಒಬ್ಬ ವ್ಯಾಲ್ಯೂಯೇಷನ್ ಮಾಡಬೇಕು, ಬೇರೆಯವ್ರ ಕೈಲಿ ವ್ಯಾಲ್ಯೂಯೇಷನ್ ಮಾಡೋಕ್ಕಾಗಲ್ಲ. ಈ ತರ ತಮಿಳು ವ್ಯಾಲ್ಯೂಯೇಷನ್ ತಮಿಳಿನವರೇ ಮಾಡಬೇಕು. ಅಲ್ಲೇನಾದ್ರೂ ಸ್ವಲ್ಪ ವ್ಯತ್ಯಾಸಗಳಾಗತ್ತಾ, ನಮ್ಮವರು ಹಮಾರ ಆದ್ಮಿ ಅನ್ನೋಂಥ ಫೀಲ್ ಇದೆ ಅಂತ ಅನ್ಸುತ್ತಾ? ಈ ತರ ಚರ್ಚೆಗಳಿದಾವ? ಇಲ್ಲ ಸರ್, ನನ್ಗೆ ಗೊತ್ತಿರೋ ಮಟ್ಟಿಗೆ ಈ ತರ ಯಾವಾಗ್ಲೂ ನಡೆದಿಲ್ಲ. ಯಾಕಂದ್ರೆ ಆ ಅಂಕಗಳನ್ನ ನೋಡ್ತಾ ಬಂದ್ರೆ ಬೇರೆ ಆಪ್ಷನಲ್ ಸಬ್ಜೆಕ್ಟ್ ಅಂಕಗಳು ಎಷ್ಟಿರುತ್ತೋ ಆ ರೇಂಜಲ್ಲೇ ಇಲ್ಲೂ ಬರ್ತಿರುತ್ತೆ. ಮತ್ತೆ ಕನ್ನಡ ಆ ತರ ಏನಾದ್ರು ನಡೆದಿದ್ರೆ ಕನ್ನಡ ಆಪ್ಷನಲ್ ನ ಕ್ಲಿಯರ್ ತೆಗೆದುಕೊಂಡು ಬರ್ದಿರತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಬೇರೆ ಲ್ಯಾಂಗ್ವೇಜ್ ತೆಗೆದು ಬರ್ದಿರುವಂತಹ ವಿದ್ಯಾರ್ಥಿಗಳು ಹೆಚ್ಚು ಕ್ಲಿಯರ್ ಮಾಡ್ಬೇಕಿತ್ತು. ಬಟ್ ಅದೊಂದು ಎಲ್ಲಾದ್ರದ್ದು ಪ್ರಪೋರ್ಷನ್ ಈಕ್ವಲ್ ಆಗಿ. ಯಾಕಂದ್ರೆ ನಾನು ಬರೀ ಕನ್ನಡ ಒಂದ್ ಹೇಳ್ತಾ ಇಲ್ಲ, 22 ಲ್ಯಾಂಗ್ವೇಜ್ ಅಲ್ಲೂ ಇದೆಯಲ್ಲ ಸರ್. ತಮಿಳಿನಲ್ಲಿ ಅವರು ಪಾರ್ಶಾಲಿಟಿ ಮಾಡಕ್ ಸ್ಟಾರ್ಟ್ ಮಾಡೋದು, ತೆಲುಗಲ್ಲೂ ಮಾಡಕ್ ಸ್ಟಾರ್ಟ್ ಮಾಡೋದು. ಹಾಗಾಗಿ ಆ ತರದ್ದೇನು UPSC ಅಲ್ಲಿ ನಡೆಯಲ್ಲ. ಯಾಕಂದ್ರೆ ನಮ್ KPSC ನಲ್ಲಿ ಕೆಲವೊಂದು ಪರೀಕ್ಷೆಗಳಲ್ಲಿ ಈ ತರ ಅಲಿಗೇಷನ್ಸ್ ಗಳು ಪತ್ರಿಕೆಗಳು ಬಂದಿತ್ತು, ಈ ಪತ್ರಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ ಅಂತ. ಆ ತರದ ಅಲಿಗೇಷನ್ UPSC ಇಲ್ಲ. ನೀವು ವೈಯಕ್ತಿಕ ಅಭಿಪ್ರಾಯದಲ್ಲೂ ಅದೆಲ್ಲ ಸಾಧ್ಯ ಇಲ್ಲ. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲೂ UPSC ಆಗ್ತಾ ಇದೆ. ಸಂಬಡಿ ಫೀಲ್ಸ್ ಮ್ಯಾಥಮೆಟಿಕ್ಸ್ ಆಗಲ್ಲ ಅಂತ ಕೆಲವು ಜೀನಿಯಸ್ ಗಳು, ಶಕುಂತಲಾ ದೇವಿಯ ಶಿಷ್ಯಂದ್ರು ಬಂದು ಅಲ್ಲ ಮ್ಯಾಥಮೆಟಿಕ್ಸ್ ಅಲ್ಲೂ ಮಾಡಿ ತೋರಿಸಿದ್ದಾರೆ ನಮಗೆ. ಎಲ್ಲಾ ಸಬ್ಜೆಕ್ಟ್ ಲಾ ಎವ್ರಿ ಸಬ್ಜೆಕ್ಟ್ ಆಗ್ತಾ ಇದೆ. ಆತ್ಮೀಯ ಕರ್ನಾಟಕದ ವೀಕ್ಷಕರೇ ಮತ್ತು ಸ್ಪರ್ಧಾರ್ಥಿಗಳೇ, ಇಷ್ಟು ವಿಸ್ತೃತವಾಗಿ ಸರ್ ಅಭಿಷೇಕ್ ಸರ್ ನಮ್ಮ ಜೊತೆ ಮಾತಾಡಿದ್ರು. ಕೊನೆಯದಾಗಿ ಸರ್, ಈ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾ ಇರೋ ಹುಡುಗರು, ಈಗ ಸ್ಪೆಷಲಿ BA BCom BSc BCA, ಇವರಿಗೆ ಒಂದು ಮೆಸೇಜ್ ಕೊಡಿ ಸರ್. ಖಂಡಿತ ಈ ಸರ್ಕಾರಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಕೊಂಡ್ರೆ, ಒಂದು ಒಳ್ಳೆ ಅಧಿಕಾರಿ ಆಗ್ಬೇಕು, ಈ ಸಮಾಜಕ್ಕೆ ಏನಾದ್ರು ಸೇವೆಯನ್ನ ಮಾಡ್ಬೇಕು ಅಂತ ಇದ್ರೆ ಯಾವುದೇ ಅಡೆತಡೆಗಳು ಬಂದ್ರೂ ಕೂಡ ನಾವು ಆ ಸಾಧನೆಯನ್ನ ಮಾಡೇ ಮಾಡಬಹುದು. ನಿಮ್ಮ ಎಫರ್ಟ್ಸ್ ಜೆನ್ಯೂನ್ ಆಗಿದ್ರೆ ಅಥವಾ ಒಂದು ಕನ್ಸಿಸ್ಟೆಂಟ್ ಎಫರ್ಟ್ಸ್ ಇದ್ರೆ ಡೆಫಿನೆಟ್ಲಿ ಯಾರು ಬೇಕಾದ್ರೂ ಕ್ಲಿಯರ್ ಮಾಡ್ಬೋದು. ನಿಮ್ಮ ಮೈಂಡ್ ಅಲ್ಲಿ ನಾವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿಲ್ಲ ಅಥವಾ ನಮ್ಮಲ್ಲಿ ಆ ಕ್ವಾಲಿಟಿ ಇಲ್ಲ ಈ ಕ್ವಾಲಿಟಿ ಇಲ್ಲ ಅಂತ ಏನಾದರೂ ಒಂದು ನೆಗೆಟಿವ್ ಥಾಟ್ಸ್ ಇದ್ದರೆ ಡೆಫಿನೆಟ್ಲಿ ಅದನ್ನೆಲ್ಲ ತೆಗೆದಾಕಿ ಎಫರ್ಟ್ಸ್ ಮತ್ತು ಆ ಒಂದು ಕನ್ಸಿಸ್ಟೆಂಟ್ ಎಫರ್ಟ್ಸ್ ಮತ್ತು ಡೆಡಿಕೇಶನ್ ಇದ್ದರೆ ಯಾರು ಬೇಕಾದರೂ ಎಂತಹ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿ ಒಂದು ಸಾಧನೆಯನ್ನು ಮಾಡ್ಬೋದು. ಸೊ ಈ ಮೂಲಕ ಎಲ್ಲರೂ ಕೂಡ ಎಸ್ಪೆಷಲಿ ಇಂಥ ದೇಶದ ಒಂದು ಅತ್ಯುನ್ನತ ಸೇವೆಯಾದ UPSC ಪರೀಕ್ಷೆಯನ್ನು ಎಲ್ಲರೂ ಒಂದ್ಸರಿ ತೆಗೆದುಕೊಂಡು ಇದರಲ್ಲಿ ಸಕ್ಸೀಡ್ ಆಗಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕೆಂದರೆ UPSCಗೆ ಪ್ರಯತ್ನ ಒಬ್ಬರು ಮಾಡ್ತಾ ಇದ್ದಾರೆ ಅಂದರೆ ಲೈಫಲ್ಲಿ ಒಂದೇ ಸಕ್ಸಸ್ ಕಾಣ್ತಾರೆ, ಇಲ್ಲ ಅಂದರೆ ಎಕ್ಸಾಮಲ್ಲಿ ಸಕ್ಸಸ್ ಕಾಣ್ತಾರೆ, ಇಲ್ಲ ಲೈಫಲ್ಲಿ ಸಕ್ಸಸ್ ಕಾಣ್ತಾರೆ, ಯಾವತ್ತೂ ಡಿಫೀಟ್ ಆಗಲ್ಲ ಅಂತ. ಯಾಕಂದ್ರೆ ಅದೊಂದು ಪ್ಯಾಷನ್ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಎಲ್ಲಾ ಹುಡುಗರು ನಮ್ ಏನ್ ಪದವಿ ಮುಗಿಯುತ್ತೆ ಅವರೆಲ್ಲರೂ ಅಪ್ಲೈ ಮಾಡ್ಬೇಕು ನೆಕ್ಸ್ಟ್ ಬಾರಿಯಿಂದ. ಅದಕ್ಕೋಸ್ಕರ ನನ್ನ ಯಶಸ್ಸಿನ ಕತೆ ಸರಣಿಯನ್ನೇ ಮಾಡ್ತಾ ಇದೀವಿ. ಮುಂದಿನ ಸಾರಿ ಕರ್ನಾಟಕದಿಂದ ಓನ್ಲಿ ಕರ್ನಾಟಕದಿಂದನೇ ಒಂದು 1 ಲಕ್ಷಕ್ಕಿಂತ ಹೆಚ್ಚು ಅಪ್ಲಿಕೇಶನ್ UPSC ಬರಬೇಕು ಅಂತ ಆ ಪ್ರಯತ್ನಕ್ಕೋಸ್ಕರ ಸರ್ ಎಲ್ಲ ಸಾಥ್ ಕೊಡ್ತಾ ಇದ್ದಾರೆ. ಸರ್, ರ್ಯಾಂಕ್ ನಂಬರ್ 278 ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್? ಸರ್, ನನ್ನ ರ್ಯಾಂಕಿಂಗ್ಗೆ ನಾನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಬೈ ಮಿಸ್ ಅದ್ ಬಿಟ್ರೆ ನನ್ನ ಸೆಕೆಂಡ್ ಪ್ರಿಫರೆನ್ಸ್ ಇರೋದು IPS, ಬಟ್ ನನ್ನ ರ್ಯಾಂಕಿಂಗ್ IAS ಸಿಗುತ್ತೆ ಅಂತ ನಾವು ದೇವರಲ್ಲಿ ಅದೇ ಬೇಡ್ಕೋತೀವಿ ಸರ್. ಕನ್ನಡಿಗರ ಹುಡುಗರು ಕರ್ನಾಟಕಕ್ಕೆ ಬರ್ಲಿ ಅಂತ. ಆ ಪಾಸಿಬಿಲಿಟಿ ಎಷ್ಟಿದೆ ಸರ್? ಅದು ಇನ್ನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಸರ್. ಕೇಡ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ರ್ಯಾಂಕ್ಗೆ ಅನುಗುಣವಾಗಿ ಅವರೇ ಅಲಾಟ್ ಮಾಡ್ತಾರೆ. ಹಾಗಾಗಿ ಕರ್ನಾಟಕಕ್ಕೆ ಬಂದ್ರೆ ಬಹಳ ಸಂತೋಷ ಸರ್. ಅಪ್ಪಿ ತಪ್ಪಿ ಮಿಸ್ ಆದ್ರೆ ಅಕ್ಕಪಕ್ಕದ ಸ್ಟೇಟ್ ಅಲ್ಲೇ ಇರ್ರಿ, ತುಂಬಾ ದೂರ ಹೋಗ್ಬೇಡಿ. ಕರ್ನಾಟಕಕ್ಕೆ ಬಂದಾಗ ನಮ್ಮ ವಿಜಯಕ್ಕೆ ಬಂದು ನಮ್ಮ ಹುಡುಗರಿಗೆ ಒಂದಷ್ಟು ಸ್ಫೂರ್ತಿ ತುಂಬ್ತಾ ಇರಿ. ನಿಮ್ಮ ಸ್ಫೂರ್ತಿ ಸದಾ ಅಗತ್ಯ ಇದೆ ಸರ್. ಸಾಧ್ಯವಾದ್ರೆ ಅವಾಗ ನಿಮ್ಮನ್ನ ಆನ್ಲೈನ್ ಅಲ್ಲೇ ಕರ್ಕೊಂಡು ನಾವು ಲೈವ್ ಪ್ರಸಾರ ಮಾಡ್ತೀವಿ. ಏನಾದ್ರೂ ಹೊಸ ಮಾಹಿತಿ ಇದ್ರೆ ನಮ್ಮ ಹುಡುಗರಿಗೆ ಕೊಡಿ. ಕೊನೆಯದಾಗಿ 2 ಮಾತು ಹೇಳಿ ಮುಗಿಸೋಣ ಸರ್. ಈ ಕಾರ್ಯಕ್ರಮ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ, ಡಿಗ್ರಿ ಮಾಡ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ಫೂರ್ತಿ ನೀಡ್ತಿದೆ. ನಾನು ಕೂಡ ಈ ಕಾರ್ಯಕ್ರಮಗಳನ್ನ ಇದಕ್ಕೆ ಮುಂಚೆ ನೋಡಿದ್ದೀನಿ. ಅದು ತುಂಬ ಮೋಟಿವೇಶನನ್ನು ನೀಡುತ್ತೆ. ಸೊ ಇಂತಹ ಹೆಚ್ಚು ಕಾರ್ಯಕ್ರಮಗಳನ್ನ ನೋಡ್ತಾ ಹೋದರೆ ನೀವು ಏನಾದರೂ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡ್ಬೋದು ಅಂತ ಒಂದು ಹುಮ್ಮಸ್ ಬರುತ್ತೆ. ಸೊ ಎಂತಹ ಕಷ್ಟಗಳೇ ಇರಲಿ, ಎಂತಹ ಅಡೆತಡೆಗಳೇ ಇರಲಿ, ಅದನ್ನು ಒಂದು ಜಸ್ಟ್ ತೊಂದರೆ ಅಥವಾ ಅಡೆತಡೆ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟರೆ ಎಂಥ ದೊಡ್ಡ ಸಾಧನೆಗಳನ್ನ ಮಾಡ್ಬೋದು. ಆದ್ದರಿಂದ
ಕನ್ಸಿಸ್ಟೆಂಟ್ ಎಫರ್ಟ್ ಆಗ್ತಾ ಹೋಗಿ ನಾನು ಆವಾಗ ಈ ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಪ್ರತಿ ಸರಿ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾನೆ ಇರ್ತೀನಿ. ಯಾಕಂದರೆ ನನ್ನ ಈ ಸಕ್ಸಸ್ಗೆ ಅದು ತುಂಬ ಒಂದು ಮೇನ್ ಕೀ ಅಂತ ಹೇಳ್ಬೋದು. ಸೊ ಆ ಒಂದು ಸತತ ಪರಿಶ್ರಮ ಎಲ್ಲರಲ್ಲೂ ಇದ್ದರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಈಗ ಏಜ್ ಎಷ್ಟು ಸರ್? 27 ಸರ್. 27. ಇನ್ನು 33 ವರ್ಷದ ಸುದೀರ್ಘ ಸೇವೆ ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೂ ಸಿಗಲಿ ಅಂತ ಹಾರೈಸ್ತಾ, ಸರ್ ಅಭಿಷೇಕ್ ಸರ್ನ ನಮಗೆ ಇಲ್ಲಿ ಕರೆಸೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡಿ ಈ ಪ್ರೋಗ್ರಾಮ್ನ ಡಿಸೈನ್ ಮಾಡಿ ಕೊಟ್ಟಂಥವ್ರು ಷಣ್ಮುಖಪ್ಪ ಸರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಚನ್ನಗಿರಿ ಫಸ್ಟ್ ಏಡ್ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಸಹಕಾರದಿಂದ ಇದೊಂದು ಒಳ್ಳೆ ವ್ಯಕ್ತಿ ನಮ್ಮ ಜೊತೆ ಸೇರಿಕೊಂಡು ಶಕ್ತಿಯುತವಾದ ಪ್ರೋಗ್ರಾಮ್ ಕೊಡಲು ಸಾಧ್ಯವಾಯಿತು. ಥ್ಯಾಂಕ್ ಯು ಸೋ ಮಚ್ ಷಣ್ಮುಖಪ್ಪ ಸರ್.